ನಂ ವಂದೇ ಜಗದ್ಗುರುಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ನಮೋ ಭಗವತೆ ವಾಸುದೇವಾಯ. ಬ್ರಾಹ್ಮಣಕ್ಷತ್ರಿಯವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಶ್ರೀಕೃಷ್ಣ ಭಗವಂತ ಯುದ್ಧರಂಗದಲ್ಲಿ ಅರ್ಜುನನಿಗೆ ಮಾಡಿದಂಥ ತತ್ವೋಪದೇಶ ಬಹಳ ಮಟ್ಟಿಗೆ ಈಗ ಮುಕ್ತಾಯವಾಗ್ತಾ ಇದೆ. ಭಗವದ್ಗೀತೆಯ ತಾತ್ಪರ್ಯ ಏನು ಅನ್ನೋ ವಿಷಯದಲ್ಲಿ ವಿದ್ವಾಂಸರಲ್ಲಿ ಕೂಡ ಭಿನ್ನಾಭಿಪ್ರಾಯಗಳುಂಟು. ಜ್ಞಾನವೇ ಗೀತೆಯ ತಾತ್ಪರ್ಯ ಅಂತ ಶಂಕರ ವೇದ ಅಂತ ಹೇಳುತ್ತೆ. ಹಾಗೆಯೇ ಭಕ್ತಿಯೇ ಪ್ರಧಾನ ಅಂತ ಮತ್ತೊಬ್ಬ ಆಚಾರ್ಯರು ಹೇಳ್ತಾರೆ. ಕರ್ಮವೇ ಪ್ರಧಾನ ಅಂತ ಇನ್ನೊಬ್ರು ಹೇಳ್ತಾರೆ. ಏನು ಹಾಗಾದ್ರೆ ಜ್ಞಾನವೋ ಭಕ್ತಿಯೋ ಕರ್ಮವೋ ಯಾವುದು ಗೀತೆಯ ತಾತ್ಪರ್ಯ ಅಂತ ನಿರ್ಣಯ ಮಾಡಬೇಕಾದ್ರೆ ಪರಸ್ಪರವಾಗಿ ಒಂದಕ್ಕೊಂದನ್ನು ಹೋಲಿಸಿ ತೀರ್ಮಾನ ಮಾಡಬೇಕು. ಶಂಕರಾಚಾರ್ಯ ಏನು ಬರೀತಾರೆ ಅಂದರೆ, ನಾವು ಅರ್ಥ ಮಾಡೋದು ಬೇಡ, ಗೀತೆಯ ಒಳಗೆ ಹೇಗಿದೆಯೋ ಹಾಗೆ ಯಥಾಶ್ರುತ ಅಂತ. ಯಥಾಶ್ರುತ ಅಂದ್ರೆ ಏನು? ಪ್ರಾರಂಭ ಹೇಗಾಗಿದೆ, ಮುಕ್ತಾಯ ಹೇಗಾಗಿದೆ ನೋಡ್ಕೊಳ್ಳಿ ಅಂತ. ಅರ್ಜುನನಿಗೇನಾಗಿತ್ತು? ಶೋಕಮೋಹಗಳು ಬಂದಿತ್ತು. ಅದು ಸರಿತಾನೆ. ಶೋಕ ಸಂದಿಗ್ನ ಮಾನಸಃ ವಿಸೃಜ್ಯ ಸಶರಂ ಚಾಪಂ ಅಂತ ಭಗವದ್ಗೀತೆಯಲ್ಲಿದ್ದೇ ಇದೆ. ಆ ಅರ್ಜುನ ಯುದ್ಧರಂಗದಲ್ಲಿ ಈ ನಾನು ನನ್ನವರು ಅನ್ನೋ ಅಭಿಮಾನದಿಂದ ಇವರನ್ನೆಲ್ಲ ಹ್ಯಾಕ್ ಕೊಲ್ಲಿ ಅಂತ ಬೇಸರ ಪಟ್ಟುಕೊಂಡು ತನ್ನ ಯಾವ ಧನುರ್ಬಾಣಗಳನ್ನು ಕೆಳಗೆ ಹಾಕ್ಬಿಟ್ಟ ಅಂತ. ಅಶೋಕ ಅನ್ನೋ ಶಬ್ದ ಗೀತೆಯ ಮೂಲದಲ್ಲೇ ಇದ್ಬಿಟ್ಟಿದೆ. ಹೀಗಾದ್ರಿಂದ ಭಗವಂತ ಏನು ಮಾಡ್ದ? ಓಹೋ, ಅರ್ಜುನನೇನು ಹೇಳಿಯಲ್ಲ, ಎಷ್ಟೋ ಯುದ್ಧ ಮಾಡಿದ್ದಾನೆ, ಅವನು ಮಾಡಬೇಕಾದ ಕರ್ತವ್ಯ ಕರ್ಮಕ್ಕೆ ಒಂದು ಅಡ್ಡಿ ಬಂದಿದೆ. ಏನು ಅಡ್ಡಿ? ಶೋಕ. ಶೋಕದಿಂದ ಅವನು ಯುದ್ಧ ಮಾಡೋದನ್ನ ಯುದ್ಧೇ ಪ್ರವೃತ್ತೇವ ಶೋಕಮೋಹ ಪ್ರತಿಬದ್ಧ ತೂಷ್ಣೀಮಾಸ್ತೆ ಅಂತಲೇ ಶಂಕರಾಚಾರ್ಯರು ಬರೀತಾರೆ. ಯುದ್ಧದಲ್ಲಿ ಪ್ರವೃತ್ತನಾದವನೇನೆ, ಆದರೆ ಅವನಿಗೆ ಆ ತನ್ನ ಕರ್ತವ್ಯ ಕರ್ಮವನ್ನು ಮಾಡೋ ಸಂದರ್ಭದಲ್ಲಿ ಈ ಶೋಕಮೋಹಗಳು ಅಡ್ಡಿಯಾಗಿವೆ. ಅದಕ್ಕೋಸ್ಕರವೇ ಅದನ್ನು ಕಳೆಯೋದಕ್ಕೆ ಭಗವಂತ ಅಶೋಚ್ಯಾನನ್ವಶೋಚಸ್ತ್ವಂ ಅಂತ ಪ್ರಾರಂಭ ಮಾಡಿ ಹೇಳ. ಹೀಗೆ ಅರ್ಥ ಮಾಡ್ತಾ ಉಪಕ್ರಮದಲ್ಲಿ ಹೀಗಿದೆ. ಮತ್ತೆ ಶೋಕಮೋಹಗಳನ್ನು ಕಳೆಯುವುದೇ ಗೀತೆಯ ತಾತ್ಪರ್ಯ. ಆ ಶೋಕಮೋಹಗಳನ್ನು ಕಳೆಯಬೇಕಾದ್ರೆ ಆತ್ಮಜ್ಞಾನವೇ ಬೇಕು. ಅನ್ಯತ್ರ ಆತ್ಮಜ್ಞಾನಾದುದ್ಧರಣಂ ಅಪಶ್ಯನ್ ಅಂತಲೇ ಭಗವತ್ಪಾದರು ಬರೀತಾರೆ. ಈ ಶೋಕಮೋಹಗಳಿಗೆ ಸರಿಯಾದ ಔಷಧಿ ಅಂದರೆ ಕತ್ತಲೆ ಕಳೆಯಬೇಕಾದ್ರೆ ಹಾಗೆ ದೀಪವನ್ನೇ ತರಬೇಕು, ಹಾಗೆ ಶೋಕಮೋಹಗಳನ್ನು ಕಳೆಯಬೇಕಾದ್ರೆ ಆತ್ಮಜ್ಞಾನವೇ ಬೇಕು, ಇನ್ಯಾವುದರಿಂದಲೂ ಆಗಲ್ಲ. ಅದಕ್ಕಾಗಿ ಅಶೋಚ್ಯಾನನ್ವ ಶೋಚಸ್ತಂ ಅಂತ ಆತ್ಮಜ್ಞಾನದಿಂದಲೇ ಪ್ರಾರಂಭ ಮಾಡಿ ಅರ್ಜುನನ ಶೋಕಮೋಹಗಳನ್ನು ಭಗವಂತ ಪರಿಹಾರ ಮಾಡಿದ. ಆಮೇಲೆ ಮುಂದಕ್ಕೆ ಯುದ್ಧ ಎಲ್ಲ ನಡೆಯಿತು. ಸರಿ, ಈಗ ಯಾವ ಅರ್ಜುನ ಈ ಭಗವದ್ಗೀತೆಯನ್ನು ಕೇಳಿದ್ನೋ ಅವನ ಶೋಕಮೋಹಗಳು ಹೋಯ್ತೇ ಇಲ್ವೇ ಅನ್ನಕ್ಕೆ ಏನು ದಾಖಲೆ? ಭಗವದ್ಗೀತೆಯೊಳಗೆ ದಾಖಲೆ ಇದೆ. ಕೊನೆಯರಂತಾರೆ, ನಷ್ಟೋ ಮೋಹ ಸ್ಮೃತಿರ್ಲಬ್ಧ. ಹೀಗೆ ಉಪಕ್ರಮೋಪಸಂಹಾರಗಳನ್ನು ಗುರಿಯಾಗಿಟ್ಟುಕೊಂಡು ಈ ಪವಿತ್ರವಾದಂಥ ಭಗವದ್ಗೀತೆಯಲ್ಲಿ ಶೋಕಮೋಹಗಳನ್ನು ಕಳೆಯತಕ್ಕಂಥದ್ದು ಯಾವುದು? ಆತ್ಮಜ್ಞಾನ. ಆದ್ದರಿಂದ ಗೀತೆಯ ತಾತ್ಪರ್ಯ ಆತ್ಮಜ್ಞಾನದಲ್ಲಿಯೇ ನೆಲೆಗೊಂಡಿದೆ. ಆತ್ಮ ಅಂದರೆ ಎಲ್ಲರ ಆತ್ಮ, ಅವನೇ ವಾಸುದೇವ.
ವಾಸುದೇವ ಎಂಬ ಪರಮಾರ್ಥ ತತ್ವವನ್ನೇ ಗೀತೆಯಲ್ಲಿ ಪೂರ್ಣವಾಗಿ ತಾತ್ಪರ್ಯದಿಂದ ಹೇಳಿದೆ. ವಾಸುದೇವ ಸರ್ವಮಿತಿ ಅನ್ನೋ ವಾಕ್ಯವೂ ಇದೆ. ಹೀಗೆಲ್ಲ ಭಗವತ್ಪಾದರು ಎಲ್ಲ ಭಗವದ್ಗೀತೆಯ ಉಕ್ತಿಗಳನ್ನೇ ಆಧರಿಸಿ ಇಡೀ 18 ಅಧ್ಯಾಯಗಳ ತಾತ್ಪರ್ಯವನ್ನು ಗೊತ್ತು ಮಾಡಿ ಭಗವದ್ಗೀತೆಯ ಕರ್ತವ್ಯ ಅಂದರೆ ಶೋಕಮೋಹಗಳನ್ನು ಕಳೆಯುವುದು ಅಂತ ತೀರ್ಮಾನ ಮಾಡಿದ್ದಾರೆ. ಅಷ್ಟು ವಿಷಯ ಗೀತೆಯ ಉಪದೇಶ ಬಹಳ ಮಟ್ಟಿಗೆ ಮುಕ್ತಾಯ ಆದಾಗೆ ಲೆಕ್ಕ. ಈಗೇನು ಹೇಳ್ತಾರೆ ಅಂದರೆ, ವ್ಯವಹಾರ ದೃಷ್ಟಿಯಿಂದ ಜಗತ್ತಿನಲ್ಲಿ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ 4 ವರ್ಣಗಳು ಅಂತ. ಅದು ನಮ್ಮ ಭರತಖಂಡದ ಒಂದಾನೊಂದು ಆಸ್ತಿ ಇದ್ದ ಹಾಗೆ. ಈ ವರ್ಣಾಶ್ರಮ ಧರ್ಮ ಅನ್ನೋದು ನಮ್ಮ ಭಾರತ ದೇಶ ಬಿಟ್ಟರೆ ಇನ್ನು ಎಲ್ಲೂ ಇಲ್ಲ. ಇಂಗ್ಲೆಂಡಲ್ಲೂ ಇಲ್ಲ, ಅಮೇರಿಕಾದಲ್ಲೂ ಇಲ್ಲ, ಯಾವ ಊರಲ್ಲೂ ಇಲ್ಲ. ಅಲ್ಲಿರೋದು 2 ಜಾತಿ, ಗಂಡು ಹೆಣ್ಣು ಅಂತ. ನಮ್ಮಲ್ಲಿ ಹಾಗಲ್ಲ, 4 ವರ್ಣಗಳು ಅಂತ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ 4ನೇ ಅಧ್ಯಾಯದಲ್ಲಿಯೇ ಭಗವಂತ, ಹೇ ಅರ್ಜುನ, 4 ವರ್ಣಗಳನ್ನು ನಾನೇ ಸೃಷ್ಟಿ ಮಾಡಿದ್ದೇನೆ ಅಂತಲೇ ಹೇಳ್ಕೊಂಡಿದ್ದಾರೆ. ಇನ್ನೇನು ಆ ಶ್ಲೋಕವನ್ನೇನೋ ಗೀತೆಯಿಂದ ತೆಗೆದುಹಾಕೋಕ್ಕಾಗಲ್ವಲ್ಲ. ಆದ್ದರಿಂದ ಇಡೀ ಜಗತ್ತಿನಲ್ಲೆಲ್ಲ ಹುಡುಕಿದರೆ ಭರತಖಂಡದಲ್ಲಿ ಮಾತ್ರವೇ ಈ ವರ್ಣಾಶ್ರಮ ಧರ್ಮಗಳ ಒಂದಾನೊಂದು ಸ್ಥಿತಿ ಇರೋದು. ಆ ವರ್ಣಾಶ್ರಮ ಧರ್ಮಗಳನ್ನು ಕುರಿತು ಪ್ರಾರಂಭದಲ್ಲಿ ಚಾತುರ್ವರ್ಣ್ಯಂ ಅಂತ ಒಂದು ಶ್ಲೋಕ ಮಾತ್ರ ಹೇಳಿದ್ರು. ಈಗ ಉಪಸಂಹಾರ ಮಾಡ್ತಾ ಇರೋದು, ಮುಕ್ತಾಯ ಮಾಡ್ತಾ ಇದ್ದಾರೆ. ಅದೇ ಇವತ್ತಿನ ಪಾಠ. ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ ಅಂತ ಈಗ ಭಗವಂತ ಆ ಆತ್ಮತತ್ವೋಪದೇಶವನ್ನು ಮುಕ್ತಾಯ ಮಾಡಿ ಮತ್ತೆ ಈ ಯಾವ ಚಾತುರ್ವರ್ಣಿಗಳ ವಿಷಯವನ್ನು ಕುರಿತು ಹೇಳ್ತಾನೆ. ಹೇ ಅರ್ಜುನ, ಈಗ ಒಂದು ವಿಷಯ ಹೇಳ್ತೇನೆ ಕೇಳು ಅಂತ. ಇದಕ್ಕೆ ಶಂಕರಾಚಾರ್ಯರು ಒಂದು ಪೀಠಿಗೆ ಬರೀತಾರೆ. ಅದರ ಅರ್ಥ ಹೇಳಿ ಮುಂದಕ್ಕೆ ಹೋಗ್ತೇನೆ. ಸರ್ವ ಸಂಸಾರ ಕ್ರಿಯಾಕಾರಕ ಫಲಲಕ್ಷಣ ಸತ್ವರಜಸ್ತಮೋ ಗುಣಾತ್ಮಕ ಅವಿದ್ಯಾ ಪರಿಕಲ್ಪಿತ ಸಮೂಲ ಅನರ್ಥ ಉಕ್ತ. ಇದುವರೆಗೆ ಏನು ಭಗವದ್ಗೀತೆಯನ್ನು ವಿಚಾರ ಮಾಡಿದ್ದೇವೆಯೋ ಅದರ ಒಟ್ಟು ತಾತ್ಪರ್ಯ ಹೀಗಿದೆ ಅಂತ ಉಪಸಂಹಾರ, ಗೀತಾರ್ಥವನ್ನ ಈಗ ಮುಕ್ತಾಯ ಮಾಡೋಕ್ಕೋಸ್ಕರ ಹೇಳ್ತಾ ಇರೋ ಮಾತು. ಸಂಸಾರ ಅಂದ್ರೆ ಜನನ ಮರಣಗಳು, ಪುನರಪಿ ಜನನಂ ಪುನರಪಿ ಮರಣಂ ಅಂದ್ರೆ ಸಂಸಾರ ಅಂತಾರೆ. ಸಂಸಾರ ಅಂದ್ರೆ ಸಂಸರತಿ ಅಂತ. ಈ ಜೀವಾತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇರ್ತಾನೆ ಅಂತ ಅಲ್ವೇ. ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ ಅಂತ ಮೊದಲೇ ಬರುತ್ತಾರೆ. ಹುಡುಗನಾಗಿರ್ತಾನೆ, ಯುವಕನಾಗ್ತಾನೆ, ಮುದುಕನಾಗ್ತಾನೆ, ಆ ದೇಹ ಬಿಡ್ತಾನೆ, ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಎಲ್ಲಿವರೆಗೆ ಅಂತ ಅನಾದ್ಯನಂತ ಇದು ಯಾವಾಗ ಏನು ಮುಗಿಯುತ್ತೇನು ಪ್ರಶ್ನೆಯೇ ಇಲ್ಲ. ಇದನ್ನೇ ಶಂಕರಾಚಾರ್ಯರು ಪುನರಪಿ ಜನನಂ ಪುನರಪಿ ಮರಣಂ ಅಂತ. ಒಂದು ಮೇಲೆ ಆತ್ಮಜ್ಞಾನವನ್ನು ಸಂಪಾದನೆ ಮಾಡುವವರೆಗೂ ಈ ಸಂಸಾರ ತಪ್ಪಿದ್ದೆಲ್ಲ. ಕ್ರಿಯಾಕಾರಕ ಫಲಲಕ್ಷಣ ಅಂದ್ರೆ ಇಲ್ಲಿ ಹೇಗೆ ಅಂದ್ರೆ, ಕ್ರಿಯೆ ಅಂದ್ರೆ ಮಾಡಬೇಕಾದ ಕರ್ತವ್ಯ ಮಾಡಲೇಬೇಕು. ಕಾರಕ ಅಂದ್ರೆ ಅದಕ್ಕೇನು ಸಾಧನಗಳು ಬೇಕೋ, ಪದಾರ್ಥಗಳು ಅದು ಇರಬೇಕು. ಆಗಿದೆಯಾ? ಹೋಗೋಣ ಮುಂದೆ. ಸರಿ, ಈ ಪ್ಯಾರ ಹೇಳಿದ್ನ ಗೊತ್ತು, ಅದಕ್ಕೆ ಗುರ್ತಿಟ್ಕೊಂಡಿದ್ದೀನಿ. ಆಯ್ತು, ಸ್ವಲ್ಪ ಪೀಠಿಗೆ ಮಾಡಿ ಹೇಳೋಣ ಅಂತ. ಯಾಕೆಂದ್ರೆ ಗೀತೆಯ ಉಪದೇಶ ಮುಗಿದೋಗಿದೆ, ಮುಂದೆ ಬರೋದೇನು ಅನ್ನೋದು ತಿಳಿಸೋಕ್ಕೋಸ್ಕರ ಸ್ವಲ್ಪ ಪೀಠಿಗೆ ಮಾಡ್ತಾ ಇದೆ. ಏನು ಅಂದ್ರೆ ಇರೋ ಅಕ್ಷರ ಓದ್ಕೊಂಡು ಮುಂದಕ್ಕೆ ಹೋಗೋದಲ್ಲ, ಅಭಿಪ್ರಾಯವನ್ನ ಗಟ್ಟಿಯಾಗಿ ಮನಸ್ಸಿನಲ್ಲಿ ತಿಳ್ಕೋಬೇಕು. ಇಲ್ಲಿ ಬಂದಿರೋದು ಚಾತುರ್ವರ್ಣಿಗಳ ವಿಷಯ ಈಗ ಪ್ರಾರಂಭವಾಗುತ್ತೆ. ಗೀತೆಯಲ್ಲಿ ಹೇಳಿರೋ ಆತ್ಮಜ್ಞಾನಕ್ಕೂ ಚಾತುರ್ವರ್ಣ್ಯಕ್ಕೂ ಸಂಬಂಧವೇನು ಹೇಳಿ ನೋಡೋಣ.
ಆಗಿದೆ ಆಗಿದೆ ಅಂದ್ರೆ ಏನಾಗಿದೆ? ಆದ್ರಿಂದ ಒಂದು ವೇಳೆ ನಾನು ಹೇಳಿದ್ದೇನೆ ಪುನರುಕ್ತಿ ಮಾಡಿದ್ರು ನೀವು ಬೇಜಾರು ಮಾಡ್ಕೋಬಾರ್ದು. ಇನ್ನೊಂದ್ಸಲ ಕೇಳಿದ ಹಾಗಾಯ್ತು, ತಪ್ಪೇನಪ್ಪ ಅದರಲ್ಲಿ ಇರಲಿ. ಹೀಗೆ ಈ ಕ್ರಿಯಾಕಾರಕ ಫಲರೂಪವಾದಂಥ ಯಾವ ಸಂಸಾರ ಸತ್ವರಜಸ್ತಮೋ ಗುಣಾತ್ಮಕ ಅವಿದ್ಯಾ ಪರಿಕಲ್ಪಿತ, ಸತ್ವರಜಸ್ತಮೋ ಗುಣಗಳಿಂದ ಕೂಡಿದಂತಹ ಈ ಸಂಸಾರ ಪರಮಾರ್ಥವಲ್ಲ. ಇದು ಶಂಕರಾಚಾರ್ಯ ಒಬ್ಬರೇ ಬರೆಯೋದು, ಇನ್ಯಾರು ಬರೆಯಲ್ಲ. ಅವಿದ್ಯೆಯಿಂದ ಉಂಟಾಗಿದೆ ಅಂತ. ಆದ್ದರಿಂದಲೇ ಇದನ್ನ ಊರ್ಧ್ವಮೂಲಂ ಅಧಃಶಾಖಂ ಮುಂತಾದ ಮಾತುಗಳಿಂದ ಹೇಳಿದೆ. ಮುಂದಿನ ವಿಷಯ ಏನಾಯಿತು? ಸರ್ವಶ್ಚ ಗೀತಾಶಾಸ್ತ್ರಾರ್ಥ. ಈ ವಾಕ್ಯ ಓದಿದ್ನೆ, ಜ್ಞಾಪಕ ಇಲ್ಲ ನನಗೆ. ಉಪಸಂಹರ್ತವ್ಯ ಏತಾವಾನೇವ ಚ ಸರ್ವವೇದ ಸ್ಮೃತ್ಯರ್ಥ. ಈಗ ಸಂಸಾರ ಅನ್ನೋದು ಕ್ರಿಯಾಕಾರಕ ಫಲ ಲಕ್ಷಣವಾಗಿದ್ದು ಸತ್ವರಜಸ್ತಮ ಗುಣಗಳಿಂದ ಕೂಡಿದೆ, ಅವಿದ್ಯಾ ಪರಿಕಲ್ಪಿತ ಅಂತ ಬರೆದಿದ್ದಾರೆ. ಇದು ಬಹಳ ಮುಖ್ಯವಾದಂತಹ ವಾಕ್ಯ. ಅದನ್ನ ಹೇಗೆ ಗೊತ್ತು ಮಾಡಿದ್ರಿ ಭಗವದ್ಗೀತೆ ಒಳಗೆ? ಶಂಕರಾಚಾರ್ಯರು ಅವರೇ ಬರೆದ್ಬಿಟ್ರು, ಅಲ್ಲಿ ಏನಾರು ಮೂಲದಲ್ಲಿ ಏನಾರು ಅದಕ್ಕೆ ಆಧಾರವಿದೆಯೋ ಅಂದ್ರೆ ಇದೇ ಅಂತಾರೆ. ಎಲ್ಲೇ ಊರ್ಧ್ವಮೂಲಮಧಃಶಾಖಂ ಅನ್ನೋ ಶ್ಲೋಕ ಓದಿ ಗೊತ್ತಾಗತ್ತೆ. ಅದು ಪೂರ್ಣವಾಗಿ ಸಂಸಾರದ ಒಂದಾನೊಂದು ಚಿತ್ರಣವನ್ನು ಕೊಟ್ಟಿದೆ. ಈ ಸಂಸಾರ ಅಂತಕ್ಕ ವೃಕ್ಷ ಈ ಹೊರಗಡೆ ನಮ್ಮ ವ್ಯವಹಾರದಲ್ಲಿರತಕ್ಕಂತಹ ಮರಗಳಂತೆ ಅಲ್ಲ. ಅದಾದ್ರೆ ಬುಡ ಕೆಳಗಿರುತ್ತೆ, ಗಿಡ ಕೊಂಬೆರೆಂಬೆಗಳ ಮೇಲಿರುತ್ತೆ. ಇದು ಹಾಗಲ್ಲ, ಊರ್ಧ್ವಮೂಲಂ ಅಂತ. ಬುಡವೇ ಮೇಲಿರುತ್ತಂತೆ, ಕೊಂಬೆರೆಂಬೆಗಳು ಕೆಳಗಿರುತ್ತೆ. ಇದನ್ನ ಒಂದಾನೊಂದು ರೂಪಕವಾಗಿ ಕೊಟ್ಟು ಊರ್ಧ್ವಮೂಲ ಅಂದ್ರೆ ಏನು? ಇಡೀ ಜಗತ್ತಿಗೆಲ್ಲ ಮೂಲ ಅಂದ್ರೆ ಪರಮಾತ್ಮ. ಆ ಬೇರಿನಿಂದ ಹೇಗೆ ವೃಕ್ಷ ಬೆಳೆದಿರುತ್ತದೆಯೋ ಹಾಗೆ ಪರಮಾತ್ಮನಿಂದ ಈ ಜಗತ್ತೆಲ್ಲ ವ್ಯಕ್ತಾವ್ಯಕ್ತಾತ್ಮಕವಾದ ನಾಮರೂಪಾತ್ಮಕವಾದ ಜಗತ್ತೆಲ್ಲ ಬಂದಿದೆ ಅಂತ ಹೇಳ್ತಾ, ಈ ಒಂದಾನೊಂದು ವೃಕ್ಷ ಎಷ್ಟು ಮಟ್ಟಿಗೆ ನಮಗೆ ಉಪಯೋಗವಾಗಿದೆ ಅಂದ್ರೆ ಮತ್ತೆ ಹುಟ್ಟೋದು. ಸಂಸಾರ ಅಂದ್ರೆ ಏನು? ಸಂಸರತಿ ಅಂತ ಈ ಜೀವಾತ್ಮ ಒಂದು ದೇಹದಿಂದ ಇನ್ನೊಂದು ದೇಹಕ್ಕೆ ಹೋಗ್ತಾ ಇರೋದೇ ಹೊರತು ಇದು ಕೊನೆ ಯಾವುದು ಅಂದ್ರೆ ಕೊನೆಯೂ ಇಲ್ಲ, ಮೊದಲು ಇಲ್ಲ. ನಾಂತೋ ನಚಾದಿಹಿ ನಚ ಸಂಪ್ರತಿಷ್ಠಾ ಅಂತ ಅಲ್ವಾ? ಆದ್ದರಿಂದ ತಂಚ ಇಂಥ ಯಾವ ಸಂಸಾರವನ್ನ ಕತ್ತರಿಸಿ ಹಾಕ್ಬೇಕಂತೆ. ಯಾಕೆ ಸ್ವಾಮಿ ಇರೋದನ್ನು ಕತ್ತರಿಸಿ ಹಾಕೋದು ಅಂತ? ಇರುವಂತೆ ತೋರುತ್ತೆ, ನಿಜವಾಗಿಲ್ಲ. ಅವಿದ್ಯಾ ಕಲ್ಪಿತ ಅಂತ ಬರೆದಿದ್ದೇವೆ, ಜ್ಞಾಪಕ ಇಟ್ಕೊಳ್ಳಿ. ನೋಡಿ ಹೇಗೆ ಸಮನ್ವಯ ಮಾಡ್ತಾರೆ ಶಂಕರಾಚಾರ್ಯರು. ಅವಿದ್ಯೆಯಿಂದ ಈ ಸಂಸಾರ ಕಲ್ಪಿತವಾಗಿದೆಯೇ ಹೊರತು ಪರಮಾರ್ಥವಾಗಿಲ್ವೇ ಇಲ್ಲ. ಪರಮಾರ್ಥವಾಗಿದ್ದದನ್ನು ನಾಶ ಮಾಡಕ್ ಬರೋದೇ ಇಲ್ಲ. ಭಗವಂತರೇ ಹೇಳಿದ್ದಾರೆ, ನಾ ಸತ್ವ ವಿದ್ಯತೆ ಭಾವ ನ ಭಾವ ವಿದ್ಯತೆ ಸತಃ. ಓದ್ಲಿಲ್ವೇ ಶ್ಲೋಕಗಳನ್ನ? ಇರ್ತಕ್ಕದ್ದನ್ನು ಇಲ್ಲ ಅಂತ ಮಾಡಕ್ಕಾಗಲ್ಲ, ಇಲ್ಲದ್ದನ್ನು ಇದೆ ಅಂತ ಮಾಡಕ್ಕಾಗಲ್ಲ. ಆದ್ರಿಂದ ಸದಸದ್ವಿವೇಕವನ್ನ ಮನಸ್ಸಿಗೆ ತೆಗೆದುಕೊಂಡಾಗ ಸಂಸಾರ ಏನು? ಯಾವಾಗಲೂ ಇರತಕ್ಕದ್ದು, ಎಂದೆಂದಿಗೂ ಅಲ್ಲ. ಮತ್ತೇನು? ಅವಿದ್ಯಾ ಪರಿಕಲ್ಪಿತ. ಅವಿದ್ಯೆಯಿಂದ ಇದು ತೋರ್ತಾ ಇದೆ. ಇಷ್ಟು ಧೈರ್ಯವಾಗಿ ಹೇಳಬೇಕಾದ್ರೆ ಆ ಹೇಳ್ತಕ್ಕಂಥ ಮಹಾತ್ಮರು ಎಂಥವರಾಗಿರ್ಬೇಕು? ಪರಮಾರ್ಥ ತತ್ವಜ್ಞಾನಿಗಳೇ ಆಗಿರ್ಬೇಕು. ಇಲ್ಲದೆ ಇದ್ರೆ ಒಬ್ಬ ಅಜ್ಞಾನಿ ಇನ್ನೊಬ್ಬ ಅಜ್ಞಾನಿಯನ್ನು ತಿದ್ದೋದಕ್ಕೆ ಸಾಧ್ಯವೇ? ಕತ್ತಲೆಯಿಂದ ಕತ್ತಲೆ ಕಳೆಯೋಕ್ಕಾಗುತ್ತೆಯೇ? ಆದ್ದರಿಂದ ಗೀತೆಯ ಅರ್ಥವನ್ನ ಮುಕ್ತಾಯ ಮಾಡುವುದಕ್ಕೋಸ್ಕರ ಈ ಪ್ರಶ್ನೆಯನ್ನು ಹಾಕ್ತಿದ್ದೇವೆ. ಭಗವಂತ ಹೇಳಿದ್ದಾರೆ, ಸಂಸಾರ ಅನ್ನೋದು ಅವಿದ್ಯಾ ಕಲ್ಪಿತ, ಅದನ್ನು ಅಸಂಗ ಅಂತಕ್ಕ ಶಸ್ತ್ರದಿಂದ ಕತ್ತರಿಸಿ ಹಾಕ್ಬಿಡಿ ಅಂತ ಹೇಳಿ ಕೊನೆಯಲ್ಲಂದ ತತ್ರ ಚ ಸರ್ವಸ್ಯ ತ್ರಿಗುಣಾತ್ಮಕತ್ವಾತ್ ಸಂಸಾರ ಕಾರಣ ನಿವೃತ್ತ್ಯನುಪಪತ್ತೌ ಪ್ರಾಪ್ತಾಯಾಮ್ ಯಥಾ ತನ್ನಿವೃತ್ತಿ ಸ್ಯಾತ್ ತಥಾ ವಕ್ತವ್ಯ. ಎಷ್ಟೇ ಮುಂದಿನ ವಿಷಯಕ್ಕೆ ಸಂಬಂಧ. ಎಲ್ಲವೂ ತ್ರಿಗುಣಾತ್ಮಕವಾಗಿರೋಣದ್ರಿಂದ ಸಂಸಾರಕ್ಕೆ ಕಾರಣವಾದಂಥ ಅಜ್ಞಾನವನ್ನ ನಿವೃತ್ತಿ ಮಾಡಲು ಸಾಧ್ಯವಿಲ್ಲದೆ ಇದ್ದಾಗ ಯಥಾ ತನ್ನಿವೃತ್ತಿ, ಆ ಅವಿದ್ಯೆಯನ್ನು ಕಳೆದ್ರೆ ಮಾತ್ರ ಸಂಸಾರ ಹೋಗುತ್ತೆ. ಸಂಸಾರ ಅಂದ್ರೆ ಸುಖ ದುಃಖ ಜನನ ಮರಣ ಇವುಗಳು ಅಂತ ಅರ್ಥ. ಅದಕ್ಕೆ ಮೂಲವಾದದ್ದೇ ಅವಿದ್ಯೆ. ಅವಿದ್ಯೆಯನ್ನು ಕಳೆಯೋದು ಹೇಗೆ? ತಥಾ ವಕ್ತವ್ಯಂ.
ಅದನ್ನು ಹೇಳಬೇಕಾದ್ದಿದೆ. ಸರ್ವಶ್ಚ ಗೀತಾಶಾಸ್ತ್ರಾರ್ಥ ಉಪಸಂಹರ್ತವ್ಯ. ಇನ್ನೊಂದು ವಿಚಾರ ಏನು ಅಂದರೆ, ಗೀತೆಯನ್ನು ಮುಕ್ತಾಯ ಮಾಡ್ತಾ ಇರೋಣದರಿಂದ ಗೀತಾಶಾಸ್ತ್ರಾರ್ಥವೆಲ್ಲವೂ ಇಲ್ಲಿಗೆ ಮುಗೀತು ಅಂತಲೂ ಹೇಳಬೇಕಾಗಿದೆ. ಈ 2 ಪಾಯಿಂಟನ್ನು ಇಟ್ಕೊಂಡು ಹಿಂದಿನ 18 ಅಧ್ಯಾಯಗಳ ಎಲ್ಲ ವಿಷಯಕ್ಕೂ ಸಮನ್ವಯ ಮಾಡ್ತಾರೆ. ಇದನ್ನೇ ಉಪಕ್ರಮ ಉಪಸಂಹಾರ ಅಂತಾರೆ. ಉಪಕ್ರಮ ಅಂದರೆ ಪ್ರಾರಂಭ ಮಾಡೋದು, ಉಪಸಂಹಾರ ಅಂದ್ರೆ ಮುಕ್ತಾಯ ಮಾಡೋದು. ಅದೆರಡಕ್ಕೂ ಏಕವಾಕ್ಯತೆ ಇರಬೇಕು. ಏನು ಪ್ರಾರಂಭ ಮಾಡ್ತಾನೋ ಅದನ್ನು ಮುಕ್ತಾಯ ಮಾಡಿರ್ಬೇಕಲ್ವೇ. ಪ್ರಾರಂಭ ಮಾಡಿದ್ದೇ ಒಂದು, ಮುಕ್ತಾಯ ಮಾಡಿದ್ದೇ ಒಂದು ಅಂದರೆ ಅದು ಶಾಸ್ತ್ರಾರ್ಥ ಆಗೋದಿಲ್ಲ. ಇದಕ್ಕೋಸ್ಕರ ಏತಾವಾನೇವ ಸರ್ವವೇದ ಸ್ಮೃತ್ಯರ್ಥ. ಇಷ್ಟೇನೆ ವೇದಶಾಸ್ತ್ರಗಳ ಅಭಿಪ್ರಾಯವೆಲ್ಲ ಇಷ್ಟರಲ್ಲಿ ಅಡಕವಾಗಿದೆ ಅಂತ ತೋರ್ಸೋಕ್ಕೋಸ್ಕರ, ಏವಮರ್ಥಂ ಇದನ್ನು ತಿಳಿಸೋಕ್ಕೋಸ್ಕರ ಈಗ ಮುಂದಿನ ಶ್ಲೋಕ ಬ್ರಾಹ್ಮಣ ಕ್ಷತ್ರಿಯ ವಿಷಾ ಇತ್ಯಾದಿ ಆರಭ್ಯತೆ. ನಾನು ಹೇಳಿದ ಪುನರುಕ್ತಿ ಆಗಿರಬಹುದು, ಆದರೂ ಕೂಡ ಇದುವರೆಗೆ ಹೇಳಿದಂಥ ಆತ್ಮಜ್ಞಾನದ ವಿಷಯವೆಲ್ಲ ಪೂರೈಸಿದ ಮೇಲೆ ಇದಕ್ಕಿದ್ದ ಹಾಗೆ ಈ ಜಾತಿ ವಿಷಯ ಯಾಕೆ ಬಂತು? ಬ್ರಾಹ್ಮಣ ಕ್ಷತ್ರಿಯೇಷಾಂ ಶೂದ್ರಾಣಾಂಚ ಪರಂತಪ ಅಂತ ನೋಡಿ. ಭಗವದ್ಗೀತೆ ಎಲ್ಲ ಪಾರಾಯಣ ಮಾಡ್ತೀವಿ, ಇದರಲ್ಲಿ ಆತ್ಮಜ್ಞಾನ ಹೇಳಿದೆ ಅಂತಲೂ ಒಪ್ಕೋಬಹುದು. ಎಲ್ಲ ಹೇಳ್ಬಿಟ್ಟು ಕೊನೆ ಒಳಗೆ ಇದೇನು ತೊಂದ್ರಲ್ಲಪ್ಪ ಬ್ರಾಹ್ಮರು ಕ್ಷತ್ರಿಯರು ಅಂತ. ಈಗಿನ ಕಾಲಕ್ಕಂತೂ ಬಹುದೊಡ್ಡ ಪ್ರಶ್ನೆ ಇದು ಅಂತ. ಯಾಕೆ ಈ ವರ್ಣಾಶ್ರಮ ಧರ್ಮಗಳನ್ನು ಕಂಡ್ರಾಗೋಲ್ಲ, ನಮ್ಮ ಗೌರ್ಮೆಂಟ್ ಸೆಕ್ಯುಲರ್ ಆಗಿಬಿಟ್ಟಿದೆ ಅಂತ ಎಲ್ರಿಗೂ ಒಂದೇ ಅಂದರು. ಮತ್ತೆ ಎಲ್ಲಿ ಬಂತಪ್ಪ ಇದೆಲ್ಲ ಅಂತ. ಈ ತಾರತಮ್ಯ ಯಾಕೆ ಬಂತು, ಹೇಗೆ ಬಂತು, ಇದರ ಅವಶ್ಯಕತೆ ಏನಾದ್ರು ಇದೆಯೇ? ನೋಡಿ, ಈ ಪ್ರಶ್ನೆಗಳಿಗೆಲ್ಲ ಭಗವದ್ಗೀತೆ ಮಾತ್ರ ಉತ್ತರ ಕೊಡುತ್ತೆ. ಇನ್ಯಾವ್ದು ಹೋಗ್ಲಿ ಎಲ್ಲ ಬಿಟ್ಬಿಡೋಣ ಅಂದರೆ ನಡೆಯುತ್ತೆ? ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಈಕ್ವಾಲಿಟಿ ಫೆಟರ್ನಿಟಿ ಅಂತ ಏನೇನೋ ಹೇಳ್ತಾರಲ್ಲ ಇಂಗ್ಲೀಷಲ್ಲಿ, ಎಲ್ಲವನ್ನೂ ಜಾರಿ ಮಾಡ್ತೀವಿ ಅಂತ 47ನೇ ಇಸ್ವಿಯಿಂದಲೂ ಮಾಡಿದರು. 2002 ಆದರೂ ಇನ್ನೂ ಜಾತಿ ಮತ ಜಾಸ್ತಿ ಆಗ್ತಾ ಇದೆಯೇ ಹೊರತು ಏನೂ ಆಗಿಲ್ಲ. ಅದರಲ್ಲಿ ಏನೋ ಹಿಂದುಳಿದವರಿಗೆಲ್ಲ ಒಂದು ವಿಶೇಷವಾದಂಥ ಸೌಕರ್ಯ, ಅವನು ಹಾಗೆ ಇವನು ಹೀಗೆ, ಈ ತಾರತಮ್ಯ ಎಲ್ಲಿ ಹೋಗಿದೆ ಅಂದ್ರೇನಾಯ್ತು? ಸೃಷ್ಟಿಕರ್ತನಾದ ಪರಮಾತ್ಮ ಮಾಡಿದ್ದನ್ನು ಈ ಮನುಷ್ಯ ಎಲ್ಲಾದರೂ ವ್ಯತ್ಯಾಸ ಮಾಡೋಕ್ಕಾಗತ್ತೇನ್ರಿ? ಸ್ವಾಮಿ ಮೂಗಿನ ಕೆಳಗೆ ಬಾಯಿ ಅಂತ, ಇನ್ಮೇಲೆ ಬಾಯಿ ಕೆಳಗೆ ಮೂಗು ಮಾಡೋಣ ಅಂತ ಮಾಡಿಪ್ಪ, ಬರ್ತಾ ಮಾಡ್ತೀರಾ? ಮತ್ತೆ ಯಾಕೆ ಸುಮ್ಮನೆ ಅದನ್ನ ಒದಾಡೋದು? ಆ ಒಂದಾನೊಂದು ಚಾತುರ್ವರ್ಣಗಳ ಧರ್ಮದ ಬಗ್ಗೆ, ಅದರ ಉಪದೇಶದ ಬಗ್ಗೆ ಪರಮಾತ್ಮನೇ ಗೊತ್ತು ಮಾಡಿರುವಾಗ ನೀವು ಯಾಕೆ ಅದನ್ನು ದೂರ್ತೀರಾ? ಈ ಒಂದಾನೊಂದು ವಿವರ ಕೊಟ್ಟಿರೋದು ಜಗತ್ತಿನ ಒಂದು ವ್ಯಾಪಾರ ನಡೀಲಿ ಅಂತ ಹೊರತು ಬೇರೆ ಅಲ್ಲ. ಯಾಕೆ ಅಂದರೆ ಎಲ್ಲರಿಂದಲೂ ಎಲ್ಲ ಕೆಲಸ ಆಗೋಲ್ಲ ಅಲ್ವೇ? ಸಾಧ್ಯವೇ? ತಾಯಿ ಅಂದರೆ ಮಕ್ಕಳನ್ನ ಹಡಿಬೇಕು, ಯಜಮಾನರನ್ನ ಹಡೀರಿ ಅಂದ್ರೆ ಬದಲಾಯಿಸಕ್ಕಾಗತ್ತೇನ್ರಿ ಅದನ್ನ? ಆದ್ದರಿಂದ ಈ ಒಂದಾನೊಂದು ಸನಾತನ ಧರ್ಮಕ್ಕೆ ಏನೊಂದು ತಳಹದಿಯಾಗಿ ಪರಮಾತ್ಮ ತನ್ನ ಸೃಷ್ಟಿಯಲ್ಲಿ ಸೃಷ್ಟಿ ಮಾಡಿದ, ಜಗತ್ತನ್ನು ಸೃಷ್ಟಿ ಮಾಡಿದ ಭಗವಂತನೇನು ದಡ್ಡನಲ್ಲ, ಎಲ್ಲ ಸರ್ವಜ್ಞ ಸರ್ವೇಶ್ವರ. ಮೊದಲೇ ಬರೆದಿದ್ದಾರೆ ಆ ವಾಕ್ಯನ ಮರಿಬೇಡಿ. ಸ ಭಗವಾನ್ ಸೃಷ್ಟ ಇದಂ ಜಗತ್ತು, ಶಂಕರಾಚಾರ್ಯ ಬರೆಯುವ ವಾಕ್ಯ ಗೀತೆ ಪ್ರಾರಂಭದ ಮೊದಲನೇ ವಾಕ್ಯದಲ್ಲೇ ಇದೆ. ಕೇಳಿ, ಭಗವಂತ ಜಗತ್ ಸೃಷ್ಟಿ ಮಾಡಿದ, ಅಷ್ಟಕ್ಕೆ ಬಿಡಲಿಲ್ಲ. ತಸ್ಯ ಚ ಸ್ಥಿತಿಂ ಚಿಕೇರ್ಷು. ಎಂಥ ಆ ಜಗತ್ತನ್ನು ಕಾಪಾಡಬೇಕು ಅಂತ ಈ ಒಂದಾನೊಂದು ವರ್ಣಾಶ್ರಮ ಧರ್ಮಗಳ ವ್ಯವಸ್ಥೆಯನ್ನು ಮಾಡಿದ್ದಾನೆ ಅಂದ ಮೇಲೆ ನಾವು ತೆಪ್ಪಗಿರ್ಬೇಕೇನು? ಕಾನ್ಸ್ಟಿಟ್ಯೂಷನ್ ಅನ್ನು ತಿದ್ದಕ್ಕೆ ಹೋಗಬಾರ್ದು. ಇದು ಯಾರದ್ದು ಕಾನ್ಸ್ಟಿಟ್ಯೂಷನ್? ಯಾವ ಗೌರ್ಮೆಂಟಿಂದು ಅಲ್ಲ, ಪರಮಾತ್ಮನ ಗೌರ್ಮೆಂಟಿಂದು. ಹೋಯ್ತು. ಆ ಭಗವಂತ ಏನು ವ್ಯವಸ್ಥೆ ಮಾಡಿದಾನೋ ಅವನ ಜವಾಬ್ದಾರಿ ಇದು. ಅವನೇನು ಕಾನೂನು ಮಾಡಿದಾನೋ ಅದರಂತೆ ನಡೀಬೇಕು. ಅದಕ್ಕೋಸ್ಕರ ಈಗ ಈ ಯುದ್ಧರಂಗದ ಮಧ್ಯದಲ್ಲಿ ತತ್ವೋಪದೇಶವೆಲ್ಲ ಮುಗಿದ ಮೇಲೆ ಅರ್ಜುನನಿಗೆ ಭಗವಂತ ಹೇಳ್ತಾ ಇದ್ದಾನೆ ಏನಂತ? ಅಪ್ಪ, ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಅಂತ. ಇದೇ ರೀತಿಯಲ್ಲಿ ಸಂಬಂಧ ಈ ಶ್ಲೋಕಕ್ಕೂ ಇದುವರೆಗೆ ಹೇಳಿದಂಥ ಆತ್ಮಜ್ಞಾನಕ್ಕೂ ಸಂಬಂಧವೇನು ಅಂದರೆ ಅದನ್ನು ಹೇಳೋಕ್ಕೋಸ್ಕರ ಬರೆದು ಏತಾವಾನೇವ ಚ ಸರ್ವವೇದ ಸ್ಮೃತ್ಯರ್ಥ.
ಈ ಗೀತಾಶಾಸ್ತ್ರ ಇಡೀ ಒಂದಾನೊಂದು ವೇದಗಳ ಸಮಸ್ತವಾದಂಥ ಅರ್ಥವನ್ನು ಕೂಡ ಒಳಗೊಂಡಿರುತ್ತದೆ. ಇದಕ್ಕಿಂತ ಇನ್ನು ಮೀರಿದ್ದಿಲ್ಲ. ಆದ್ದರಿಂದ ಪುರುಷಾರ್ಥಂ ಇಚ್ಛದ್ಭಿ, ಭಗವತ್ಪಾದರು ಬರೆಯುವ ಮಾತು. ನೀವು ಪರಮ ಪುರುಷಾರ್ಥ, ಧರ್ಮಾರ್ಥ ಕಾಮ ಮೋಕ್ಷಗಳಲ್ಲಿ ಮೋಕ್ಷವನ್ನು ಪರಮ ಪುರುಷಾರ್ಥ ಅಂತಾರೆ. ಆ 4 ಪುರುಷಾರ್ಥಗಳಲ್ಲಿ ಯಾವುದನ್ನೇ ಆದರೂ ನೀವು ಬಯಸೋದಿದ್ದರೆ ಇಚ್ಛದ್ಭಿ ಅನುಷ್ಠೇಯ ಅಂತ ತಳಹದಿ ಹಾಕ್ತಾ ಇದ್ದಾರೆ. ಮನೆ ಕಟ್ಟಕ್ಕೆ ಮುಂಚೆ ತಳಹದಿ ಹಾಕಿ ಬಂದರು, ಹಾಗೆ ವರ್ಣಾಶ್ರಮ ಧರ್ಮಕ್ಕೊಂದು ತಳಹದಿ ಹಾಕ್ತಾ ಇದ್ದಾರೆ. ನೀವು ಪುರುಷಾರ್ಥ ಪಡೆಯಬೇಕು ಅಂದ್ರೆ ಅನುಷ್ಠೇಯ, ಈ ವರ್ಣಾಶ್ರಮ ಧರ್ಮಗಳನ್ನು ನೀವು ಕಾಪಾಡಬೇಕು, ಅನುಷ್ಠಾನ ಮಾಡಬೇಕು. ಇನ್ನೇನೇ ಯಾವ ರೀತಿ ನಾವು ಸೆಕ್ಯುಲರ್ ಅಂತ ಮಾಡಿದರೂ ಕೂಡ ಈ ದೇಶ ನಿಲ್ಲೋದಿಲ್ಲ, ಮುಳುಗೋಗ್ಬಿಡುತ್ತೆ. ಈ ಚೌಕಟ್ಟಿನಲ್ಲೇ ನಿಲ್ಲಬೇಕು, ಇದು ಪರಮಾತ್ಮ ಹಾಕಿರೋ ತಳಹದಿ ಅಂತ. ಏವಮರ್ಥಂ, ಈ ಅಭಿಪ್ರಾಯವನ್ನು ತಿಳಿಸುವುದಕ್ಕೋಸ್ಕರವೇ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಎಂಬತಕ್ಕಂಥ ಮುಂದಿನ ಶ್ಲೋಕ ಪ್ರಾರಂಭವಾಗಿದೆ. ಆದ್ದರಿಂದ ಈಗ ಇದುವರೆಗೆ ವಿಚಾರ ಮಾಡಿದಂಥ ಆತ್ಮಜ್ಞಾನದ ವಿಷಯಕ್ಕೂ ಈಗ ಬಂದಿರೋ ವಿಷಯಕ್ಕೂ ಪರಸ್ಪರ ಸಂಬಂಧವಾಯಿತು. ಏನು ಸಂಬಂಧವಾಯಿತು? ಯಾವನೇ ಆಗಲಿ ಆತ್ಮಜ್ಞಾನವನ್ನು ಸಂಪಾದನೆ ಮಾಡಬೇಕು ಅಂದರೆ ಈ ಭರತಖಂಡದಲ್ಲಿ ಹುಟ್ಟಿದಾಗ ತನ್ನ ಒಂದಾನೊಂದು ಮೂಲವನ್ನು ತಿಳ್ಕೊಂಡು ಅದನ್ನ ಆ ಪರಮಾತ್ಮನ ಪ್ರಾಪ್ತಿಗೆ ತಕ್ಕಂತೆ ಮಾಡಬೇಕು. ಯಾವುದೊಂದು ಕಳಪೆಯನ್ನು ಅರ್ಥ ಇಲ್ಲ. ಈಗ ಜನಗಳೇನು ಅರ್ಥ ಮಾಡ್ತಾರೆ, ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ಅನ್ಕೊಳ್ಳೋ, ಶೂದ್ರ ಕಮ್ಮಿ ಬ್ರಾಹ್ಮಣ ಜಾಸ್ತಿ ಅಂತ. ಅದು ತಪ್ಪೋದು, ಹಾಗರ್ಥ ಅಲ್ಲವೇ ಅಲ್ಲ. ಅದಕ್ಕೆ ಮತ್ತೇನ ಅವರವರ ಗುಣಕರ್ಮಕ್ಕೆ ತಕ್ಕಂತೆ ವಿಭಾಗ. ಮೊದಲೇ ಬಂದಿದೆ, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ. ಗುಣಗಳನ್ನು ಏನು ವ್ಯತ್ಯಾಸ ಮಾಡೋಕ್ಕಾಗಲ್ಲ. ಸತ್ವಗುಣದವನು ಇರಬಹುದು, ರಜೋಗುಣದವನು ಇರಬಹುದು, ತಮೋ ಗುಣದವನು ಇರಬಹುದು. ಈ ತಮೋ ಗುಣದವನನ್ನು ರಜೋಗುಣಕ್ಕೆ ಕನ್ವರ್ಟ್ ಮಾಡೋಕ್ಕೆ ನಮ್ಮ ಕೈಲಾಗಲ್ಲ, ಯಾವ ಕಾಲೇಜ್ನಲ್ಲೂ ಆಗಲ್ಲ, ಯಾವ ಮೇಷ್ಟ್ರ ಕೈಲೂ ಆಗೋದಿಲ್ಲ. ಆಗುತ್ತಾ? ಯಾಕೆ ಅಂತ, ಅದು ಸ್ವಭಾವ ತಾನೆ. ಸ್ವಭಾವ ಪ್ರಭವೈರ್ಗುಣೈ ಅಂತಲೇ ಬರೀತಾರಲ್ಲ ಭಗವದ್ಗೀತೆಗಳು. ಆದ್ದರಿಂದ ಆ ಜ್ಞಾನಿಗಳು ಪರಮಾತ್ಮ ಪ್ರೇರಣೆ ಮಾಡಿರಬೇಕು. ಅವರವರ ಒಂದೊಂದು ಸ್ವಭಾವಕ್ಕೆ ತಕ್ಕಂತೆ ವಿಂಗಡ ಮಾಡಿಬಿಟ್ರೆ ಅವ್ರವ್ರ ಕೆಲಸ ಅವ್ರು ಮಾಡ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ಜಗತ್ತು ನಡೆಯುತ್ತೆ ಅನ್ನೋ ಅರ್ಥ ಅಂತ. ಇದು ತುಂಬಾ ಕರಾರವಾದ ವ್ಯವಹಾರದಲ್ಲೂ ಹಾಗೇನೆ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕೋ ಅದನ್ನೇ ಮಾಡಬೇಕು. ರೈಲ್ ನಡ್ಸಕ್ ಬರೋನು ರೈಲ್ನೇ ನಡೆಸ್ಬೇಕು, ಬಾವುಟ ತೋರ್ಸೋನು ಬಾವುಟನೇ ತೋರಿಸ್ಬೇಕು. ಹಾಗೆ ನಾನು ಯಾಕೆ ಬಾವುಟ ತೋರಿಸ್ಲಿ ಅಂದ್ರೆ ಅಯ್ಯೋ ಎಲ್ಲರೂ ರೈಲ್ ಮುಂದಕ್ಕೆ ಹೋಗ್ಬಿಟ್ರಿ ಅಂದ್ರೆ ಪ್ರತಿಯೊಂದನ್ನು ಎಷ್ಟು ಭಗವದ್ಗೀತೆ ಎಷ್ಟು ಕಿವಿ ಮಾತು ಹೇಳುತ್ತೆ ಅಂದ್ರೆ, ಮನುಷ್ಯ ನೀನು ನೆಟ್ಗಿರ್ಬೇಕಾದ್ರೆ ನೀನು ಯಾರು, ನಿನ್ನ ಯೋಗ್ಯತೆ ಏನು, ನಿನ್ನ ಕರ್ಮ ಏನು, ಭಗವಂತ ನಿನಗೇನು ಒಪ್ಪಿಸಿದಾನ ಅದನ್ನು ಮಾಡು. ಕಸ ಗುಡಿಸಿದ್ರು ಪರವಾಗಿಲ್ಲ, ಏನು ತಪ್ಪಲ್ಲ, ಅವಶ್ಯ ಮಾಡ್ತಕ್ಕ. ಅದು ಪರಮಾತ್ಮನ ಸೇವೆಗೆ. ಶಂಕರಾಚಾರ್ಯ ಅಂದ್ರು, ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರ. ಇದರಲ್ಲಿ ಕೀಳಾದ್ದು ಮೇಲಾದ್ದು ಅನ್ನೋ ಪ್ರಶ್ನೆ ಇಲ್ಲ, ಪ್ರತಿಯೊಂದು ಮಾಡಲೇಬೇಕು. ಪಾತ್ರೆ ತೊಳೆಯೋದು ಬಹಳ ಕೀಳಾದ ಕೆಲಸ ಅನ್ಸರಿ. ಯಾವ ಪಾತ್ರೆ ತೊಳೆದ ಹೋದ ಅಡುಗೆ ಹೇಗೆ ಮಾಡ್ತೀರಾ ನೀವು? ಎಲ್ಲ ಇವತ್ತಿನ ಪ್ರಪಂಚವನ್ನು ನೋಡಿದರೆ ಯಾವುದೊಂದು ಕೂಡ ಅನುಪಯೋಗವಾದದ್ದು ಅನ್ನೋದಿಲ್ಲ, ಪ್ರತಿಯೊಂದರಿಂದಲೂ ಉಪಯೋಗ ಇದ್ದೇ ಇದೆ. ನಾವು ಅದನ್ನು ಸಮನ್ವಯ ಮಾಡ್ಕೋಬೇಕು. ಇದನ್ನೇ ಇಡೀ ಜಗತ್ತಿನ ಒಂದಾನೊಂದು ಸೃಷ್ಟಿಯ ದೃಷ್ಟಿಯಿಂದಲೇ ಭಗವಂತ ವಿಶೇಷವಾಗಿ ಮನುಷ್ಯ ಜಾತಿಗೆ ತಕ್ಕದ್ದು. ಯಾಕೆ ಅಂದರೆ ಕರ್ಮವೆಲ್ಲ ಮನುಷ್ಯನಿಗೆ ಸೇರಿದೆ. ಹಿಂದೆ ಹೇಳಿದ್ದಾರೆ ಏನಂತ, ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತೆ ಮುದಕ್ಕೆ ಕರ್ಮಜ. ನಿಮಗೇನಾದರೂ ಒಂದು ಸಿದ್ಧಿ, ಒಂದು ಪುರುಷಾರ್ಥ ಆಗಬೇಕು ಅಂದರೆ ಕರ್ಮನೇ ಮಾಡಬೇಕು. ಮನುಷ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಅಂತ ಎಲ್ಲೋ ಹಳೇ ಕಾಲದಲ್ಲಿ ನಾನು ಒಂದು ಪದ್ಯ ಓದಿದ್ದೆ, ಅದಿದೆ ಅಲ್ವೇ? ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಅಂತ. ಎಷ್ಟು ಚೆನ್ನಾಗಿತ್ತು ಆ ಪದ್ಯ ನೋಡಿ. ಮತ್ತೆ ಇದು ಮನುಷ್ಯ ಲೋಕ ನಿಜ. ಇಲ್ಲಿ ಆ ಕರ್ತೃ ಒಬ್ಬ ಇದ್ದಾನೆ, ಯಜಮಾನ. ಅವನು ಇಂತಿಂಥವ್ರಿಗೆ ಇಂತಿಂಥ ಕರ್ಮ ಅಂತ ಗೊತ್ತು ಮಾಡಿಬಿಟ್ಟಿದ್ದಾನೆ. ಯಾವ ಅಳತೆಯಿಂದ ಗೊತ್ತು ಮಾಡಿದ ಅಂತ, ಗುಣಗಳಿಂದ ಅದು ಬರುತ್ತೆ ನೋಡಿ. ಇವಾಗ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ
ಶೂದ್ರಾಣಾಂಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ವಿಂಗಡ ಮಾಡಿದ್ದಾನೆ. ಸ್ವಭಾವ ಪ್ರಭವೈರ್ಗುಣೈ ಅಂತ. ಯಾರ ಮೇಲೂ ಭಗವಂತನಿಗೆ ರಾಗದ್ವೇಷಗಳಿಲ್ಲ, ಎಲ್ಲರೂ ಅವನ ಮಕ್ಕಳೇ. ಕೊನೆಯಲ್ಲಿ ಎಲ್ಲರೂ ಹೋಗಿ ಅವನನ್ನೇ ಸೇರತಕ್ಕದ್ದು, ಇನ್ನು ಬೇರೆ ಏನೂ ಇಲ್ಲ. ಜಾತಿ ಮತ್ತು ಮತ ಅಂತಕ್ಕದ್ರ ಅರ್ಥ ಏನು ಅಂದ್ರೆ ಅವನವನ ಅರ್ಹತೆಗೆ ಯೋಗ್ಯತೆಗೆ ತಕ್ಕಂತೆ. ಈಗ ಆಸ್ಪತ್ರೆಗೆ ಹೋದ್ರೆ ಆ ಡಾಕ್ಟ್ರ್ ಪರೀಕ್ಷೆ ಮಾಡ್ತಾರೆ, ಇಂಥವ್ರಿಗಿಂಥ ಔಷಧಿ ಅಂತ ಕೊಡ್ತಾರೆ. ಒಬ್ಬ ಕೇಳಿದ್ನಂತೆ, ಏನು ಸ್ವಾಮಿ ನನಗೆ ಆ ಚಿಕ್ಕ ಬಾಟ್ಲಿನ ಔಷಧಿ ಕೊಟ್ಬಿಟ್ರಲ್ಲ, ದೊಡ್ಡ ಬಾಟ್ಲಿಂದ ಯಾಕೆ ಕೊಡ್ಲಿಲ್ಲ ಅಂತಲೇ, ಅದು ನಿಂಗಲ್ಲ ಕಣಯ್ಯ ಅಂತ. ಇವನಿಗೇನು ತಿಳ್ಕೊಂಡ, ದೊಡ್ಡ ಬಾಟ್ಲಿನ ಔಷಧಿ ಕೊಟ್ರೆ ನಾನು ದೊಡ್ಡ ಮನುಷ್ಯ ಅಂತ. ಎಲ್ಲಾದ್ರೂ ಉಂಟೆ ಸ್ವಾಮಿ? ಇವನಿಗೇನು ಕಾಯಿಲೆ ಇದೆಯೋ ಅದನ್ನು ಡಾಕ್ಟರ್ ಡಯಾಗ್ನೈಸ್ ಮಾಡಿ ಇವನಿಗೆ ಇಂಥ ಔಷಧಿ ಕೊಡಿ ಅಂದರೆ, ದೊಡ್ಡ ಬಾಟ್ಲಿನ ಕೊಡಿ ಅಂದರೆ ಇವನು ಎಂಥ ಮೂರ್ಖ ಅಂತ ಇದು. ಹಾಗೆ ಯಾರೋ ಮಾಡೋ ಕೆಲಸ ಯಾರೋ ಮಾಡ್ತೀವಿ ಅಂತ ಹೇಗಾಗುತ್ತೆ? ವ್ಯವಹಾರದಲ್ಲೂ ಇಲ್ಲ. ಮಿಲಿಟರಿ ಇರೋನು ಯುದ್ಧ ಮಾಡಬೇಕು, ನಮ್ಮನ್ನೆಲ್ಲ ಹಿಡ್ಕೊಂಡು ಹೋಗ್ತಾರೆ ಯುದ್ಧ ಮಾಡಿ ಅಂತ. ನಾವು ಹೋಗ್ತೀವ, ತಪ್ಸ್ಕೊಂಡ್ಬಿಡ್ತೀವಿ, ಯಾಕೆ ಎಸ್ಕೇಪಿಂಗ್? ಅಯ್ಯೋ ಎಲ್ಲಾದ್ರೂ ಉಂಟೇಪ್ಪ ಅಂದಮೇಲೆ ಈ ಕರ್ಮಗಳನ್ನು ಯಾರ್ಯಾರು ಯಾವ್ಯಾವುದು ಮಾಡಬೇಕು ಅನ್ನೋಕ್ಕೆ ಸೃಷ್ಟಿಯ ಒಂದು ಸ್ವಭಾವದಲ್ಲೇ ಇದ್ಬಿಟ್ಟಿರೋಣದ್ರಿಂದ ಇದನ್ನು ಹೇಗಪ್ಪ ಡಿಸ್ಟ್ರಿಬ್ಯೂಟ್ ಮಾಡೋದು, ಯಾರ್ಯಾರು ಯಾವ್ಯಾವ್ದು ಮಾಡಬೇಕು? ಅದಕ್ಕೆ ಸ್ವಭಾವ ಪ್ರಭವೈರ್ಗುಣೈ ಅಂದ್ರು. ಅವನವನ ಸ್ವಭಾವ ಅಂದ್ರೇನು? ಗುಣಗಳು, ಸತ್ವಗುಣ ರಜೋಗುಣ ತಮೋಗುಣಗಳಿಗೆ ತಕ್ಕಂತೆ. ಸತ್ವಗುಣ ಆಗಿರ್ತಕ್ಕವನಿಗೆ ಸತ್ವಗುಣದ ಒಂದು ಸತ್ತು ಕಾರ್ಯ ಹೇಳಬೇಕು, ರಜೋಗುಣದವನಿಗೆ ರಜೋಗುಣದ್ದು, ತಮೋಗುಣ. ಹೀಗೆ ಸ್ವಭಾವ ಪ್ರಭವೈ ಗುಣೈ, ಇದನ್ನೇ ಇಲ್ಲಿ ಬರೀತಾರೆ. ಕರ್ಮಾಣಿ ಪ್ರವಿಭಕ್ತಾನೆ. ಈ ದೃಷ್ಟಿಯಿಂದಲೇ ಶಾಸ್ತ್ರ ಪ್ರತಿಯೊಬ್ಬನನ್ನು ಅವನವನ ಗುಣಗಳನ್ನು ನೋಡಿ ಗೊತ್ತು ಮಾಡಿದ್ದಾರೆ. ಹಿಂದೆಯೇ ಬಂತು ಈ ಮಾತು, ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ಅಂತ. ಅದನ್ನೇ ಹೇಳ್ತಾರೆ. ಕರ್ಮಾಣಿ ಪ್ರವಿಭಕ್ತಾನೆ ಕೇನ ಸ್ವಭಾವ ಪ್ರಭವೈ ಗುಣೈ. ಅದು ಹೇಳಾಯ್ತು. ಸ್ವಭಾವ ಪ್ರಭವ ತೈಹಿ ಶಮಾದೀನಿ ಕರ್ಮಾಣಿ ಪ್ರವಿಭಕ್ತಾನಿ. ಆದ್ದರಿಂದಲೇ ಮುಂದೆ ಹೇಳ್ತಕ್ಕಂಥ ಯಾವ ಒಂದು ಕರ್ಮಗಳನ್ನು ವಿಭಾಗ ಮಾಡಲಾಗಿದೆಯೋ ಅದು ಆಯಾ ವ್ಯಕ್ತಿಯ ಗುಣಗಳನ್ನ ಅನುಸರಿಸಿ ಹೇಳಲ್ಪಟ್ಟದ್ದಾಗಿದೆ. ಆದ್ರಿಂದ ಗುಣಕ್ಕೂ ಕರ್ಮಕ್ಕೂ ಅಂಟು. ಗುಣ ಯಾವುದಿದೆ ಅದಕ್ಕೆ ತಕ್ಕ ಕರ್ಮ ಅಂತ ಅರ್ಥ. ಅದನ್ನು ಬರೀತಾರೆ. ತಥಾ ಅಂದ್ರು. ಈಗ ಅದನ್ನು ವರ್ಣನೆ ಮಾಡ್ತಾರೆ. ಬ್ರಾಹ್ಮಣ ಸ್ವಭಾವಸ್ಯ ಸತ್ವಗುಣ ಪ್ರಭವ ಕಾರಣಂ. ಯಾವ ವ್ಯಕ್ತಿಗೆ ಬ್ರಾಹ್ಮಣನ ಸ್ವಭಾವ ಇರುತ್ತದೆಯೋ ಅಂದ್ರು. ಎಷ್ಟು ಚೆನ್ನಾಗಿ ಹೇಳ್ತಾರೆ. ಬ್ರಾಹ್ಮಣನ ಸ್ವಭಾವ ಅಂದ್ರೇನು? ಏನೇನಿದೆ ಬ್ರಾಹ್ಮಣನಿಗೆ ಶಮಾದಮ ತಪಸ್ಸು ಶೌಚ ಅಂತ ಏನೇನು ಗುಣಗಳನ್ನು ಹೇಳ್ತಾರೋ ಆ ಗುಣಗಳು ಯಾವ ವ್ಯಕ್ತಿಯಲ್ಲಿಯೇ ಕಂಡರೋ ಅವನಿಗೆ ಬ್ರಾಹ್ಮಣನ ಕರ್ತವ್ಯವೇ ಸರಿ. ನೋಡಿ ಇಲ್ಲಿ ಎಷ್ಟು ಮಟ್ಟಿಗಾಗುತ್ತೆ ಅಂದ್ರೆ, ಜನ್ಮದಿಂದಲೂ ಒಂದಾನೊಂದು ಕರ್ತವ್ಯವನ್ನು ನಿರ್ಣಯ ಮಾಡಬಹುದು, ಅದು ಮೊದಲನೇ. ಅದಕ್ಕಿಂತ ಮಿಗಿಲಾಗಿ ಗುಣದಿಂದಲೂ ಮಾಡಬಹುದು. ಆ ಗುಣ ಒಳ್ಳೆಯದಾಗಿದ್ದ ಪಕ್ಷದಲ್ಲಿ ಒಂದು ವೇಳೆ ಬೇರೆ ಒಂದು ಶೂದ್ರನಾಗಿ ಹುಟ್ಟಿದ್ರು ಬ್ರಾಹ್ಮಣದ ಗುಣಗಳು ಕಂಡುಕೊಂಡ್ರೆ ಅದರಂತೇನೆ ಮಾಡಬೇಕು. ಆದ್ದರಿಂದ ಆ ಗುಣಕ್ಕನುಸಾರವಾಗಿ ವಿಭಾಗ ಮಾಡಿದ್ದಾರೆ. ಅಪರೂಪ ಎಲ್ಲರೂ ಯಾವುದಾದ್ರು ಸಾಮಾನ್ಯ ಒಳ್ಳೆಯ ಗುಣ ಉಳ್ಳವನು ಒಂದಾನೊಂದು ಸ್ವಲ್ಪ ನೀಚ ಜಾತಿಯಲ್ಲಿರಬಹುದು. ಅದು ಎಲ್ಲ ಪುರಾಣದಲ್ಲಿ ಬೇಕಾದಷ್ಟು ಕಥೆ ಬರುತ್ತೆ, ಕೇಳಿದ್ದೀರಿ. ಎಂಥೆಂಥ ದುಷ್ಟರಾದವರೆಲ್ಲ ನೀಚ ಜಾತಿಯವರೆಲ್ಲ ಭಗವದ್ ಭಕ್ತರಾಗಿರೋದು ಗೊತ್ತಲ್ಲ. ಪರಮಾತ್ಮನ ಭಕ್ತರಾಗಿರೋದು ಎಷ್ಟು ಜನ ಇದ್ದಾರೆ? ಭಕ್ತರನ್ನೆಲ್ಲ ಒಂದೇ ಜಾತಿ ಅಂತ ಹೇಳೋಕ್ಕೆ ಬರೋದಿಲ್ಲ. ನೋಡಿದ್ರಾ? ಆದ್ದರಿಂದ ಆ ಗುಣಗಳನ್ನು ಅನುಸರಿಸಿಯೇ ಜಾತಿಯನ್ನು ನಿರ್ಮಾಣ ಮಾಡಿದ್ರು. ಕಾರಣಾಂತರದಿಂದ ಅವರಿಗೇನಾದ್ರು ಒಂದು ಪಾಪ ಪರಿಹಾರ ಬೇಕಾಗಿದ್ರೆ ಆ ಜಾತಿ ಇರಬಹುದು. ಆದ್ದರಿಂದ ಜಾತಿಗೂ ಗುಣಕ್ಕೂ ಏನೂ ವಿರೋಧವಿಲ್ಲ. ಸದ್ಗುಣಗಳಿದ್ದವನೇ ನಿಜವಾಗಿ ಅಧ್ಯಾತ್ಮಕ್ಕೆ ಅರ್ಹನಾದವನು. ಆದ್ದರಿಂದ ಇಲ್ಲಿ ಜಾತಿಯ ಪ್ರಶ್ನೆ ಬರೋದಿಲ್ಲ. ಆದರೂ ಕೂಡ ವ್ಯವಹಾರದಲ್ಲಿ ಆ ಸ್ವಭಾವಕ್ಕೆ ತಕ್ಕಂತೆ ಗುಣಗಳಿಗೆ ತಕ್ಕಂತೆ ವಿಭಾಗ ಮಾಡಲಾಗಿದೆ ಅಂತ ಅದನ್ನು ಹೇಳ್ತಾರೆ. ಸತ್ವೋಪಸರ್ಜನ ರಜಂ ಪ್ರಭವ ವೈಶ್ಯ ಸ್ವಭಾವಸ್ಯ ತಮಃ ಉಪಸರ್ಜನಂ ರಜಃ ಪ್ರಭವ. ಆಯಿತು, ಇರೋದೀಗ ಸತ್ವ ರಜಸ್ಸು ತಮಸ್ಸು ಅಂತ 3 ಗುಣಗಳು. ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಅಂತ 4 ವರ್ಣಗಳು ಅಂತ ಹೇಳ್ತೀರಿ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಅಂತ.
ಈ ಮೂರು ಗುಣಗಳನ್ನ 4 ರೀತಿಯಾಗಿ ವಿಂಗಡಿಸುವುದು ಹೇಗೆ? ಪ್ರಶ್ನೆ ನೋಡಿ ಚೆನ್ನಾಗಿ. ಅದಕ್ಕೆ ಹೇಳ್ತಾರೆ, ಬ್ರಾಹ್ಮಣ ಸ್ವಭಾವಸ್ಯ ಸತ್ವಗುಣ ಪ್ರಭವ ಕಾರಣಂ. ಸತ್ವಗುಣವೇ ಪ್ರಧಾನವಾಗಿ ಪರ್ಸೆಂಟೇಜ್ ಜಾಸ್ತಿ ಇದ್ದರೆ, ಅಂದ್ರೇನು, ಪೂರ್ತಿ 100ಕ್ಕೆ 100 ಸತ್ವಗುಣ ಇರಲ್ಲ. ಹಾಗಿದ್ರೆ ಜಗದ್ವ್ಯಾಪಾರ ನಡೆಯೋಲ್ಲ, ಕಲಬೇರಿಕೆ ಆಗಲೇಬೇಕು. ಹಾಲು ಅಂತ ತಗೊಂಡ್ರೆ ಹಾಲು ಪ್ಲಸ್ ನೀರು ಅಂತಲೇ ಅರ್ಥ ಅಂತ, ಹೌದಲ್ಲ? ಹಾಗೆ ಬ್ರಾಹ್ಮಣ ಅಂದ್ರೆ ಸತ್ವಗುಣ ಜಾಸ್ತಿ ಇದ್ದು ರಜೋಗುಣ ಸ್ವಲ್ಪ ಇದ್ರೆ ಅವನನ್ನು ಬ್ರಾಹ್ಮಣ ಅಂತ ಕರೀತಾರೆ. ಅದೇ ಕಾರಣ. ತಥಾ ಕ್ಷತ್ರಿಯ ಸ್ವಭಾವಸ್ಯ, ಕ್ಷತ್ರಿಯನಾದ್ರೆ ವ್ಯತ್ಯಾಸ ಆಗುತ್ತೆ. ಅಲ್ಲಿ ಬರೀ ಒಂದಾನೊಂದು ಸತ್ವಗುಣ ಇಟ್ಕೊಂಡ್ರೆ ಕ್ಷತ್ರಿಯನ ಕೆಲಸ ಆಗೋದಿಲ್ಲ ಅಂತ. ಯುದ್ಧಕ್ಕೆ ಹೋಗ್ಬಿಟ್ರೆ ಮಿಲಿಟರಿ ಇದ್ರೆ ಹೇಗಿರ್ಬೇಕೋ ಅಲ್ಲಿ ರೂಲ್ಸೇ ಬೇರೆ ಅಲ್ವೇ? ಹಾಗೆ ಸತ್ವೋಪಸರ್ಜನಂ ರಜಃ ಪ್ರಭವ, ಅಲ್ಲಿ ರಜೋಗುಣ ಜಾಸ್ತಿ ಇರಬೇಕಂತೆ, ಅದರ ಪರ್ಸೆಂಟೇಜ್ ಜಾಸ್ತಿ ಇರಬೇಕು. ಸ್ವಲ್ಪ ಸತ್ವಗುಣ ಅದ್ರ ಜೊತೆಗೆ ಇರಬೇಕು. ಹೀಗಾಗಿ ಸತ್ವಗುಣವನ್ನ ಅಲ್ಪವಾಗಿಟ್ಟು ರಜೋಗುಣವನ್ನ ಪ್ರಧಾನವಾಗಿದ್ರೆ ಅದನ್ನ ಕ್ಷತ್ರಿಯ ಅಂತ. ವೈಶ್ಯ ಸ್ವಭಾವಸ್ಯ ತಮ ಉಪಸರ್ಜನಂ ರಜಃ ಪ್ರಭವ ಅಂದ್ರ. ವೈಶ್ಯ ಅಂದ್ರೆ ರಜೋಗುಣವೇ ಜಾಸ್ತಿ, ಸ್ವಲ್ಪ ತಮೋಗುಣ ಸೇರಿರುತ್ತೆ ಅಂತ. ಅಂದ್ರೆ ಸತ್ವಗುಣ ಇರೋಲ್ಲ ಅಂತ ಅರ್ಥವಲ್ಲ, ಅದಿದ್ರೂ ಲೆಕ್ಕಕ್ಕಿಲ್ಲ ಅಂತ ಅರ್ಥ. ಎಲ್ಲ 1% 2% ಇದ್ರೆ ಅದೇನು ಲೆಕ್ಕಕ್ಕಿಲ್ಲ ಅನ್ನೋದಕ್ಕೋಸ್ಕರ ಹಾಗೆ. ತ್ರಿಗುಣಗಳಿಲ್ಲದೇನೆ ಯಾವ ವ್ಯಕ್ತಿಯೂ ಇರೋದಿಲ್ಲ, ಆದ್ರೆ ಪರ್ಸೆಂಟೇಜ್ನಲ್ಲಿ ವ್ಯತ್ಯಾಸ ಇರುತ್ತೆ. ವೈಶ್ಯ ಅಂದ್ರೆ ಏನಾಗುತ್ತೆ, ಅವನಿಗೆ ಹೆಚ್ಚಾಗಿ ತಮ ಉಪಸರ್ಜನಂ ರಜೋಗುಣ ಪ್ರಧಾನವಾಗಿದ್ದು ತಮಸ್ಸು ಅದಕ್ಕೆ ಸೆಕೆಂಡ್ರಿ, ಎರಡನೇದಾಗಿರುತ್ತೆ. ಶೂದ್ರ ಸ್ವಭಾವಸ್ಯ ರಜ ಉಪಸರ್ಜನಂ ತಮಃ ಪ್ರಭವ. ಶೂದ್ರ ಅಂದ್ರೆ ರಜೋಗುಣ ಸ್ವಲ್ಪವಾಗಿದ್ದು ತಮೋಗುಣವೇ ಪ್ರಧಾನವಾಗಿರೋದು ಶೂದ್ರನ ಒಂದಾನ. ಇದು ಯಾವ ಕಾಲದಲ್ಲಿ ಭಗವಂತ ಜಗತ್ ಸೃಷ್ಟಿ ಮಾಡಿ ವ್ಯವಸ್ಥೆ ಮಾಡಿದ್ನೋ ಅದೇ ಇವತ್ತಿಗೂ ಹಾಗೆ ನಡೀತಾ ಇದೆ. ಇದನ್ನೇನು ಯಾರು ಯಾವ ಗೌರ್ಮೆಂಟ್ನವ್ರು ಬಂದ್ರು, ಯಾವ ಕಾನೂನು ಮಾಡಿದ್ರು, ಕಾನ್ಸ್ಟಿಟ್ಯೂಷನ್ ಮಾಡಿದ್ರು ಬದಲಾಯಿಸಕ್ಕಾಗಲ್ಲ. ಗೊತ್ತು ನಮ್ಗೆ. ಇದ್ರ ಮೇಲೆ ಏನಾದ್ರು ನಾವು ಸರಿ ಮಾಡ್ತೀವಿ ಅಂತ ಹೋದ್ರೆ ಇನ್ನೊಂದು ತಲೆ ಕೆಳಕಾಗುತ್ತೆ, ಆಗೋದೇ ಇಲ್ಲ. ಅಂದಮೇಲೆ ಈ ಗುಣಗಳನ್ನು ನಾವು ಗುರುತಿಟ್ಟುಕೊಂಡು ಯಾವನಲ್ಲಿ ಯಾವ ಗುಣಗಳು ಪ್ರಧಾನವಾಗಿದ್ದು ಉಳಿದದ್ದು ಆನುಷಂಗಿಕವಾಗಿರುತ್ತದೆಯೋ ಅದರಂತೆಯೇ ಕರ್ಮ ಗುಣಗಳನ್ನು ವಿಂಗಡಿಸಿದ್ದರ ಗುರುತೇನು ಅಂದ್ರೆ ಅವನಿಗೆ ಯಾವ ಕರ್ಮ ಅಡ್ಜಸ್ಟ್ ಆಗುತ್ತೆ ನೋಡಿದ್ರ, ಇಷ್ಟೇ ಐತೆ. ಆ ಕರ್ಮವನ್ನು ಅವನು ಮಾಡಬೇಕು, ಗುಣಕ್ಕೆ ತಕ್ಕಂತೆ ಕರ್ಮ ನಡೆಯುತ್ತೆ. ಅದಕ್ಕೋಸ್ಕರ ಪ್ರಶಾಂತ ಈಶ್ವರಿಯೇಹ ಮೂಢತಾ ಸ್ವಭಾವ ದರ್ಶನಾತ್ ಚತುರ್ನಾಮ. ಪ್ರಶಾಂತ ಈಶ್ವರಿಯೇಹ ಮೂಢತಾ ಸ್ವಭಾವ ದರ್ಶನಾತ್ ಚತುರ್ನಾಮ್ ಅಂತ ಬರುದು. ಆ ವಾಕ್ಯದ ಅರ್ಥ ಏನು ಅಂತ ಕನ್ನಡದಲ್ಲಿ ಓದ್ತಿದ್ದಾರೆ. ಅಥವಾ ಜನ್ಮಾಂತರ ಕೃತ ಸಂಸ್ಕಾರ ಮುಂದಿದೆ, ಇಲ್ಲಿದೆ ನೋಡಿ. ಅದು ಯಾವ ಗುಣಗಳಿಗೆ ಪ್ರಭಾವವೋ ಅಂತ ಸ್ವಭಾವ ಪ್ರಭಾವಗಳಾದ ಗುಣಗಳಿಂದ. ಸ್ವಭಾವವೆಂದರೆ ಈಶ್ವರನ ಪ್ರಕೃತಿಯಾದ ತ್ರಿಗುಣಾತ್ಮಕವಾದ ಮಾಯೆ. ಅದು ಯಾವ ಗುಣಗಳಿಗೆ ಪ್ರಭಾವವೋ ಅಂದರೆ ಕಾರಣವೋ ಅವು ಸ್ವಭಾವ ಪ್ರಭಾವಗಳು. ಕರೆಕ್ಟ್ ಆಗಿ ಸ್ವಭಾವ ಪ್ರಭವೈರ್ಗುಣೈ ಅಂತ ಮೂಲದಲ್ಲಿದೆ. ಅದನ್ನು ಬಹಳ ಚೆನ್ನಾಗಿ ಶಂಕರಾಚಾರ್ಯರು ಅರ್ಥ ಮಾಡ್ತಾರೆ. ಸ್ವಭಾವ ಅಂದ್ರೆ ಅವನ ಒಂದಾನೊಂದು ಸ್ವರೂಪ ಅನ್ನೋ ಅರ್ಥವಾಗುತ್ತೆ. ಈ ವಿಂಗಡ ಆಗಕ್ಕೇನು ಕಾರಣ ಅಂದ್ರೆ ಈಶ್ವರನ ಪ್ರಕೃತಿಯಾದ ತ್ರಿಗುಣಾತ್ಮಕವಾದ ಮಾಯೇ ಅಂದ್ರು. ಇದು ನಮ್ಮ ಶಂಕರ ವೇದಾಂತಕ್ಕೆ ಮಾತ್ರ ಮೀಸಲಾದಂತಹ ತತ್ವ. ಬಾಕಿಯವರಿಗೆ ಮಾಯೆಯನ್ನು ಸರಿಯಾಗಿ ಉಪಯೋಗಿಸೋದಿಲ್ಲ. ಯಾಕೆ ಅಂದ್ರೆ ಜಗತ್ ಸೃಷ್ಟಿಯಾಗಿರೋದೆಲ್ಲ ಪರಮಾತ್ಮನಿಂದ. ಆ ಪರಮಾತ್ಮ ಸೃಷ್ಟಿ ಮಾಡಿದಾನೆ ಅಂದ್ರೆ ಅರ್ಥ ಏನು, ಮಾಡಿದಂತೆ ಅಂತ ಅಷ್ಟೇ. ನಿಜವಾಗಿ ಪರಮಾತ್ಮ ಯಾವ ಸೃಷ್ಟಿ ಸ್ಥಿತಿ ಲಯ ಏನೋ ಮಾಡಿಲ್ಲ, ಮಾಡಿದಂತೆ ಅಂತ. ಇದನ್ನೇ ವೇದಾಂತಲ್ಲಿ ಏನಂತಾರೆ, ಎಚ್ಚರವನ್ನು ಪರಮಾರ್ಥ ಅಂತ ಹೇಳ್ತೀರಲ್ಲ, ಹಾಗೆ ತಿಳ್ಕೋಬೇಡಿ. ಕನಸು ಹೇಗೆ ಒಂದಾನೊಂದು ದೃಶ್ಯ ಮಾತ್ರವೋ ಎಚ್ಚರವೂ ಅಷ್ಟೇ. ಎಚ್ಚರ ಕನಸುಗಳಿಗೆ ಸರಿಸಮಾನತೆ ಮಾಂಡವ್ಯಕ್ಯದಲ್ಲಿ
ವಿಶೇಷವಾಗಿ ಬರೀತಾರೆ. ಅದರಂತೆ ಸ್ವಭಾವ ಅಂದ್ರೆ ಏನರ್ಥ? ಭಗವಂತ ಜಗತ್ತನ್ನು ಸೃಷ್ಟಿ ಮಾಡುವಾಗ ಈ ತ್ರಿಗುಣಗಳನ್ನು ಬಳಸ್ತಾನೆ. ಅದೇ ಅವನಿಗೆ ಮೆಟೀರಿಯಲ್. ಈ ತ್ರಿಗುಣಗಳನ್ನು ಬಳಸಿಯೇ ಸೃಷ್ಟಿ ಮಾಡುವಾಗ, ಅಂದ್ರೆ ತ್ರಿಗುಣಗಳನ್ನು ಯಾರು ಸೃಷ್ಟಿ ಮಾಡಿದ್ರು ಅದು ಅವನೇ ಮಾಡಿದ್ದು. ಅದಕ್ಕೆ ಪ್ರಕೃತಿ ಅಂತ ಹೆಸರು, ಅಷ್ಟೇ, ಇನ್ನೇನಿಲ್ಲ. ಸೃಷ್ಟಿ ಮಾಡೋನಿಗೆ ಪುರುಷ ಅಂತ ಹೆಸರು. ಪ್ರಕೃತಿ ಪುರುಷರು ಸೇರಿದ್ರೇನೆ ಸೃಷ್ಟಿ, ಇಲ್ಲದೆ ಆಗೋದೇ ಇಲ್ಲ. ಆ ಪುರುಷ ಇದ್ದಾನಲ್ಲ ಪರಮಾತ್ಮ, ಅವನ ಈ ಪ್ರಕೃತಿಯನ್ನು ಬಳಸಿ, ಪ್ರಕೃತಿ ತ್ರಿಗುಣಾತ್ಮಕವಾಗಿದೆ ಎನ್ನುವುದು ಸುಪ್ರಸಿದ್ಧ. ಇಂಥ ಯಾವ ಈಶ್ವರನ ಪ್ರಕೃತಿಯಾದ ತ್ರಿಗುಣಾತ್ಮಕವಾದಂಥ ಮಾಯಾ ಅಂತ ಕರೀತಾರೆ. ಆ ಮಾಯಾ ಅನ್ನೋ ಶಬ್ದ ವೇದಾಂತದಲ್ಲಿ ಬಹುಮುಖ್ಯವಾದ. ಮಾಯಾ ಅಂದ್ರೆ ಏನು? ಪ್ರಕೃತಿ ಅಂದ್ರೆ ಸ್ವಭಾವ ಅಂತ ಅರ್ಥ ಹೇಳ್ಬಿಡ್ತೀವಿ. ಮಾಯಾ ಅಂದ್ರೆ ಏನು ಅಂತ, ಅದು ಇದ್ದಂತೆ ತೋರುತ್ತದೆಯೇ ಹೊರತು ನಿಜವಾಗಿಲ್ಲ ಅಂತ. ಹೇಗೆ ಮನುಷ್ಯ ನೆರಳು ಅಂತ ವ್ಯವಹಾರ ಮಾಡ್ತೇವೆ. ಮನುಷ್ಯ ಒಂದಾಯ್ತು, ನೆರಳು ಒಂದಾಯ್ತು, ಎರಡಾಯ್ತಲ್ಲ ಅಂದ್ರೆ ಎರಡಾಯ್ತೆ? ಇಲ್ಲ. ಮನುಷ್ಯ ಒಂದೇ ಹೊರತು ನೆರಳು ಅನ್ನೋದು ಎರಡಿಲ್ಲ. ಯಾರು ಹಾಗೆ ಹೇಳಲ್ಲ. ಸ್ವಾಮಿ ಇನ್ನೊಂದು ಎಲೆ ಹಾಕಿ ನಾನು ಮತ್ತು ನನ್ನ ನೆರಳು ಬಂದಿದ್ದೀವಿ ಅಂದ್ರೆ ಅವನಿಗೊಂದು ಎರಡನೇ ಎಲೆ ಹಾಕ್ಬೇಕಾ? ಏನಿಲ್ಲ. ಹಾಗೆ ಈ ಮಾಯಾ ಅನ್ನೋದು ಕೂಡ ಪರಮೇಶ್ವರನಿಗೆ ಸರಿಸಮಾನವಾಗಿ ಎರಡನೇದಲ್ಲ, ಎರಡನೇದಿದ್ದಂತೆ. ಅದಕ್ಕೋಸ್ಕರ ಮಾಯಾ. ಯಾ ಅಂದ್ರೆ ಯಾವುದು, ಮಾ ಇಲ್ಲವೋ ಅಂತ. ಆ ಮಾಯಾ ಅನ್ನೋ ಶಬ್ದಕ್ಕೆ ಅರ್ಥ ಮಾಡುವಾಗ ಎರಡು ಅಕ್ಷರ ಇದೆಯಲ್ರಿ, ಮಾಯಾ ಅಂತ. ಯಾ ಅಂದ್ರೆ ಯಾವುದು, ಮಾ ಅಂದ್ರೆ ಇಲ್ಲವೋ ಅಂತ. ಇಲ್ಲದೇ ಇದ್ರೆ ಮತ್ತೆ ಇದ್ದಂತೆ ತೋರುತ್ತದೆಯೋ ಅಂತ. ಆ ಮಾಯೆಯ ಲಕ್ಷಣವೇ ಹಾಗೆ. ಕನಸು ಬಿದ್ದ ಹಾಗೆ. ಕನಸಿನಲ್ಲಿ ಯಾವುದೂ ಇರೋದಿಲ್ಲ, ಎಲ್ಲವೂ ಇದ್ದಂತೆ ತೋರುತ್ತೆ. ಆ ಕನಸಿನಲ್ಲಿ ಕಂಡಂಥ ಪದಾರ್ಥಗಳು ಎಲ್ಲವೂ ಮಿಥ್ಯಾ ಅಂತ ನಮಗೆ ಎಚ್ಚೆತ್ತ ಮೇಲೆ ಗೊತ್ತಾಗುತ್ತೆ. ಆದ್ರೊಂದು ಪ್ರಶ್ನೆ, ಕನಸಿನಲ್ಲಿ ಕಂಡದ್ದೆಲ್ಲ ಸುಳ್ಳು ಅನ್ನೋದನ್ನು ಒಪ್ಕೊಳ್ಳೋಣ. ಕನಸು ಕಂಡದ್ದು ಸುಳ್ಳು ನಿಜವಾ? ಕನಸು ಕಂಡದ್ದು ನೋಡಿದ್ರ ಮತ್ತೆ ಈಗ ಅದು ಸುಳ್ಳು ಅನ್ಬೇಕು ನಿಜ ಅನ್ಬೇಕು? ನೀವೇ ಹೇಳಿ. ಕನಸಿನಲ್ಲಿ ಕಂಡದ್ದೆಲ್ಲ ಸುಳ್ಳು ಅಂದ್ರಿ, ಒಪ್ಕೊಂಡು ನಾವು. ಕನಸಿನಲ್ಲಿ ಕಂಡದ್ದು ಸುಳ್ಳು ಹಾಕೊಳ್ಳಿ, ಕನಸು ಕಂಡದ್ದು ಸುಳ್ಳು ನಿಜವೋ ಹೇಳಿ ಅಂದ್ರೆ, ಅಯ್ಯೋ ಹೇಗೆ ನಿಜವೋ ಕನಸಾಯ್ತು, ಹಾಗಾದ್ರೆ ಅದು ನಿಜವೋ ಸುಳ್ಳು ಹೇಳಿ ನೋಡೋಣ. ಅನಿರ್ವಚನೀಯ ಬಿಡ್ರಿ, ಅದು ತಂಟೆ, ನೀವು ತಲೆಗೆ ಅರ್ಥ ಆಗಲ್ಲ ಯಾಕೋ ಇವತ್ತು. ಈಗ ಯಾಕೋ ಸಬ್ಜೆಕ್ಟೇ ಸರಿಯಾಗಿಲ್ಲ. ಸರಿಯಾಗಿದೆ, ನಮಗೆ ಅರ್ಥ ಆಗಿದೆ. ಸಬ್ಜೆಕ್ಟ್ ಸರಿಯಾಗಿದೆ. ಏನ್ ಹೇಳ್ತೀರಿ ನೋಡಿ, ಎಷ್ಟು ಚೆನ್ನಾಗಿ ಬರೀತಾರೆ ಶಂಕರ ಭಗವತ್ಪ. ಮಾಯಾ ಅಂದ್ರೆ ಇಷ್ಟೇನೆ. ಯಾ ಅಂದ್ರೆ ಯಾವ ವಸ್ತು, ಮಾ ಅಂದ್ರೆ ಇಲ್ಲವೇ ಇಲ್ವ ಅಂತ ಕಾಣುತ್ತೆ. ನೆರಳಿದ್ದ ಹಾಗೆ. ಏನು ಮಾಡ್ತೀರಾ? ಏನು ಮಾಡೋದು? ಇದನ್ನೇನಂತಾರೆ? ಭಗವಂತನ ಮಾಯೆ ಅಂದ್ಬಿಟ್ಟು ಅವನಿಗೆ ಅಂಟಿಸ್ಬಿಟ್ರು. ಯಾಕೆ? ಅವನಿಲ್ದೆ ಯಾವ ಮಾಯು ಹುಟ್ಟಲ್ಲ, ಮನುಷ್ಯನಿಲ್ದೆ ನೆರಳು ಹುಟ್ಟಲ್ಲ. ಬರೀ ನೆರಳಿದ್ಕೊಳ್ಳಿ ಸ್ವಾಮಿ. ಬರೀ ನೆರಳು ಹೇಗ್ರಿ ಇರುತ್ತೆ? ಹಿಂದ್ಗಡೆ ನೆರಳು ಬೀಳ್ತಕ್ಕಂಥ ಮನುಷ್ಯನೋ ಮರವೋ ಏನೋ ಇರಲೇಬೇಕೋ ಬೇಡವೋ? ಆದ್ರಿಂದ ನೆರಳು ಹೇಗೆ ಮನುಷ್ಯನನ್ನು ಬಿಟ್ಟಿಲ್ಲವೋ ಹಾಗೆ ಮಾಯೆ ಅನ್ನೋದು ಪರಮೇಶ್ವರನಿಂದ ಬೇರೆಯಲ್ಲ, ಅವನದ್ದೇ ಒಂದಾನೊಂದು ಶಕ್ತಿ. ತ್ರಿಗುಣಾತ್ಮಕಾಂ ವೈಷ್ಣವೀಂ ಮಾಯಾಮ್ ಅಂತ ಮುಂಚೆನೆ ಬರೆದಿದ್ರು ಶಂಕರಾಚಾರ್ಯ. ಸ್ವಲ್ಪ ಮುಂದಕ್ಕೆ ಹೋಗೋಣ. ಹೀಗಿದ್ದು ಗುಣಪ್ರಾದುರ್ಭಾವಸ್ಯ ನಿಷ್ಕಾರಣತ್ವಾನುಪತ್ತೇ ಸ್ವಭಾವ ಕಾರಣ. ಈ ಸತ್ವರಜಸ್ತಮ ಗುಣಗಳ ಒಂದು ಗುಂಪನ್ನ ಪ್ರಕೃತಿ ಅಂತ ಏನು ಕರೆದವೋ ಇದರ ಉಂಟಾಗುವಿಕೆ, ಇದನ್ನೇನಂದ್ರು ಇದು ಪರಮಾರ್ಥವಲ್ಲ. ಅದ್ವೈತ ಆಗ್ಬೇಕಾದ್ರೆ ಪರಮಾತ್ಮನೂ ಸತ್ಯ, ತ್ರಿಗುಣಗಳು ಸತ್ಯ ಅಂದ್ರೆ ಅದ್ವೈತ ಆಗೋದೇ ಇಲ್ಲ. ಆದ್ರಿಂದ ಆ ಪರಮಾತ್ಮನ ಒಂದು ಶಕ್ತಿ ಅಂತಾರೆ, ಮಾಯಾ ಅಂತಾರೆ, ಕಲ್ಪನೆ ಅಂತಾರೆ. ಯಾಕೆ? ಎರಡಿಲ್ಲ. ನೆರಳು ಅಂತ ಹೇಳಿದ ಮಾತ್ರಕ್ಕೆ ನೆರಳು ಅನ್ನೋ ವಸ್ತು ಇಲ್ಲ. ಅದರಂತೆ ತ್ರಿಗುಣಾತ್ಮಕವಾದ ಮಾಯಾ ಅನ್ನೋದು ಯಾವುದು ಇಲ್ಲವೋ ಅದು. ಇದನ್ನ ಯಾಕೆ ಇಲ್ಲಿ ಪ್ರಸ್ತಾಪ ಮಾಡಿದ್ರು ಅಂದ್ರೆ, ಇದಿಲ್ಲದೆ ಇದ್ರೆ ಜಗದ್ ವ್ಯಾಪಾರ ಆಗೋದಿಲ್ಲ. ಇಷ್ಟೇ ಇರೋದು ಸ್ವಾರ್ಥ. ಆ ಮಾಯೆ ಅನ್ನೋದು ಯಾರು ಅದನ್ನು ನಿರ್ವಚನ ಮಾಡಿ ಹೇಳುವುದಕ್ಕೆ ಬರುವುದಿಲ್ಲ. ಅದಕ್ಕೋಸ್ಕರ ಈ ಭಗವಂತನ ಒಂದಾನೊಂದು ಮಾಯೆ, ಅದನ್ನೇ ಪ್ರಕೃತಿ ಎಂಬುದಾಗಿ ಕರೀತಾರೆ. ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈ. ಹೀಗಾಗಿ ಸೃಷ್ಟಿಯೆಲ್ಲವೂ ಕೂಡ ಪರಮೇಶ್ವರನ ಹಿನ್ನೆಲೆಯಲ್ಲೇ ತನ್ನ ಒಂದು ಮಾಯೆ
ಹರಡಿರೋಣದ್ರಿಂದ, ಸೃಷ್ಟಿಯೆಲ್ಲವೂ ಮಾಯ ಆಗಿರೋದ್ರಿಂದ ಇಲ್ಲಿರತಕ್ಕಂಥ ತ್ರಿಗುಣಗಳ ಮೂಲವಾದಂತಹ ತ್ರಿಗುಣಗಳ ಒಂದಾನೊಂದು ಸ್ವಭಾವಕ್ಕೆ ತಕ್ಕಂತೆ ಚಾತುರ್ವರ್ಣ್ಯಂ ಮಯ ಸೃಷ್ಟಂ, 4 ವರ್ಣಗಳು ಅಂತ ನೂರಾರು ಗುಂಪಾಗಿ ಮಾಡಬಹುದು. ಯಾಕೆಂದ್ರೆ ಆ ಪ್ರಕೃತಿ ಎಷ್ಟು ತರಹ ತೋರುತ್ತೆ ಅಂತ ಹೇಳೋಕೆ ಬರೋಲ್ಲ. ಆದರೂ ಕೂಡ ಇಲ್ಲದನ್ನ ಒಂದಾನೊಂದು ಸಂಕ್ಷೇಪ ಮಾಡಿ ಕಥೆ ಹೇಳ್ತಾ ಇರೋದು ಕೇಳ್ತಾ ಇರೋದು ಎಲ್ಲ ಮನುಷ್ಯನಿಗಾದ್ರಿಂದ ಮನುಷ್ಯನ ಸ್ವಭಾವವನ್ನು ಅನುಸರಿಸಿ. ಬಾಕಿ ಪ್ರಾಣಿಗಳಿಗೆ ಇವೆಲ್ಲ ಅಪ್ಲೈ ಆಗೋದಿಲ್ಲ. ಏನಂತ, ಪ್ರಾಣಿಗಳಲ್ಲಿ ಬ್ರಾಹ್ಮಣ ಯಾವುದು, ಕ್ಷತ್ರಿಯ ಯಾವುದು, ವೈಶ್ಯ ಯಾವುದು ಅಂತ ಯಾರು ಕೇಳ್ತಾರೆ? ಏನೂ ಇಲ್ಲ. ಆದರೂ ಸ್ವಲ್ಪ ಜನ ಅರ್ಥ ಮಾಡ್ತಾರೆ. ಗೋವು, ಓ ಮಡಿ, ಅದು ಶಾಸ್ತ್ರ ಅಂತ ಅರ್ಥ. ಹುಲಿ, ಅದು ಬೇಡ ಅಂತ, ಅದು ಬೇರೆ. ಸುಮ್ಮನೆ ನಾವು ಕಲ್ಪನೆ ಮಾಡೋದು, ಅದೇನಿಲ್ಲ. ಆದರೆ ಈ ಮನುಷ್ಯನಾಗಿ ಹುಟ್ಟಿದಾಗ ಮಾತ್ರ ಇದರಲ್ಲಿ ಅವರವರ ಸ್ವಭಾವಕ್ಕೆ ತಕ್ಕಂತೆ ಸತ್ವಗುಣ ಪ್ರಧಾನನಾದವನು, ಸತ್ವಗುಣ ಸ್ವಲ್ಪ ಇದ್ದು ರಜೋಗುಣ ಪ್ರಧಾನನಾದವನು, ಹೀಗೋದಕ್ಕೆ 4 ರೀತಿಯಾಗಿ ವರ್ಣ ಅಂದರೆ ಒಂದಾನೊಂದು ಜಾತಿ ಎಲ್ಲ ವರ್ಣ ಅನ್ನೋ ಮಾತೇ ಕರೆಕ್ಟ್. ಅದು ಭಗವಂತ ಮಾಡಿದ್ದಾನೆ. ಇದನ್ನೇ ಚಾತುರ್ವರ್ಣ್ಯಂ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂಚ ಪರಂತಪ ಅಂತ ಹೇಳಿ ಕರ್ಮಾಣಿ ಪ್ರವಿಭಕ್ತಾನೆ ಅಂತ ಮುಂದಕ್ಕೆ ಹೋಗೋಣ. ಹೀಗೆ ಸ್ವಭಾವದಿಂದಲೇ ಪ್ರಕೃತಿಯಿಂದಲೇ ಯಾವ ಒಂದಾನೊಂದು ವಿಂಗಡ ಸಿದ್ಧವಾಗಿ ಬಿಟ್ಟಿದೆಯೋ ಅದನ್ನು ಯಾವ ರೀತಿಯಿಂದಲೂ ನಾವು ಸರಿಪಡಿಸೋಕೆ ಬರೋಲ್ವೋ. ಯಾಕೆ? ಸ್ವಭಾವ ದುರತಿಕ್ರಮ ಅಂತ. ಸ್ವಭಾವವನ್ನು ದಾಟೋದು ಸಾಧ್ಯವೇ ಇಲ್ಲ. ಕಪ್ಪಗಿದ್ದಾನೆ ಒಬ್ಬ ಮನುಷ್ಯ, ನೋಡಿ ಎಲ್ಲರೂ ನನ್ನ ಕಪ್ಪಗಿದ್ದಾನೆ ಅಂತ ಕರಿಯಣ್ಣ ಅಂತ ಕರೀತಾರೆ, ದಯವಿಟ್ಟು ಬದಲಾಯಿಸ್ಕೊಳ್ಳಿ ಅಂತ. ಏನು ಮಾಡೋದು ಅಂತ, ಸ್ವಲ್ಪ ಪೌಡ್ರ್ ಗಿೌಡ್ರ್ ಹಚ್ಬಿಡಿ ಅಂತ. ಏನು ಹಚ್ಚಿದ್ರು ಅವನು ಕಪ್ಪೇನು ಆಗಿರುತ್ತೆ. ನೋಡಿದ್ರ, ಇದೇ ಸ್ವಭಾವ ಅಂತ. ಹೇಗಿದೆಯೋ ಹಾಗಿರುತ್ತೆ. ಅವನವನ ಗುಣಗಳು ಅವನನ್ನು ಉಂಟು ಮಾಡಿರ್ತವಲ್ಲ ಆ ಜೀವಾತ್ಮನನ್ನ, ಇದನ್ನೇ ವಿಂಗಡ ಮಾಡುವುದಕ್ಕೆ ಮೂಲ. ಅದನ್ನು ಯಾರು ಏನು ಬದಲಾಯಿಸೋಕ್ಕಾಗಲ್ಲ. ಹೀಗೆ ಹೇಳಿ ಮುಂದಕ್ಕೆ ಹೋಗ್ತಾನೆ ಭಗವಂತ. ಸ್ವಭಾವ ಪ್ರಭವೈಹಿ ಗುಣೈಹಿ ಆಯ್ತು. ಸಮಾಧಿ ಕರ್ಮಾಣಿ, ಯಾರ್ಯಾರಿಗೆ ಏನೇನು ಅಂತ ಒಟ್ಟು 4 ವಿಂಗಡ ಮಾಡಿದ್ದಾರೆ. ಗುಂಪು ಏನೇನು? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಯಾವ ಒಂದಾನೊಂದು ಅಳತೆ ಮೇಲೆ ಮಾಡಿದ್ರಿ? ತ್ರಿಗುಣಗಳ ಅಳತೆ ಮೇಲೆ. ಆ ಅಳತೆ ಹೇಗೆ? ಸತ್ವಗುಣವೇ ಪ್ರಧಾನವಾಗಿದ್ರೆ ಬ್ರಾಹ್ಮಣ, ರಜೋಗುಣ ಸ್ವಲ್ಪ ಬೆರಕೆ ಇದ್ದರೆ, ಅಥವಾ ರಜೋಗುಣವೇ ಪ್ರಧಾನವಾಗಿದ್ದು ಸತ್ವಗುಣ ಸ್ವಲ್ಪ ಬೆರಕೆ ಇದ್ದರೆ ಕ್ಷತ್ರಿಯ, ತಮೋಗುಣ ಸ್ವಲ್ಪ ಬೆರೆತು ರಜೋಗುಣ ಪ್ರಧಾನವಾಗಿದ್ದರೆ ವೈಶ್ಯ, ತಮೋಗುಣವೇ ಪ್ರಧಾನವಾಗಿದ್ದರೆ ರಜೋಗುಣ ಸ್ವಲ್ಪ ಇದ್ದರೆ ಶೂದ್ರ. ಇದಕ್ಕಿಂತ ಇನ್ನೇನು ಬದಲಾವಣೆ ಇಲ್ಲ. ನಾನು ಶಾಸ್ತ್ರ ಪ್ರವಿಭಕ್ತಾನಿ ಶಾಸ್ತ್ರೇಣ ವಿಹಿತಾನಿ ಬ್ರಾಹ್ಮಣಾದೀನಾಂ ಸಮಾಧೀನಿ ಕರ್ಮಾಣಿ ಕಥಮುಚ್ಯತೆ ಸತ್ವಾದಿಗುಣ ಪ್ರವಿಭಕ್ತಾನಿ ಇತಿ. ನೋಡಿ, ಇನ್ನೊಂದು ಪ್ರಶ್ನೆ ಒಬ್ಬ ಹಾಕ್ತಾನೆ. ಮನುಷ್ಯನ ಒಂದಾನೊಂದು ಗುಣಗಳ ಸ್ವಭಾವದಿಂದ ಪರಿವರ್ತನೆಯಿಂದ 4 ವರ್ಣಗಳು ಉಂಟಾಗಿವೆ ಅಂತ ಹೇಳಿದರು. ಈಗ ಒಬ್ಬ ಪ್ರಶ್ನೆ ಕೇಳ್ತಾನೆ, ಏನ್ರೇ ಹೀಗೆ ಹೇಳ್ತಾ ಇದ್ದೀರಿ, ಗುಣಗಳ ಮೇಲೆ ಹಾಕ್ತಾ ಇದ್ದೀರಲ್ಲ ಈ ವಿಭಾಗವನ್ನ, ಹಾಗಲ್ವಲ್ಲ? ಶಾಸ್ತ್ರ ಪ್ರವಿಭಕ್ತಾನೆ ಅಂತ ಶಾಸ್ತ್ರ ತಾನೇ ಹೇಳೋದು, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ. ಬ್ರಾಹ್ಮಣಾದಿಗಳಿಗೆಲ್ಲ ಸಮಾಧಿ ಕರ್ಮಗಳು ಅಂತ ಶಾಸ್ತ್ರವೇ ಹೇಳಬೇಕು. ಹೀಗಿರುವಾಗ ಸತ್ವಾದಿ ಗುಣಗಳಿಂದ ವಿಭಾಗ ಮಾಡಿಬಿಟ್ಟು ಆಯಾ ಕರ್ಮಗಳನ್ನು, ಬ್ರಾಹ್ಮಣದ ಕರ್ಮವನ್ನು ಸತ್ವಗುಣ ಉಳ್ಳವನಿಗೆ ಅಂದ್ಬಿಟ್ರೆ, ಸತ್ವಗುಣ ಯಾವನೋ ಬೇರೆ ಜಾತಿಯವನಿಗೆ ಇದ್ರೆ ಅವನು ಮಾಡೋಕ್ಕಾಗುತ್ತೋ? ಹೀಗೆ ಪ್ರಶ್ನೆ. ನೈಷ ದೋಷ ಅಂದ್ರು. ಹಾಗೇನಿಲ್ಲ, ಹಾಗೆಲ್ಲ ಅರ್ಥ ಮಾಡಬಾರ್ದು. ಕೇಳಿ, ಶಾಸ್ತ್ರೇಣಾಪಿ ಬ್ರಾಹ್ಮಣಾದೀನಾಂ ಸತ್ವಾದಿ ಗುಣ ವಿಶೇಷ ಅಪೇಕ್ಷೆಯೈವ ಸಮಾಧೀನಿ ಕರ್ಮಾಣಿ ಪ್ರವಿಭಕ್ತಾನಿ. ಶಾಸ್ತ್ರವೂ ಕೂಡ ಗುಣಗಳನ್ನು ಅನುಸರಿಸಿಯೇ ಬ್ರಾಹ್ಮಣ ಕ್ಷತ್ರಿಯ ಅಂತ ವಿಂಗಡಿಸಿದೆಯೇ ಹೊರತು ಗುಣಗಳ ಹಿನ್ನೆಲೆ ಇಲ್ಲದೆ ಅವರು ಯಾವ ಜಾತಿಯನ್ನು ವಿಂಗಡಿಸಿಲ್ಲ ಅಂತ. ಸುಮ್ಮನೆ 10 ಜನ ಕೂತಿದ್ರೆ ಮೊದಲನೇ 3 ಜನ ಬ್ರಾಹ್ಮಣರು, ಮಧ್ಯೆ ಕೂತಿರೋರಿಬ್ಬರು ಶೂದ್ರು, ಯಾರು ಹಾಗೆ ಹೇಳಕ್ ಬರ್ತೇನಪ್ಪ? ಆ ಥರ ಅಲ್ಲ ಅಂತ. ಶಾಸ್ತ್ರವೂ ಕೂಡ ವಿಂಗಡ ಮಾಡಬೇಕಾದ್ರೆ ಸತ್ವಾದಿ ಗುಣ ವಿಶೇಷಾಪೇಕ್ಷೆಯೈವ. ಚೆನ್ನಾಗಿ ಸತ್ವಗುಣ, ರಜೋಗುಣ, ತಮೋಗುಣಗಳನ್ನ ಗುರುತಿಟ್ಟುಕೊಂಡು
ಯಾರ್ಯಾರು ಯಾವ್ಯಾವುದು ಅಧಿಕವಾಗಿರುತ್ತೋ ಅದಕ್ಕೆ ತಕ್ಕಂತೆ ವಿಂಗಡ ಮಾಡಲಾಗಿದೆ. ಹೀಗೆ ಕರ್ಮಾಣಿ ಪ್ರವಿಭಕ್ತಾನಿ. ಆ ಗುಣಗಳನ್ನ ಯಾವಾಗ ವಿಂಗಡ ಮಾಡಿ ಹೇಳಿದವೋ ಆ ಗುಣಕ್ಕೆ ತಕ್ಕಂಥ ಕರ್ಮ, ಗುಣಕರ್ಮ, ಗುಣಕರ್ಮ ವಿಭಾಗಶಃ, ಇಷ್ಟೇ ಅರ್ಥ. ಸರಿ ಸ್ವಾಮಿ, ಒಪ್ಕೊಂಡ್ರಿ. ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈ ಗುಣ. ಇಷ್ಟು ವಿಚಾರ ಮಾಡಿದ್ದರಿಂದ ನಮ್ಮ ಸಂಶಯಗಳೆಲ್ಲ ಹೋಯಿತು ಅಂತಲ್ಲ, ಮತ್ತೆ 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 ಚಿಂತನೆ ಮಾಡಿದ್ರು. ಇದು ಒಂದು ವಿಷಯ. ಇದೇನಿದ್ರೂ ವ್ಯವಹಾರಕ್ಕೆ, ವೇದಾಂತಕ್ಕೂ ಇದಕ್ಕೂ ಏನು ಸಂಬಂಧ ಇಲ್ಲ, ಅದು ತಿಳ್ಕೊಂಬಿಡಿ. ನಾನು ಯಾವ ಜಾತಿ ಯಾವ ಗುಣ ಅಂತದೆಲ್ಲ ಏನು, ಸತ್ವಗುಣ ಒಂದೇ ಬೇಕಾದದ್ದು. ಸತ್ವಗುಣದಿಂದ ಮಾತ್ರವೇ ಸತ್ವಾತ್ ಸಂಜಾಯತೆ ಜ್ಞಾನಂ, ಅದನ್ನು ಅಂಡರ್ಲೈನ್ ಮಾಡಿರಾಯ್ತು. ಬಾಕಿ ಇದು ಕಟ್ಕೊಂಡು ಏನಾಗಬೇಕಾಗಿದೆ? ಯಾವ ಗುಣ ಇದ್ರೇನು, ಯಾವ ಗುಣ ಇದ್ರೇನು ಅಂತನ್ನ ಹಾಗಿಲ್ಲ. ವೇದಾಂತ ಬೇಕು ಅಂದ್ರೆ ಸತ್ವಗುಣವೇ ಇರಬೇಕು. ಸತ್ವಗುಣ ಒಂದು ಇದ್ದು ಬಿಟ್ರೆ ಇನ್ನು ಉಳಿದ ಜಾತಿ ಮತ ಕುಲ ಗೋತ್ರ ವರ್ಣ ಲಿಂಗ ಅನ್ನೋದೆಲ್ಲ ಸೆಕೆಂಡ್ರಿ. ಅದು ಹೆಂಗಾರು ಇದ್ಕೊಳ್ಳೋದು, ಏನ್ ಬೇಕು. ಸತ್ವಗುಣ ಪ್ರಧಾನನಾಗಿದ್ದಾನೆ ಅಂದ್ರೆ ಅವನ ಅರ್ಹನಾಗಿ ಹಾಗಂತ. ಹಾಗಾದ್ರೆ ಸತ್ವಗುಣ ಅಂದ್ರೆ ಅದಕ್ಕೆ ಏನು? ಸತ್ವಗುಣ ಉಳ್ಳವನಿಗೆ ಕರ್ಮ ಏನು ಅಂದ್ರೆ ಶಮೋದಮಸ್ತಪಶೌಚಂ ಕ್ಷಾಂತಿರಾರ್ಜವಮೇವ ಚ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಬ್ರಹ್ಮ ಕರ್ಮ ಸ್ವಭಾವಜಂ. ಸ್ವಭಾವದಿಂದಲೇ ಯಾವ ಒಂದಾನೊಂದು ಸತ್ವಗುಣ ಪ್ರಧಾನ ಆಗಿರ್ತಾನೋ ಅವನಿಗೆ ಅಂದ್ರೆ ಅರ್ಥಾತ್ ಬ್ರಾಹ್ಮಣನಿಗೆ ಏನು ಕರ್ಮ ಅಂದ್ರೆ ಆ ಗುಣಕ್ಕೆ ತಕ್ಕಂತೆ ವಿಂಗಡ, ಗುಣಕರ್ಮ ವಿಭಾಗಶಃ ಅಂತಲೇ ಹೇಳ್ತಾರೆ. ಅವನವನ ಗುಣಕ್ಕೆ ತಕ್ಕಂತೆ ಆಯಾ ಕರ್ಮಗಳನ್ನು ಹೇಳಿರ್ತಾರೆ ಅಂತ ಅರ್ಥ. ಶಮಃ ದಮಃ ಯಥಾ ವ್ಯಾಖ್ಯಾತಾರ್ಥವು ಅಂದ್ಬಿಟ್ರು. ಈಗ ಬ್ರಾಹ್ಮಣನ ಒಂದಾನೊಂದು ಲಕ್ಷಣ ಏನು, ಅವನ ಗುಣ ಏನು ಅಂದ್ರೆ ಈ ಶಮ ದಮ ಮುಂತಾದಂಥ ಎಲ್ಲ ಗುಣಗಳು ಇರಬೇಕು. ಶಮ ದಮ ಅನ್ನೋದಕ್ಕೆ ಹಿಂದೆ ಅರ್ಥ ಹೇಳಿದ್ದೇವೆ. ಏನು? ಶಮ ಅಂದ್ರೆ ಮನಸ್ಸಿನ ಸಮಾಧಾನ, ದಮ ಅಂದ್ರೆ ಇಂದ್ರಿಯಗಳ ನಿಗ್ರಹ. ಇಂದ್ರಿಯ ನಿಗ್ರಹ ಇರಬೇಕು, ಮನಸ್ಸಿನಲ್ಲಿ ಸ್ವಚ್ಛತೆ ಇರಬೇಕು, ಸಮಾಧಾನ ಇರಬೇಕು. ಮನಸ್ಸಿನಲ್ಲಿ ಏನು ಯೋಚನೆ ಮಾಡ್ತಾನೋ ಮಾತಿನಲ್ಲಿ ಅದನ್ನೇ ಆಡಬೇಕು, ಅದರಂತೆಯೇ ನಡೆಯಬೇಕು. ಇದನ್ನೇ ಸರಳತೆ ಅಂತ ಕರೆಯೋದು. ಅದು ಶಮ ದಮ ಆಯ್ತು. ತಪಃ ಅಂದ್ರು ಶಾರೀರಾದಿ. ತಪಸ್ಸು ಅಂದ್ರೆ ಏಕಾಗ್ರತೆಯಿಂದ ಆತ್ಮತತ್ವವನ್ನು ಚಿಂತನೆ ಮಾಡೋದು ಅಥವಾ ಭಗವಂತನನ್ನ ಅರ್ಚನೆ ಮಾಡೋದು, ಯಾವ್ದು ಬೇಕಾರಾಗೋದು, ಅದನ್ನು ತಪಸ್ಸು ಅಂತಾರೆ. ಶೌಚ ಅಂದ್ರೆ ವ್ಯಾಖ್ಯಾತಂ ಅಂದ್ರು ಶುಚಿರ್ಭೂತನಾಗಿರೋದು, ಶರೀರದಿಂದಲೂ ಮನಸ್ಸಿನಿಂದಲೂ ಪವಿತ್ರನಾಗಿರ್ತಕ್ಕಂಥದ್ದು. ಗೊತ್ತಾಗುತ್ತೆ ಮನುಷ್ಯನಿಗೆ ಕೊಳೆ ಯಾವುದು ಮತ್ತು ಶುದ್ಧಿ ಯಾವುದು ಅನ್ನೋದು ಗೊತ್ತಾಗುತ್ತೆ. ಶೌಚ. ಕ್ಷಾಂತಿ, ಇದು ಕೂಡ ಬ್ರಾಹ್ಮಕರ್ಮ, ಬ್ರಾಹ್ಮಣನಿಗೆ ಮುಖ್ಯವಾಗಿರಬೇಕಾದ. ಕ್ಷಾಂತಿ ಅಂದ್ರೆ ಏನು? ಸಮಾಧಾನ. ಆ ಕ್ಷಾಂತಿ ಅನ್ನೋದು ಎಂಥ ಸಂದರ್ಭದಲ್ಲಿಯೂ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ತೆಗೆದುಕೊಳ್ಳಬೇಕು. ಆರ್ಜವಂ ರುಜುತ್ವೈವಚ. ರುಜುತ್ವ ಅಂದ್ರೇನು? ಸರಳವಾಗಿರ್ತಕ್ಕಂಥದ್ದು ಅಂತ ಹೇಗಿದೆಯೋ ಹಾಗೆಯೇ ವಸ್ತುವನ್ನು ತಿಳ್ಕೊಳ್ಳೋದು, ವ್ಯವಹಾರ ಮಾಡೋದು, ಅದನ್ನ ಮರೆಮಾಚುವುದು ಅನ್ನೋ ಪ್ರಶ್ನೆ ಇಲ್ಲ. ಇದು ಶಮೋ ದಮಃ ತಪಶೌಚಂ ಕ್ಷಾಂತಿರಾರ್ಜವಮೇವ ಚ. ಆಮೇಲೆ ಜ್ಞಾನಂ ವಿಜ್ಞಾನಮಾಸ್ತಿಕ್ಯಂ ಅಂತ ಹೇಳ್ತಾರೆ. ಜ್ಞಾನ ವಿಜ್ಞಾನ ಎರಡು ಶಬ್ದನ ಹಾಗೆ ಬರೆದ್ಬಿಟ್ರು, ನೀವೇ ತಿಳ್ಕೊಳ್ಳಿ ಅಂತ. ಯಾಕೆಂದ್ರೆ ಹಿಂದೆ ಬಂದಿದೆ ಜ್ಞಾನಂ ವಿಜ್ಞಾನ ಸಹಿತಂ ಯಜ್ಞಾತ್ವಾ ಮೋಕ್ಷಸೆ ಅಶುಭಾತ್ ಅನ್ನೋ ಕಡೆಯಲ್ಲಿ ಶಂಕರಾಚಾರ್ಯರು ಜ್ಞಾನ ವಿಜ್ಞಾನ ಅನ್ನೋ ಶಬ್ದಕ್ಕೆ ಅರ್ಥ ಬರೆದಿರೋದ್ರಿಂದ, ಅವರೇ ವ್ಯಾಖ್ಯಾನ ಮಾಡಿದ್ರಿಂದ ಗೊತ್ತಿದೆಯಲ್ರಿ ಅಂದ್ಬಿಟ್ರು. ಜ್ಞಾನ ಅಂದ್ರೆ ಏನು? ಶಾಸ್ತ್ರಾರ್ಥ ಪಾಂಡಿತ್ಯ. ಶಾಸ್ತ್ರ ಓದಿ ತಿಳ್ಕೊಳ್ಳೋದು ಜ್ಞಾನ ಅಂತಾರೆ, ಅಂತಃಕರಣದಲ್ಲಾಗೋದು. ವಿಜ್ಞಾನ ಅಂದ್ರೇನು? ಅದರಂತೆಯೇ ಅನುಷ್ಠಾನ ಮಾಡೋದು. ಹೀಗೆರಡೂ ಸೇರಿದ್ರೆ ಜ್ಞಾನ ವಿಜ್ಞಾನಗಳಾಯ್ತು. ಆಸ್ತಿಕ್ಯಂ ಅದು ಮುಖ್ಯವಾದ. ಆಸ್ತಿಕ ಭಾವ, ಇದನ್ನೇ ಆಸ್ತಿಕರು ಅಂದ್ರೆ ಏನರ್ಥ? ಅಸ್ತಿ ಈಶ್ವರ, ಈಶ್ವರ ಇದ್ದಾನೆ. ಅಸ್ತಿ ಪರಲೋಕ, ಪರಲೋಕ ಇದೆ. ಅಸ್ತಿ ಪುಣ್ಯಂ ಪಾಪಂ. ನೋಡಿದ್ರ, ಈ ಒಂದು ನಂಬಿಕೆ ಮನಸ್ಸಿನಲ್ಲಿ ಬರಬೇಕು. ನಾನು ಪಾಪ ಮಾಡ್ತಿದ್ದೀನೋ ಪುಣ್ಯ ಮಾಡ್ತಾ ಇದ್ದೀನೋ? ಯಾಕೆ? ದೇವರಿದ್ದಾನೆ, ಫಲ ಕೊಡ್ತಾನೆ, ಆದ್ರಿಂದ ಪಾಪ ಮಾಡಬಾರ್ದು, ಪುಣ್ಯ ಮಾಡಬೇಕು. ಇದಕ್ಕೆ ಆಸ್ತಿಕ್ಯ ಅಂತ ಹೆಸರು. ದೇವರಿದ್ದಾನೆ ಅಂತ ನಂಬ್ಕೊಳ್ಳೋದು ಆಸ್ತಿಕ್ಯ. ಶ್ರದ್ಧಾನತ ಆಗಮಾರ್ಥೇಶು.
ಇದೆಲ್ಲ ನಮಗೆ ಹೇಗೆ ಗೊತ್ತಾಗುತ್ತೆ ಸ್ವಾಮಿ ಅಂದರೆ, ನಿಮಗೆ ಗೊತ್ತಾಗಲ್ಲ, ಶಾಸ್ತ್ರದಲ್ಲಿ ಹೇಳಿರುತ್ತೆ, ಅದನ್ನು ತಿಳ್ಕೊಂಡು ಅದನ್ನು ನಂಬಿಕೊಂಡು ನಡೀಬೇಕು ಅನ್ನೋ ಅರ್ಥ. ಇದು ಬ್ರಹ್ಮ ಕರ್ಮ ಸ್ವಭಾವಜಂ ಅಂತ. ಬ್ರಾಹ್ಮಣನಿಗೆ ಇಷ್ಟೇ ಶಮ ದಮ ತಪಸ್ಸು ಶೋಚ ಜ್ಞಾನ ವಿಜ್ಞಾನ ಆಸ್ತಿಕ್ಯ ಇವುಗಳೆಲ್ಲ ಬ್ರಾಹ್ಮಣನಿಗೆ ಸ್ವಭಾವದಿಂದ ಇರತಕ್ಕಂಥ ಕರ್ಮಗಳು ಅಂತ. ಇದನ್ನು ಕರ್ಮ ಅಂತ ಕರೆದ್ರೆ ನಿಜವಾಗಿ ಏನನ್ಸುತ್ತೆ? ಕರ್ಮ ಅಂದರೆ ಇಂದ್ರಿಯಗಳಿಂದ ಶರೀರದಿಂದ ಮಾಡೋದು. ಇದಿಷ್ಟು ಮಾನಸಿಕವಾಗಿರಬೇಕು ಅಲ್ಲವೇ? ಜ್ಞಾನ ವಿಜ್ಞಾನ ಆಸ್ತಿಕ್ಯ ಇವೆಲ್ಲ ಎಲ್ಲಿಂದ ಬರುತ್ತೆ? ಕ್ಷತ್ರಿಯ ಅಂದ್ರೆ ಯಾರು? ಇದು ಕ್ಷತ್ರಿಯನ ಸ್ವಭಾವ ಹೀಗಿರುತ್ತೆ. ಶೌರ್ಯ, ತೇಜಸ್ಸು, ಧೃತಿ, ಒಂದೊಂದಕ್ಕೂ ಅರ್ಥ. ಶೌರ್ಯ ಅಂದ್ರೆ ಶೂರಸ್ಯ ಭಾವ, ಶೂರನಾಗಿರುವಿಕೆ ಅಂತ, ಭಯ ಇರಕೂಡ್ದು, ಧೈರ್ಯವಾಗಿರ್ತಕ್ಕಂಥವನು. ತೇಜ ಅಂದ್ರೆ ಪ್ರಾಗಲ್ಭ್ಯಂ, ಮುಖದಲ್ಲಿ ಒಂದು ಖಳೆ ಇರಬೇಕು ಅಂತ ಅರ್ಥ. ಒಳ್ಳೆ ನೋಡಿದರೆ ಆ ಮನುಷ್ಯ ನೋಡಿದ್ರೆ ಸ್ವಲ್ಪ ಹೆದರಿಕೆ ಆಗುತ್ತೆ ಸ್ವಾಮಿ ಅಂತ ನೋಡಿ, ಹಾಗಿರ್ಬೇಕು ಅವನು. ಆ ತೇಜಸ್ಸು ಅಂದ್ರೆ ಪ್ರಾಗಲ್ಭ್ಯ ಅಂತ. ಪ್ರಗಲ್ಭತೆ ಅಂದ್ರೇನು? ಎದ್ದು ಕಾಣ್ತಾನೆ ಅನ್ನೋ ಅರ್ಥ ಅಂತ. ಅಲ್ಲಿಂದ ಯಾವನಾರು ಸರಿಯಾದ ಮನುಷ್ಯ ಬಂದ್ರೆ ಎಲ್ಲರೂ ಹೀಗೆ ಸರ್ಕೊಂಡ್ಬಿಡ್ತಾರೆ, ಯಾಕೆ ಯಾರೋ ಏನೋ ಬಂದ ಅಂತ. ಅದು ಪ್ರಾಗಲ್ಭ್ಯ ಅಂತ ಹೆಸರು. ಮಹಾರಾಜ ಬರ್ತಾನೆ ಅಂದ್ರೆ ಮುಗಿದೋಯ್ತಾರೆ. ಧೃತಿ ಹೇ ಧಾರಣಂ ಅಂತ. ಧೃತಿ ಅಂದ್ರೇನು? ಮನಸ್ಸನ್ನು ದೃಢವಾಗಿ ನೆಲೆಗೊಳಿಸೋದು ಅಂತ. ಹೇಗೆ? ಸರ್ವಾವಸ್ಥಾಸು ಅವಸಾದೋ ಭವತಿ ಯಯಾ ಧೃತ್ಯ ಉತ್ತಂಭಿತಸ್ಯ ಅನ್ನೋ ಅಭಿತ್ತು. ಸರ್ವಾವಸ್ಥಾಸು ಅನವಸಾದ, ಯಾವುದೇ ಒಂದಾನೊಂದು ಸ್ಥಿತಿಯಲ್ಲಿ ಅವಸಾದ ಅಂದ್ರೆ ಕುಗ್ಬಿಡೋದು ಅಂತ. ಆ ಕುಗ್ಗಬಾರ್ದು. ಅನವಸಾದ ಅಂದ್ರೇನು? ಕುಗ್ಗೋದಿಲ್ಲ. ಎಷ್ಟೋ ಸಲ ಏನೋ ಮಾಡ್ತೀನಿ ಅಂತಿರ್ತೀವಿ, ಏನೋ ಎಡವಟ್ಟು ವ್ಯತ್ಯಾಸ ಆಗ್ಬಿಡುತ್ತೆ, ಓ ಸ್ವಾಮಿ ಹೀಗಾಗ್ಬಿಡ್ತಲ್ಲ ಅಂತ ಮನುಷ್ಯ ಕುಸ್ತು ಬಿಡ್ತಾನೆ. ಆ ಕುಸಿಯೋದಿರಬಾರ್ದು. ಏನಾರೋ ಆಗಲಿ, ಯಾವುದೇ ರೀತಿಯಾಗಿ ನಡೆಯಲಿ, ಅದು ಈಶ್ವರೇಚ್ಛೆಯಿಂದ ನಡೆಯುತ್ತೆ. ನಾನು ಮಾತ್ರ ಸ್ಥಿರವಾಗಿರ್ತೇನೆ ಅಂತ ದೃಢವಾಗಿ ನಿಲ್ಲಬೇಕಂತ. ಅದನ್ನೇ ಏನಂದ್ರು? ಧೃತಿ ಅಂದ್ರು. ದಾಕ್ಷ್ಯ ಅಂದ್ರೆ ದಕ್ಷಸ್ಯ ಭಾವ. ದಕ್ಷತೆ ಅಂದ್ರೇನು? ಮುಂದುವರಿಯೋದು ಅಂತ. ಮುಂದಾಳಾಗಿ ನಡೀತಾನೆ ನೋಡಿ, ಅವನು ದಕ್ಷತೆ ಅಂತ ಹೆಸರು. ಅದು ಎಲ್ರಿಗೂ ಇರಲಿ. ಏನಾದ್ರು ಕೆಲಸ ಮಾಡಬೇಕು ಅಂದ್ರೆ ಬರ್ರಿ ನೀವೆಲ್ಲ ಜೊತೆಗೆ ನಾ ಮುಂದಾಳಾಗಿರ್ತೀನಿ ಅಂತ ನೋಡಿ, ಅದು ದಕ್ಷತೆ ಅಂತ ಹೆಸರು. ಅದಕ್ಕೆ ಸಹಸಾ ಪ್ರತ್ಯುತ್ಪನ್ನೇಶು ಕಾರ್ಯೇಶು ಅವ್ಯಾಮೋಹೇನ ಪ್ರವೃತ್ತಿ, ಅದು ಅರ್ಥ ಬರೆದ್ರು. ಆ ದಕ್ಷತೆ ಹೇಗಿರುತ್ತೆ ಅಂದ್ರೆ, ಅನಿರೀಕ್ಷಿತವಾಗಿ ಯಾವುದಾದ್ರೂ ಒಂದು ಸಮಸ್ಯೆ ಒದಗಿಬಿಟ್ರೆ ಧೈರ್ಯವಾಗಿ ಅದನ್ನು ಎದುರಿಸ್ಬೇಕು. ಅದಕ್ಕೆ ದಕ್ಷತೆ ಅಂತ ಹೆಸರು ಅಂತ ಬರೀತಾರೆ. ಶಂಕರಾಚಾರ್ಯ ಯಾವ್ದು ಗೊತ್ತಿಲ್ಲ, ಎಲ್ಲ ಬರೀತಾರೆ. ಯುದ್ಧೇ ಚಾಪ್ಯಪಲಾಯನಂ, ಯುದ್ಧದಲ್ಲಿ ಓಡಿ ಬರಬಾರದು. ಅದು ಇಲ್ಲ ಕ್ಷತ್ರಿಯನಿಗೆ ಹೇಳ್ತಾ ಇರೋದು. ಶೌರ್ಯ, ತೇಜ, ಧೃತಿ, ದಾಕ್ಷ್ಯ ಇದು ಯಾರಲ್ಲಿದ್ರೂ ಅದನ್ನು ಕ್ಷಾತ್ರ ಅಂತ ನಾವು ಕರಿಬೇಕಾಗ. ಕೆಲವರು ಹಾಗೆ ಇರ್ತಾರೆ. ಬ್ರಾಹ್ಮಣರಲ್ಲಿಯೂ ಕೂಡ ಕ್ಷತ್ರಿಯರಲ್ಲಿಯೂ ಕೂಡ, ಬ್ರಾಹ್ಮಣರದ್ದು ಕ್ಷತ್ರಿಯರಲ್ಲಿಯೂ ಕ್ಷತ್ರಿಯರದ್ದು ಬ್ರಾಹ್ಮಣರಲ್ಲಿಯೂ ಅವಶ್ಯವಾಗಿರಬಹುದು. ಅದರಲ್ಲಿ ಏನು ತಪ್ಪಿಲ್ಲ. ಗುಣಗಳಲ್ಲಿ ಯಾವುದು ಯಾರಲ್ಲಿ ಬೇಕಾದ್ರೂ ವ್ಯತ್ಯಾಸವಾಗಿರಬಹುದು. ಅಂದಮೇಲೆ ಅದು ಒಂದು ವಿಶೇಷವಾಯಿತು ಅಂತ. ಯುದ್ಧೇ ಚಾಪ್ಯಪಲಾಯನಂ ಅಂದರು. ಯುದ್ಧ ಬಂದಾಗ ಕ್ಷತ್ರಿಯನಾಗಿದ್ದರೆ ಅವನು ಓಡಿ ಹೋಗೋದು ತಪ್ಪು. ಎದುರಿಗೆ ನಿಂತು ಶಸ್ತ್ರವನ್ನು ಎದುರಿಸಬೇಕು. ಅಪರಾಮುಖಿ ಭಾವ ಶತ್ರುಭ್ಯ ಅಂತ. ಅಂದರೆ ಶತ್ರುವನ್ನು ಕಂಡು ಕೂಡಲೇ ಹಿಮ್ಮೆಟ್ಟಿ ಹೋಗತಕ್ಕಂಥದ್ದನ್ನ, ಶತ್ರುಗಳಿಗೆ ಹಿಂದಕ್ಕೆ ಹೋಗತಕ್ಕದ್ದನ್ನು ಹೇಡಿತನ ಅಂತಾರೆ. ಅದು ಪರಾಂಗುಖಿ ಭಾವ ಆಯಿತು. ಇಲ್ಲಿ ಹೇಳೋದು ಅಪರಾಂಗುಖಿ ಭಾವ. ಶತ್ರು ಎದುರಿಗೆ ಬಂದರೂ ಹೆದರದೆ ಅವನನ್ನು ಎದುರಿಸ್ತಕ್ಕಂಥದ್ದನ್ನು ಅರ್ಥ. ಆಮೇಲೆ ಶೌರ್ಯಂ ತೇಜೋ ಧೃತಿರ್ದಾಕ್ಷಂ ಯುದ್ಧೇ ಚಾಪ್ಯಪಲಾಯನಂ ಆಯ್ತಲ್ಲ. ದಾನಮೀಶ್ವರ ಭಾವಶ್ಚ ಅಂದ್ರು. ದಾನ ಅಂದರೆ ಕ್ಷತ್ರಿಯನಿಗೆ ಅದೊಂದು ಮುಖ್ಯವಾದ. ದೇಯೇಶು ಮುಕ್ತ ಹಸ್ತತ, ಯಾರಿಗೆ ಏನು ಕೊಡಬೇಕಾಗಿದೆಯೋ ಅದರ ವಿಷಯದಲ್ಲಿ ಧಾರಾಳವಾಗಿ, ಧಾರಾಳ ಅನ್ನೋ ಶಬ್ದ ಮುಕ್ತ ಹಸ್ತ ಅಂದ್ರೇನು? ಕೈ ಬಿಚ್ಚಿ ಕೊಡ್ತಾನೆ ಅನ್ನೋ ಅರ್ಥ ಅಂತ. ಮುಕ್ತ ಹಸ್ತತ. ಈಶ್ವರ ಭಾವಸ್ಯ ಈಶ್ವರಸ್ಯ ಭಾವ ಕೊನೆಯದು. ಈಶ್ವರ ಭಾವ ಅಂದ್ರೇನು? ಶಕ್ತಿ ಪ್ರಕಟೀಕರಣ, ಪ್ರಭುಶಕ್ತಿ ಪ್ರಕಟೀಕರಣ. ನಾನು ಈ ಕಾರ್ಯವನ್ನು ಮಾಡಬಲ್ಲೆ, ಯಜಮಾನಕ್ಕೆ ತಗೋತೀನಿ ಅಂತ ಶಕ್ತಿಯನ್ನು ಪ್ರಕಟ ಮಾಡು. ಇದಿಷ್ಟು ಕೂಡ ಕ್ಷಾತ್ರಂ ಕರ್ಮ, ಕ್ಷತ್ರಿಯ ಜಾತೆ ವಿಹಿತಂ ಕರ್ಮ. ಇದಿಷ್ಟು ಕ್ಷತ್ರಿಯ ಜಾತಿಯವನಿಗೆ ಹೇಳಿದಂಥ ಕರ್ಮಗಳು. ಅಂದರೆ ಬ್ರಾಹ್ಮಣನಿಗೆ ಬೇಡ ಅಂತ ಅರ್ಥವಲ್ಲ. ಇದೆಲ್ಲವೂ ಅಂತಃಕರಣಕ್ಕೆ ಸೇರಿದ್ದಾದ್ರಿಂದ
ಬ್ರಾಹ್ಮಣನಲ್ಲೂ ಕ್ಷತ್ರಿಯರ ಒಂದಾನೊಂದು ತೇಜಸ್ಸಿರಬಹುದು. ಉದಾಹರಣೆ ದ್ರೋಣಾಚಾರ್ಯರು, ಅವರು ಬ್ರಾಹ್ಮಣರಪ್ಪ, ಆದ್ರೂ ಕ್ಷಾತ್ರ ಧರ್ಮವೆಲ್ಲ ಅವರಲ್ಲಿ ಇತ್ತು ಅಂತ. ಯಾವುದು ಬೇಕಾದ್ರೂ ಯಾರಿಗೆ ಬೇಕಾದರೂ ಬರಬಹುದು. ಇದು ಕೇವಲ ಪ್ರಧಾನವಾಗಿ ಯಾವ ಗುಣ ಎದ್ದಿರುತ್ತೋ ಅದನ್ನ ಜಾತಿ ಅಂತಾರಷ್ಟೇನೆ. ಪ್ರಧಾನ ಗುಣದ ಜೊತೆಗೆ ಬೇರೆ ಗುಣಗಳು ಕೂಡ ಅಗತ್ಯವಾಗಿ ಅಲ್ಪ ಸ್ವಲ್ಪವಾಗಿ ಬರ್ತಿರಬಹುದು ಅಂತಾಯಿತು. ಒಟ್ಟಲ್ಲೇ ಮುಖ್ಯವಾಗಿ ಗೊತ್ತು ಮಾಡೋಕ್ಕೋಸ್ಕರ ಶೌರ್ಯ, ತೇಜ, ಧೃತಿ ಇಂಥವೆಲ್ಲ ಕ್ಷತ್ರಿಯನ ಸ್ವಭಾವ. ಇನ್ನು ವೈಶ್ಯನಿಗೆ ಕೃಷಿ ಗೌರಕ್ಷ ವಾಣಿಜ್ಯಂ ವೈಶ್ಯ ಕರ್ಮ ಸ್ವಭಾವಜಂ. ಬ್ರಾಹ್ಮಣನ ಕರ್ಮ ಏನು, ಕ್ಷತ್ರಿಯನ ಕರ್ಮ ಏನು, ಸ್ವಭಾವ ಏನು ಅಂತ ಹೇಳಿದರು. ಅದೇ ರೀತಿ ವೈಶ್ಯನಿಗೆ ಅಂದರೆ ಕೃಷಿ ಗೌರಕ್ಷ ವಾಣಿಜ್ಯಂ ಅಂದರು. ಕೃಷಿ ಗೌರಕ್ಷ ವಾಣಿಜ್ಯಂ ಅಂದರೆ ಕೃಷಿಶ್ಚ ಗೌರಕ್ಷಂಚ ವಾಣಿಜ್ಯಂಚ ಅಂದ್ರೆ ಕೃಷಿ ಅಂದರೆ ಬೇಸಾಯ ಮಾಡೋದು, ಗೋರಕ್ಷ ಅಂದರೆ ಗೋವುಗಳನ್ನು ಕಾಯುವುದು, ವಾಣಿಜ್ಯ ಅಂದರೆ ವ್ಯಾಪಾರ. ಇದಿಷ್ಟೂ ಕೂಡ ವೈಶ್ಯ ಕರ್ಮ ಸ್ವಭಾವಜಂ ಅಂದರು, ವೈಶ್ಯನಿಗೆ ಸೇರಿದ್ದು ಅಂತ. ಕೃಷಿ ಭೂಮೇಹೇ ವಿಲೇಖನಂ. ಅದೇ ಕೃಷಿ ಅಂದ್ರೆ ಏನು ಅಂದ್ರು, ಈ ನೇಗಿಲು ತಗೊಂಡು ಭೂಮಿಯನ್ನು ಉಳುವುದನ್ನು ಕೃಷಿ ಅಂತ ಕರಿತೇವೆ. ಗೌರಕ್ಷ ಅಂದ್ರೆ ಗೋವುಗಳನ್ನು ಕಾಪಾಡೋದು ಗೊತ್ತೇ ಇದೆ, ಪಶುಪಾಲನೆ. ವಾಣಿಜ್ಯ ಅಂದ್ರೆ ವಣಿಕ್ ಕರ್ಮ, ಕ್ರಯ ವಿಕ್ರಯಾದಿ ಲಕ್ಷಣಂ, ಕೊಂಡುಕೊಳ್ಳೋದು ಮಾರೋದು ಎರಡು ಉಂಟು. ಆ ವ್ಯಾಪಾರ ಮಾಡೋದು ಅಂತ ಹಾಕ್ತಾನೆ, ಪದಾರ್ಥ ಕೊಂಡ್ಕೊಂಡ್ಬರ್ತಾನೆ, ವ್ಯಾಪಾರ ಮಾಡ್ತಾನೆ. ಇದೇ ಕ್ರಯ ವಿಕ್ರಯಗಳು. ಇದಿಷ್ಟು ವೈಶ್ಯ ಜಾತಿಗೆ ಸೇರಿದ್ದು. ಇನ್ನು ಕೊನೆಯದು ಯಾವುದು, ಪರಿಚರ್ಯಾತ್ಮಕ ಕರ್ಮ. ಪರಿಚರ್ಯ ಅಂದ್ರೆ ಅದೇನು ಕಡಿಮೆ ಅಲ್ಲ, ಅದು ಬಹಳ ಶ್ರೇಷ್ಠವಾದದ್ದು. ಇಲ್ಲಿ ಪರಿಚರ್ಯ ಅನ್ನೋ ಶಬ್ದಕ್ಕೆ ಅರ್ಥ ಏನು ಮಾಡಬೇಕು ಗೊತ್ತೇ, ಸರ್ವೀಸ್ ಅಂತ. ನೀವು ಯಾವ ಸರ್ವೀಸ್ನಲ್ಲಿ ಇದ್ರಿ ಅಂತ ಕೇಳ್ತಾರೆ. ಯಾವುದೋ ಒಂದು ಸರ್ವೀಸ್ ಮಾಡ್ತಾರೆ ಸ್ಕೂಲಲ್ಲಿ, ಸರ್ಕಾರದಲ್ಲಿ ಕೆಲಸಕ್ಕೆ ಸೇರಿಬಿಟ್ರೆ ಇಂಥ ಡಿಪಾರ್ಟ್ಮೆಂಟಲ್ಲಿ ಇಂಥ ಸರ್ವೀಸ್ ಮಾಡ್ತೀವಿ ಅಂತಲೇ ಅಂತಾರೆ. ಹಾಗಾದ್ರೆ ಆ ಸರ್ವೀಸ್ ಮಾಡಿದಾರೆಲ್ಲ ಶೂದ್ರು ಅಂತ ಹೇಳಕ್ಕಾಗ್ತೀಯ? ಆ ಕೆಲಸಕ್ಕೆ ಹೆಸರು. ಪರಿಚರ್ಯಾತ್ಮಕವಾದ ಕರ್ಮವನ್ನು ಮಾಡಿದಾಗ ಅದನ್ನು ಹಾಕಿ ಕರೀತಾರೆ. ಆದರೆ ವರ್ಣಾಶ್ರಮ ಧರ್ಮದ ಪ್ರಕಾರವಾಗಿ ಶೂದ್ರನಾದವನಿಗೆ ಅದು ಸರಿ ಅಂತ, ಅವನ ಸ್ವಧರ್ಮ ಆಯ್ತದೆ. ಬ್ರಾಹ್ಮಣನಿಗೆ ಹಾಗೆ ಶಮೋದಮಸ್ತವ ಶೌಚಂ ಅನ್ನೋದು ಸ್ವಧರ್ಮವ, ಶೂದ್ರನಾದವನಿಗೆ ಪರಿಚರ್ಯಾ ಕರ್ಮ ಅನ್ನೋದು ಸ್ವಭಾವ ಅಂತ. ಈಗೇನಿಲ್ಲ, ಅವರೇ ರಾಜ ಮಹಾರಾಜರು. ಎಲೆಕ್ಷನ್ ನಿಂತ್ಕೊಂಡ್ರೆ ಯಾರು ಬ್ರಾಹ್ಮಿನ್ಸ್ ಯಾರು ಗೆಲ್ಲೋದೇ ಇಲ್ಲ, ಅವರೇ ಗೆಲ್ಲೋದು. ಆದ್ದರಿಂದ ಅವನನ್ನು ಪರಿಚರ್ಯ ಮಾಡು ಅಂತ ಹೇಳಿದ್ರೆ ಮಾಡ್ತಾನೇನಪ್ಪ? ಚೀಫ್ ಮಿನಿಸ್ಟರ್ಗೆ ಕೂತಿರ್ತಾನೆ, ಅವನು ಹೇಗೆ ಬರ್ತಾನೆ? ಈಗೆಲ್ಲ ಬದಲಾವಣೆ ಆಗಿದೆ. ಆದ್ದರಿಂದ ಭಗವದ್ಗೀತೆ ಪ್ರಕಾರ ಅರ್ಥ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಅವನವನ ಒಂದು ಗುಣಕರ್ಮಗಳಿಗೆ ತಕ್ಕಂತೆ ನಡೆಯುತ್ತದೆ ಎಂದು ಅರ್ಥ ಅಷ್ಟೇ. ಆದರೂ ಇಷ್ಟು ಅಗತ್ಯ ಅಂದರೆ ನೋಡಿ, ಇದರಲ್ಲಿ ಒಂದು ದೃಷ್ಟಾಂತ ಹೇಳ್ತಾರೆ. ಕೆಲವರದ್ದೇನು ಅಂದರೆ, ಏನು ನಮ್ಮ ಹಿಂದೂ ಧರ್ಮದಲ್ಲಿ ಈ ವರ್ಣಾಶ್ರಮ ಧರ್ಮಗಳ ಪದ್ಧತಿ ಬಂದು ಬಹಳ ಗಲಾಟೆ ಆಗಿದೆ ಅಂತ. ಖಂಡಿತ ಹಾಗಿಲ್ಲ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದನ್ನು ಮಟ್ಟಿಗೆ ಅವರವರ ಗುಣಗಳಿಂದ ಗೊತ್ತು ಮಾಡಿದ್ದಾರೆ ಅಂತ ಹೊರತು ಮತ್ತೇನೂ ಅಲ್ಲ. ಈ ನಮ್ಮ ಶರೀರನೇ ತಗೊಳ್ಳಿ, ಆಯ್ತು. ಶರೀರದಲ್ಲಿ ಏನೇನಿದೆ? ತಲೆ ಇದೆ, ಕಣ್ಣಿದೆ, ತೋಳಿದೆ, ತೊಡೆ ಇದೆ, ಕಾಲಿದೆ. ಕಾಲು ನಡೆಯಲೇಬೇಕು. ಕಾಲು ಅನ್ನೋದು ನಡಿಬೇಕು ಅಂದರೆ ನಡೆಯೋದಕ್ಕೆ ಕಾಲು ಬಿಟ್ಟರೆ ಇನ್ನು ಬೇರೆ ಅನುಕೂಲ ಏನಿದೆ? ಏನಿಲ್ಲ. ಹಾಗೆ ತೋಳಿದೆ ಅಂದರೆ ಬರೀಬೇಕು, ಓದಬೇಕು, ಮಾಡಬೇಕು ಅಂದರೆ ಕೆಲಸ ಮಾಡೋಕ್ಕೆ ಬೇಕೇ ಬೇಕು. ಕಣ್ಣು ನೋಡೋಕ್ಕೆ ಬೇಕೇ ಬೇಕು, ಆಲೋಚನೆ ಮಾಡೋಕ್ಕೆ ತಲೆ ಬೇಕೇ ಬೇಕು. ಅಂದಮೇಲೆ ಏನಾಯಿತು, ನಮ್ಮ ಶರೀರದಲ್ಲಿ ಕಾಲು ಪ್ರಧಾನವೋ, ತೋಳು ಪ್ರಧಾನವೋ, ಮುಖ ಪ್ರಧಾನವೋ? ಅಂದರೆ ಯಾವ್ದು ಪ್ರಧಾನ? ಇಡೀ ಶರೀರವೇ ನಾನು. ಇದರಲ್ಲಿ ಪ್ರಧಾನ ಅಪ್ರಧಾನ ಯಾವುದು ವ್ಯತ್ಯಾಸವಾದರೂ ಗೋವಿಂದ ಇಲ್ಲವೇ ಇಲ್ಲ. ಇಷ್ಟಾದರೂ ಫೋಟೋ ತೆಗೆಸುವಾಗ ಮುಖನೇ ಒಡ್ತೀವಿ, ಅದು ಯಾಕೆ ಅಂತ. ಕಾಲು ಯಾಕೆ ಒಡ್ಡಲ್ಲ? ಕಾಲು ನಾನಲ್ಲೇ, ಮುಖ ಮಾತ್ರ ನಾನೇ ಅಂದರೆ ಅದು ಏನೋಪ್ಪ. ಪ್ರಾಧಾನ್ಯ ಯಾವುದಕ್ಕೆ ಅಂದಿರೋ ಅದು ಮಾಡ್ತಾರೆ ಅಷ್ಟೇ, ಇನ್ನೇನಿಲ್ಲ. ಅದೇ ರೀತಿ ಒಬ್ಬ ಮನುಷ್ಯನಲ್ಲಿಯೇ ಚಾತುರ್ವರ್ಣಿಗಳು ಇದ್ಬಿಟ್ಟಿವೆ. ಕಾಲು ನೋಡಿ ನಡಿಲೇಬೇಕಾದ್ರೆ ಕೆಲಸ, ಪಾಪ ಶ್ರಮ ಸಾಧ್ಯವಾದದ್ದೆಲ್ಲ ಅದೇ ಮಾಡುತ್ತೆ. ಕೈಯೂ ಕೆಲಸ ಮಾಡುತ್ತೆ. ಈ ಒಂದಾನೊಂದು ಬುದ್ಧಿ ತಲೆ ಒಳಗೆ ಇಟ್ಕೊಂಡು ಅದು ಯೋಚನೆ ಮಾಡ್ತಾ ಇರುತ್ತೆ. ಅದೇನು ಮಾಡುತ್ತದೆ? ನಿಜವಾಗಿ ಹೇಳೋದಾದರೆ ಒಬ್ಬ ಮಾನವನಲ್ಲಿಯೇ ಶರೀರವನ್ನು ವಿಭಜನೆ ಮಾಡಿದರೆ 4 ವರ್ಣಗಳ ಕೆಲಸವೂ ನಡೆಯುತ್ತೆ. ಆಗೋದಿಲ್ಲ.
ಮೊದಲು ಆಲೋಚನೆ ಮಾಡಬೇಕು, ಬಾಯಲ್ಲಿ ಮಾತಾಡಬೇಕು, ಕೈಯಲ್ಲಿ ಕೆಲಸ ಮಾಡಲೇಬೇಕು. ಇದರಲ್ಲಿ ಯಾವುದನ್ನೂ ಸರಿಯಲ್ಲ ಅಥವಾ ಇದು ಯಾವುದು ಅವಶ್ಯಕತೆ ಇಲ್ಲ ಅಂತ ಹೇಳೋಕೆ ಬರಲ್ಲ. ಒಂದು. ಎರಡನೇದು, ಎಲ್ಲವೂ ಪ್ರಧಾನ, ಯಾವುದೊಂದು ಇಲ್ಲದೆ ಹೋದ ಕಷ್ಟ. ಬ್ರಾಹ್ಮಣನಿಗೆ ಮುಖ ಮುಖ್ಯ ಅಂದ್ರು, ಮುಖ ಇಟ್ಬಿಟ್ರೆ ಸಾಕು ಅಂದ್ರೆ ಕೈ ಕಾಲಿದ್ರೆ ಅವ್ನು ನಡೆಯೋದು ಹೇಗೆ? ಆದ್ದರಿಂದ ಈ ವರ್ಣಾಶ್ರಮ ಧರ್ಮಗಳ ಒಂದು ಅಂತರಾರ್ಥವನ್ನು ತೆಗೆದುಕೊಂಡರೆ ಪ್ರತಿಯೊಬ್ಬನಿಗೂ ಪ್ರತಿಯೊಂದು ಸ್ವಭಾವದಲ್ಲಿಯೂ ಒಂದೊಂದು ಪ್ರಯೋಜನ ಇದ್ದೇ ಇದೆ. ಆದರೂ ವ್ಯವಹಾರ ದೃಷ್ಟಿಯಿಂದ ಇಂಥವ್ರಿಗೆ ಇಂಥದ್ದು ಅಡ್ಜಸ್ಟ್ ಆಗುತ್ತೆ ಅಂತ. ಎಲ್ಲರಿಗೂ ಎಲ್ಲವೂ ಹೊಂದೋದಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ಇಂಥವ್ರಿಗೆ ಇಂಥದ್ದನ್ನು ಮಾಡಬೇಕು, ಹೀಗೆ ಮಾಡಬೇಕು. ಅದನ್ನು ವರ್ಣನೆ ಮಾಡಿದ್ದೀವಿ. ಈಗ ಶಮಾದ ಮಾತ ಪುಸ್ತಕ ಎಲ್ಲ ಬ್ರಾಹ್ಮಣನಾದನ್ನು ಮಾಡು, ಬ್ರಾಹ್ಮಣ ಸ್ವಭಾವ ಇದ್ದರೆ ಅದು ಮಾಡು, ಕ್ಷತ್ರಿಯನಾದರೆ ಯುದ್ಧ ಮಾಡು, ಮತ್ತೆ ವ್ಯಾಪಾರ ಮುಂತಾದ್ ಮಾಡು, ವೈಶ್ಯನಾದರೆ ಅದು ಮಾಡು, ಶೂದ್ರನಾದರೆ ಪರಿಚರ್ಯ. ಪರಿಚರ್ಯ ಅಂದರೆ ಅದೇನು ಕಡಿಮೆದಲ್ಲ, ಅದು ಅತ್ಯಂತ ಶ್ರೇಷ್ಠವಾದದ್ದು. ಸರ್ವೀಸ್ ಅಂತ. ಯಾರಿಗೆ ಮಾಡ್ತೀರಿ ನೀವು? ಭಗವಂತನಿಗೆ. ಯಾಕೆ? ಎಲ್ಲರಲ್ಲೂ ಪರಮಾತ್ಮ ಇದ್ದೇ ಇದ್ದಾನೆ. ಆ ಸ್ವಭಾವದಿಂದ ಮಾಡಬೇಕು. ಮನೆಯೊಳಗೆ ಸ್ತ್ರೀಯರೆಲ್ಲ ಎಷ್ಟು ಕೆಲಸ ಮಾಡ್ತಾರೆ ನೋಡಿ. ಯಾಕೆ ಮಾಡ್ತಾರೆ ಅಂತ, ಆ ಕುಟುಂಬದ ಒಂದಾನೊಂದು ಯಜಮಾನಿಕೆಲ್ಲ ಅವರಿಗೆ ಸೇರಿದ್ದ ಅಲ್ಲಿರೋರನ್ನೆಲ್ಲ ಕಾಪಾಡಬೇಕಾದವ್ರದ್ದು. ಆದ್ದರಿಂದ ಅದನ್ನು ಪರಿಚರ್ಯೆ ಅಂತ ಕರೆಯೋ ಹಾಗೆ ಎಲ್ಲ ಕೀಳಾದ ಕೆಲಸ ಅಲ್ಲ, ಅದು ಎಲ್ಲಕ್ಕಿಂತ ಶ್ರೇಷ್ಠವಾದದ್ದೇನೆ ಅಂತ. ಅದೇ ಪರಿಚರ್ಯೆಯನ್ನು ಭಗವಂತರಿಗೂ ಮಾಡಬೇಕು ನಾವು. ಹಾಗೆ ಮಾಡಿದಾಗ ಕೃಷ್ಣಾರ್ಪಣ ಅಂದಾಗ ಉದ್ಧಾರವಾಗೇ ಬಿಡ್ತಾನೆ ಅಂತ ಮುಂದಿನ ಶ್ಲೋಕ ಕೇಳಿ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ. ನೋಡಿ, ಭಗವದ್ಗೀತೆ ಈಗ ಒಬ್ಬೊಬ್ಬರಿಗೆ ಒಂದೊಂದು ವರ್ಣಾಶ್ರಮ ಧರ್ಮದ ಪ್ರಕಾರವಾಗಿ ಬ್ರಾಹ್ಮಣನ ಕರ್ಮ, ಕ್ಷತ್ರಿಯನ ಕರ್ಮ ಅಂತ ವಿಂಗಡಿಸಿ ಹೇಳಿದರೂ ಅವರವರಿಗೆ ಹೇಳಿದಂಥ ಧರ್ಮವನ್ನ ಕರ್ಮವನ್ನ ಮಾಡಿದರೆ ಫಲ ಮಾತ್ರ ಒಂದೇ ರೀತಿಯಾಗುತ್ತದೆ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಅಂದ್ರು. ತುಂಬಾ ಚೆನ್ನಾಗಿ. ಏತೇಷಾಂ ಜಾತಿ ವಿಹಿತಾನಾಂ ಕರ್ಮಣಾಂ ಸಮ್ಯಗನುಷ್ಠಿತಾನಾಂ ಸ್ವರ್ಗ ಪ್ರಾಪ್ತಿ ಫಲಂ ಸ್ವಭಾವತಃ. ಈ ಶಂಕರಾಚಾರ್ಯ ಇಲ್ಲೊಂದು ಬರೀತಾರೆ, ಅವರವರು ಅವರವರ ಸ್ವಧರ್ಮವನ್ನೇ ಆಚರಣೆ ಮಾಡಬೇಕು ಅಂತ ಭಗವಂತನು ಹೇಳಿದ್ದರ ತಾತ್ಪರ್ಯವೇನು ಅಂದರೆ, ಆಯಾ ಸ್ವಧರ್ಮವನ್ನು ಅನುಷ್ಠಾನ ಮಾಡಿದರೆ ಸ್ವರ್ಗ ಸಿಕ್ಕತ್ತಂತೆ. ಸ್ವರ್ಗ ಸಿಕ್ಕಬೇಕಾದ್ರೆ ಯಜ್ಞಾನೇ ಮಾಡಬೇಕು ಅಂತ ನೀವು ಇಲ್ಲ. ಮತ್ತೇನು, ನೀನು ಯಾರು, ನಿನಗೆ ಯಾವ ಕರ್ಮವನ್ನು ಹೇಳಿದ್ದಾರೆ ಅದನ್ನು ಶ್ರದ್ಧೆಯಿಂದ ಮಾಡಿದ್ರೆ ನಿನಗೂ ಅದೇ ಸ್ವರ್ಗವೇ ಸಿಗುತ್ತೆ ಅಂತ. ಇದನ್ನೇ ಸ್ವೇ ಸ್ವೇ ಕರ್ಮಣ್ಯಭಿರತಃ ಅಂತ. ಅವನವನು ತನಗೆ ಯಾವ ಕರ್ಮ ವಿಹಿತವಾಗಿದೆಯೋ ಅದನ್ನು ಮಾಡಿಬಿಟ್ರೆ ಖಂಡಿತವಾಗಿಯೂ ಸಿದ್ಧಿಯನ್ನು ಪಡೆಯುತ್ತಾನೆ. ಇದರಲ್ಲಿ ಏನು ಸಂಶಯವಿಲ್ಲ ಅಂತ. ಇದು ಸರ್ವಥಾ ನಿಜ ಅಂತ. ಮನೆಯಲ್ಲಿ ದೇವ್ರ ಪೂಜೆ ಮಾಡಬೇಕು ಅಂತೇಳಿ ಪಾಪ ಹೆಂಗಸರು ಬಂದು ಮನೆಯೆಲ್ಲ ಕಸ ಗುಡಿಸಿ ಸಾರಿಸಿ ರಂಗೋಲಿ ಹಾಕಿ ಎಲ್ಲ ಮಾಡಿ ಕೊಟ್ಟ ಮೇಲೆ ತಾನೇ ನೀವು ದೇವ್ರ ಪೂಜೆ ಮಾಡೋದು. ದೇವ್ರ ಪೂಜೆ ಮಾಡೋನೇ ಕಸ ಗುಡಿಸ್ಕೋತಾರಿಯೇ? ಇಲ್ಲ. ಆದ್ದರಿಂದ ಈಗ ದೇವ್ರ ಪೂಜೆ ಫಲ ಯಾರಿಗೆ ಬರಬೇಕು ಅಂದರೆ ಭಗವಂತ ನೋಡ್ತಿರ್ತಾನೆ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಿದಾರೋ ಡಿಸ್ಟ್ರಿಬ್ಯೂಟ್ ಮಾಡಿಬಿಡ್ತಾನೆ, ನಮ್ಗೊಬ್ಬನಿಗೆ ಕೊಡೋದಿಲ್ಲ. ಸ್ವೇ ಸ್ವೇ ಕರ್ಮಣ್ಯಭಿರತಃ ಅಂತ. ಅಯ್ಯೋ ನಾ ಪೂಜೆನೇ ಮಾಡಲಿಲ್ವಲ್ಲ ಅಂತ ಯಾವ ಹೆಂಗಸರು ಯೋಚನೆ ಮಾಡೋಕೆ ಹೋಗಿಲ್ಲ. ಪೂಜೆಗೆ ಏನೇನು ಸೌಕರ್ಯ ಮಾಡಿಕೊಟ್ರೋ ಅದಷ್ಟು ಪೂಜೆ ಫಲದಲ್ಲಿ ಒಂದು ಭಾಗ ಬಂದೇ ಬರಬೇಕಾದ್ರೆ ಡಿಸ್ಟ್ರಿಬ್ಯೂಟ್ ಆಗ್ಬಿಡುತ್ತೆ. ಎಲ್ಲ ಸೇರಬೇಕು. ಪೂಜೆ ಅಂದರೆ ಏನಾಗಬೇಕು, ಈಗ ಮನೆ ಸಾಸದಿಂದ ಹಿಡಿದು ಹೂ ಕುಯ್ಯೋದ್ರಿಂದ ಹಿಡಿದು ಅನುಕೂಲ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಹೇಳ್ತೀನಿ ಕೇಳಿ, ನೈವೇದ್ಯಕ್ಕೆ ಮಾಡಿಡ್ತಾ ಇದ್ರೆ ನಿಮ್ಮ ಪೂಜೆ ಏನಾಗುತ್ತೆ ನೋಡ್ಕೊಳ್ಳಿ. ಪ್ರತಿಯೊಬ್ಬರೂ ಪೂಜೆಗಿಂತ ಹೆಚ್ಚಾಗಿ ನೈವೇದ್ಯ ಏನು ಅಂತ ನೋಡ್ತಿರ್ತಾನೆ. ಪಾಪ ಹೆಂಗಸರು ಮಾಡೋಕ್ಕಾಗ್ತದೆ. ನೀವು ಯಾವತ್ತಾರ ಮಾಡ್ತೀರಾ? ಮಾಡಕ್ಕೆ ಸಾಧ್ಯ ಅಂದಮೇಲೆ ಈಗ ಫಲ ಯಾರಿಗೆ ಜಾಸ್ತಿ ಬರಬೇಕು ಅಂದರೆ ಭಗವಂತ ಹೇಳ್ತಾನೆ ಹಾಗಲ್ಲ, ನೈವೇದ್ಯಕ್ಕೆ ಮಾಡೋಣ, ನೈವೇದ್ಯ ಮಾಡಬೇಕು, ಪೂಜೆ ಮಾಡೋಣ, ಪೂಜೆ ಮಾಡಬೇಕು, ಮಂತ್ರ ಹೇಳೋಣ, ಮಂತ್ರ ಹೇಳಬೇಕು, ಹೂ ಕೊಯ್ಯೋಣ, ಹೂ ಕೊಯ್ಯಬೇಕು. ಎಲ್ಲ ಸ್ವೇ ಸ್ವೇ ಕರ್ಮಣ್ಯ. ಭಗವದ್ಗೀತೆ ಎಷ್ಟು ಕಾಮನ್ ಆಗಿ ಹೇಳುತ್ತೆ ನೋಡಿ. ಅಪ್ಪ ಇಷ್ಟೆಲ್ಲ ಒಬ್ಬೊಬ್ಬರಿಗೂ ಅವರವರಿಗೆ ತಕ್ಕ ಕರ್ಮ ಅಂತ ನಿಗದಿ ಆಗಿಬಿಟ್ಟ ಮೇಲೆ ಒಂದು ಹೆಚ್ಚು ಒಂದು ಕಮ್ಮಿ ಅನ್ನೋ ಭಾವನೆ ಬಿಟ್ಬಿಡಿ ಅಂತ. ಖಂಡಿತ ಇಲ್ಲ. ಕಸ ಗುಡಿಸೋದು ಕಡಿಮೆ, ದೇವ್ರ ಪೂಜೆ ಮಾಡೋದು ಜಾಸ್ತಿ ಅಂತ ಖಂಡಿತ ತಿಳ್ಕೊಬೇಡಿ. ಕಸವಿದ್ದರೆ ಕಸದ ಮೇಲೆ ದೇವ್ರ ಪೂಜೆ ಮಾಡೋಕ್ಕಾಗದೇ ಇಲ್ಲ. ನೋಡಿದ್ರ? ಸ್ವೇ ಸ್ವೇ ಕರ್ಮಣ್ಯಭಿರತಃ.
ಅವನವನು ತನ್ನ ತನ್ನ ಕರ್ಮಗಳನ್ನು ಮಾಡಿದರೆ ಅಂತ ಆ ಪರಿಪೂರ್ತಿ ಬರೋದೇ ಹಾಗೆ. ಹಬ್ಬ ದಿವಸ ದೇವ್ರ ಪೂಜೆ ನಾವು ಮಾಡ್ತೇವೆ. ಹೆಂಗಸರು ಅಡುಗೆ ಮಾಡಿ ನೈವೇದ್ಯಕ್ಕೆ ಹಿಡ್ದೆ ಹೋದ್ರೆ ಏನು ಮಾಡೋದು, ದೇವ್ರು ಉಪವಾಸ ಕೂತ್ಕೊತಾನೆ ಆಮೇಲೆ. ಆದ್ರಿಂದ ಅವ್ರು ಪೂಜೆ ಮಾಡದೇ ಇದ್ರೆ ಚಿಂತೆ ಇಲ್ಲ, ನೈವೇದ್ಯಕ್ಕೆ ಮಾಡಿದ್ರು ಸಾಕು. ಹೀಗರ್ಥ ಅವನವನಿಗೆ ಅನ್ನೋ ಅರ್ಥವನ್ನು ಎಷ್ಟು ಭಗವದ್ಗೀತೆ ಸರಳವಾಗಿ ಹೇಳುತ್ತೆ ಅಂದರೆ, ಅವನವನ ಸ್ವಭಾವಕ್ಕೂ ಅವನ ಗುಣಗಳಿಗೂ ಯೋಗ್ಯತೆಗೂ ತಕ್ಕಂತೆ ವಿಭಾಗ ಆಗೋಗಿದೆ. ಇನ್ನೇನು ಯಾರು ಅವರವರ ಕರ್ಮವನ್ನು ಬದಲಾಯಿಸೋದು ಬೇಡ. ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಇತ್ಯದ್ರ ತಿಳ್ಕೋಬೇಕು ಭಗವದ್ಗೀತೆ. ತನ್ನ ಕರ್ಮ ಏನು ಅನ್ನೋದನ್ನು ಅವನ ಅರ್ಥ ಮಾಡಿಕೊಂಡ್ರೆ ಅವನ ಜೀವನ ಸಾರ್ಥಕ. ಆಮೇಲೆ ಏನಾಯಿತು, ಆ ಕರ್ಮವನ್ನೇನು ಮಾಡಬೇಕು, ಕೃಷ್ಣಾರ್ಪಣ ಅಂತ ಒಪ್ಪಿಸ್ಬೇಕು. ಇದನ್ನೇ ಸ್ವೇ ಸ್ವೇ ಕರ್ಮಣ್ಯಭಿರತಃ ಸಂಸಿದ್ಧಿಂ ಲಭತೆ ನರಃ ಸ್ವಕರ್ಮ ನಿರತಃ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಇದರಲ್ಲಿ ಏನಾಯಿತು, ತಾರತಮ್ಯ ಇಲ್ಲ. ಮೇಲು ಕೀಳು ಅಂತ, ಕಸ ಗುಡಿಸೋದು ಕೀಳು, ದೇವ್ರ ಪೂಜೆ ಮಾಡೋದು ಮೇಲು ಅಂತ ಮಾತ್ರ ಯಾರು ತಿಳ್ಕೊಬಾರ್ದು. ಎಲ್ಲವೂ ಅವರವರ ಯೋಗ್ಯತೆಗೆ ತಕ್ಕಂತೆ, ಅವರವರ ಸ್ಥಿತಿಗೆ ತಕ್ಕಂತೆ ಕರ್ಮ ಗೊತ್ತಾಗಿರೋಣದ್ರಿಂದ ಪ್ರತಿಯೊಂದೂ ಪರಮಾತ್ಮನ ಒಂದು ಸೇವೆಯೇ. ಅಷ್ಟು ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವಾರಾಧನ. ಇಂಥ ಮಾತನಾಡಿ. ಆದ್ದರಿಂದ ಈ ತತ್ವವನ್ನು ತಿಳಿದಾಗ ಜಾತಿ ಮತ ಕುಲ ಲಿಂಗ ಅಂತಕ್ಕದ್ದೆಲ್ಲ ಮರ್ತು ಹೋಗಿ ಎಲ್ಲವೂ ಸಮಸ್ತ ನದಿಗಳು ಹೇಗೆ ಯಾವ ದಿಕ್ಕಿನಲ್ಲಿ ಹರಿದರೂ ಸಮುದ್ರವನ್ನೇ ಸೇರುತ್ತದೆಯೋ ಆಗ ಭಗವಂತನನ್ನೇ ಸೇರುತ್ತೆ. ಮಾನವರೆಲ್ಲರಿಗೂ ಸರಿಸಮಾನವಾದದ್ದು ಪರಮಾತ್ಮನ ಪ್ರಾಪ್ತಿ. ಮೋಕ್ಷ ಅನ್ನೋದು ಎಲ್ಲರಿಗೂ ಅಧಿಕಾರವಿದೆ. ಇನ್ನು ಕರ್ಮಕಾಂಡವಾದರೆ ಅದು ಮಾಡಬೇಕು ಇದು ಮಾಡಬಾರ್ದು ಅಂತ ವಿಧಿ ನಿಷೇಧಗಳಿರುತ್ತೆ. ಈ ಆತ್ಮಜ್ಞಾನ ಮಾಡ್ಕೊಳ್ಳೋಕ್ಕೆ, ಮೋಕ್ಷ ಪಡೆಯೋಕ್ಕೆ ಯಾವ ವಿಧಿಯೂ ಇಲ್ಲ, ಯಾವ ನಿಷೇಧವೂ ಇಲ್ಲ. ಯಾರು ಬೇಕಾದರೂ ರಾಜಮಾರ್ಗ ಇದು, ಯಾವ ತತ್ವಜ್ಞಾನ ಅನ್ನೋದು. ಅದರಿಂದ ಪಡೆಯಬೇಕಾದ ಮೋಕ್ಷ ಸರ್ವರಿಗೂ ಅಧಿಕಾರ. ಶಂಕರಾಚಾರ್ಯ ಬರೀತಾರೆ, ಸರ್ವೇಶಾಂಚ ಅಧಿಕಾರ ಬ್ರಹ್ಮವಿದ್ಯಾಯಂ. ಬ್ರಹ್ಮವಿದ್ಯೆಯಲ್ಲಿ ಎಲ್ರಿಗೂ ಅಧಿಕಾರ ಅಂದರೆ ಎಲ್ರಿಗೂ ಅರ್ಹತೆ ಇದೆ. ಯಾರು ಬೇಕಾದ್ರೂ ಮಾಡ್ಕೋಬಹುದು, ಯಾರು ಬೇಕಾದ್ರೂ ಮೋಕ್ಷ ಪಡೆಯಬಹುದು. ಅದಕ್ಕೇನು ಯೋಚನೆ ಇಲ್ಲ. ಇದನ್ನು ಹೇಳ್ತಾ ಇನ್ನು ಒಂದು ಶ್ಲೋಕ ಮಾಡ್ಬಿಟ್ಟು ತಿಳಿಸ್ಬಿಡೋಣ. ಸ್ವಕರ್ಮ ನಿರತ ಸಿದ್ಧಿಂ ಯಥಾ ವಿಂದತಿ ತಚ್ಛೃಣು. ಇದು ಸರಿ, ಪ್ರತಿಯೊಬ್ಬರು ಅವನವನ ಯೋಗ್ಯತೆ ತಕ್ಕಂತೆ ಅಥವಾ ಒಂದು ಜಾತಿ ಕುಲ ಕರ್ಮ ಅವನ ತಿಳುವಳಿಕೆಗೆ ತಕ್ಕಂತೆ ಕರ್ಮಗಳನ್ನು ಮಾಡೇ ಮಾಡ್ತಾನೆ. ಅವನ ಕರ್ಮನೇ ಸ್ವಕರ್ಮನೇ ಮಾಡ್ತಾನೆ ಅಂತ ಇಟ್ಕೊಳ್ಳಿ. ಭಗವಂತ ಹೇಳ್ತಾನೆ ಸ್ವಕರ್ಮ ನಿರತಃ ಅನ್ನೋ ಜ್ಞಾಪ ಇಟ್ಕೊಳ್ಳಿ. ಅವನವನಿಗೆ ತಕ್ಕಂತಹ ಕರ್ಮಗಳನ್ನೇ ವಿಂಗಡಿಸಿ ಹೇಳಿದಾರೋ ಅದನ್ನೇ ಗುರಿಯಾಗಿಟ್ಟುಕೊಂಡು ಮಾಡಿದಾಗ ಸಿದ್ಧಿಯನ್ನು ಹೇಗೆ ಹೊಂದುತ್ತಾನೆ, ತಚ್ಛೃಣು, ಕೇಳೋದನ್ನು. ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವಃ. ಇಲ್ಲಿ ನೋಡಿ, ಬ್ರಾಹ್ಮಣ ಕ್ಷತ್ರಿಯ ವಿಷಾಮ ಅಂತ ಇವತ್ತಿನ ಪಾಠ ಪ್ರಾರಂಭವಾಯಿತು. ಅದನ್ನು ಹಿಂದಕ್ಕೆ ತಳ್ಳಿಬಿಟ್ರು. ಇದು ಶ್ಲೋಕ ಎಷ್ಟು ಮುಖ್ಯವಾಗಿ ನೋಡಿ. ಇದು ಜಾತಿ ಮುಂತಾದದ್ದನ್ನು ಹೇಳಿದ್ದು ಕೇವಲ ಒಂದು ಶಾಸ್ತ್ರಾಧಾರದಿಂದ. ಅಧ್ಯಾತ್ಮಕ್ಕೆ ಅದು ಹೊಂದೋದಿಲ್ಲ, ಅದ್ರ ಪಾಡಿಗೆ ಅದು. ಕಾರಣ ಏನು ಅಂದ್ರೆ ಅದನ್ನೆಲ್ಲ ಅಧ್ಯಾತ್ಮ ತನ್ನೊಳಗೆ ಅಡಕ ಮಾಡಿಕೊಂಡಿದ್ದು. ಎಲ್ಲರಲ್ಲೂ ಪರಮಾತ್ಮ ಇದ್ದಾನೆ ಅಂದಮೇಲೆ ಅಲ್ಲಿ ಯಾವ ಜಾತಿ ಮತ ಕುಲ ಗೋತ್ರ ಕ್ರಿಯೆ ಮುಂತಾದವುಗಳಿಗೆ ಅವಕಾಶವಿಲ್ಲ. ಆದರೆ ಯಾರ್ಯಾರು ಯಾವ್ಯಾವುದು ಹೊಂದುತ್ತದೆ ಅನ್ನೋದನ್ನು ವಿಚಾರ ಮಾಡಿ ಅದನ್ನು ಹೇಳಲಾಗಿದೆ. ಈಗ ಸಾರ್ವತ್ರಿಕವಾಗಿ ಹೇಳ್ತಕ್ಕ ಮಾತನ್ನು ಕೇಳಿ. ಇಷ್ಟೆಲ್ಲ ಇದೆಯಲ್ಲ, ಯತಃ ಪ್ರವೃತ್ತಿರ್ಭೂತಾನಾಂ ಯೇನ ಸರ್ವಮಿದಂ ತತಂ ಅಂದ್ರು. ಇಲ್ಲಿರೋ ವಾಕ್ಯ ಸ್ವಕರ್ಮಣ ತಮಭ್ಯರ್ಚ್ಯ ಅಂತ ನಮ್ಮ ಗುರುಗಳು ಬಹಳ ಸಲ ಹೇಳೋರು ಈ ಮಾತು. ಭಗವದ್ಗೀತೆಯಲ್ಲಿ ನೋಡಿ ಏನು ಹೇಳಿದೆ ಅಂತ. ಯಾವ ವ್ಯಕ್ತಿಯನ್ನು ನಿರ್ಬಂಧ ಮಾಡಿ ಇದು ಮಾಡಬೇಡ ಅದು ಮಾಡು ಅಂತ ಹೇಳೋದು ಖಂಡಿತ ಇಲ್ಲ. ಸ್ವಕರ್ಮ, ಅವನವನ ಕೆಲಸ ಅವನು ಮಾಡಿದ್ರೆ ಸಾಕು ಅಂತ. ನಿಜವಾಗಿಯೂ ನಮ್ಮ ಗುರುಗಳು ತಮಾಷೆ ಹೇಳೋರು ಏನಂತ, ಪ್ರತಿಯೊಬ್ಬನು ಅವನವನ ಮನೆ ಮುಂದ್ಗಡೆ ಹಿಂದ್ಗಡೆ ಕ್ಲೀನಾಗಿ ಇಟ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ಈ ಜಾಡ್ಮಾರೆಗಳು ಬೇಕೇ ಇಲ್ಲ ಅಂತ. ಯಾಕೆ ಎಲ್ಲರೂ ಕ್ಲೀನ್ ಆಗಿದ್ಮೇಲೆ ಕಸೆಯಲ್ಲಿ ಬರುತ್ತಲ್ಲಿ ಅಂದ್ರೆ ಏನಾಯ್ತು, ನಾವು ಅಷ್ಟು ಸೋಮಾರಿಗಳು, ನಮ್ಮ ಮನೆ ಮುಂದೆ ಕುಡಿಸ್ಕೊಳ್ಳೋಕ್ಕೂ ಕಷ್ಟ ನಮಗೆ. ಆದ್ದರಿಂದ ಏನೇ ಆಗಲಿ ಫಲ ಬಯಸ್ಬಿಟ್ಟು ಕರ್ಮ ಮಾಡಲ್ಲ ಅಂದರೆ ಭಗವದ್ಗೀತೆ ಒಪ್ಪಲ್ಲ. ಹೋಯ್ತು, ನೀವು ಯಾವನಾರಾಗಿರೋ
ನಿನಗೇನು ಯೋಗ್ಯತೆ ಇದೆಯೋ, ನಿನ್ನ ಅರ್ಹತೆ ಏನಿದೆಯೋ, ನೀ ಏನು ಮಾಡಬೇಕೋ ಅದನ್ನು ಕರಾರುವಾಕ ಮಾಡಿದ್ರೆ ನೀನು ದೇವರು ಪರಮಾತ್ಮ ಒಲಿತಾನೆ. ಸ್ವಕರ್ಮಣಾತಮ ಅಭ್ಯರ್ಥಿ ಅದು. ಕಸ ಗುಡಿಸಿದ್ರು ಅದು ದೊಡ್ಡ ಕೆಲಸ ಬೇಕು. ಅದಕ್ಕೋಸ್ಕರ ಯತಃ ಪ್ರವೃತ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಸ್ವಕರ್ಮಣಾತಮ ಅಭ್ಯರ್ಥ್ಯ ಸಿದ್ಧಿಂ ವಿಂದತಿ ಮಾನವ. ಇದು ಎಷ್ಟು ಕಾಮನ್ ಆಗಿದೆ ಅಂದರೆ, ಯಾವ ಕೆಲಸವೂ ಕೀಳು ಅಲ್ಲ, ಯಾವ ಕೆಲಸವೂ ಬಹಳ ಶ್ರೇಷ್ಠ ಅಂತಲೂ ಅಲ್ಲ. ಈ ಶ್ರೇಷ್ಠವಾದ್ದು ಕೀಳಾದದ್ದು ಅಂತ ವಿಂಗಡ ಮಾಡಿಬಿಟ್ರೆ ಮನೆ ನಾವು ಒಳ್ಳೇದನ್ನೇ ಮಾಡ್ತೇನೆ, ಇದು ನಾನು ಯಾಕೆ ಮಾಡಲಿ ಅಂತ ಶುರು ಮಾಡ್ತಾನೆ. ಭಗವದ್ಗೀತೆ ಹೇಳುತ್ತೆ ಹಾಗಿಲ್ಲ. ಸ್ವಕರ್ಮಣ ತಮಭ್ಯರ್ಚ್ಯ ಅರ್ಥ ಹಾಕಿ. ಇದೇನು ತಮಭ್ಯರ್ಚ್ಯ ಅಂತ, ಅವನನ್ನ ಪ್ರತಿಯೊಬ್ಬನು ತನ್ನ ತನ್ನ ಕರ್ಮಗಳಿಂದ ತಮ್ಮಂದ್ರ ಆ ಜಗತ್ ಸೃಷ್ಟಿಕರ್ತನಾದ ಪರಮಾತ್ಮನನ್ನ ಅಭ್ಯರ್ಚ್ಯ ಗೌರವಿಸಿ ಪೂಜೆ ಮಾಡಿ ಅಂತ ಅರ್ಥ. ಸ್ವಕರ್ಮಣ ತಮಭ್ಯರ್ಚ್ಯ ಆಯಿತು. ತಮ್ಮ ಅಂದ್ರೆ ಅವನನ್ನ ಯಾರವನೋ, ಅದೇ ಯತಃ ಪ್ರವೃತ್ತಿರ್ಭೂತಾನ ಏನ ಸರ್ವಮಿದಂ ತತಂ. ಅವನು ಯಾರು ಅಂತ ಕೇಳಬೇಡಿ. ಇಡೀ ಜಗದ್ವ್ಯಾಪಾರವೆಲ್ಲವೂ ಯಾವನ ಶಕ್ತಿಯಿಂದ ನಡೀತಾ ಇದೆಯೋ, ಜಗತ್ತು ಅಂದ್ರೆ ಎಲ್ಲ ತಗೊಳ್ಳಿ, ಆಧ್ಯಾತ್ಮಿಕ ಆದಿಭೌತಿಕ ಆಧಿದೇಹಿಕ ಎಲ್ಲ. ಕಾಲಕ್ಕೆ ಸರಿಯಾದ ಸೂರ್ಯ ಹುಟ್ಟುತ್ತಾನೆ, ನದಿ ನೀರು ಹರಿತಾ ಇರುತ್ತೆ, ಆಕಾಶ ನೀಲಿ ಆಗಿದೆ, ಗಿಡ ಮರಗಳು ಬೆಳೆಯುತ್ತೆ, ಮಳೆ ಬರುತ್ತೆ. ಇದೆಲ್ಲ ಯಾರು ಮನುಷ್ಯರು ಮಾಡಿದ್ದೆ? ಏನಿಲ್ಲ, ತಾನಾಗೇ ನಡೀತಾ ಇದೆ ಅಂತ ಅರ್ಥ. ಹೀಗೆ ಯಾವ ಪರಮಾತ್ಮನ ಅನುಗ್ರಹದಿಂದ ಈ ಜಗತ್ತಿನಲ್ಲೇ ಜಗದ್ವ್ಯಾಪಾರವೆಲ್ಲವೂ ಕಾಲ ಕಾಲಕ್ಕೆ ತಕ್ಕಂತೆ ಅದು ಎಷ್ಟು ಕರಾರವಾಕ ನಡೆಯುತ್ತೆ ಅಂತೆ. ಒಂದು ಗಿಡ ಮರ ನೋಡಿ, ಈ ಫಾಲ್ಗುಣ ಮಾಸ ಬಂದ ಕೂಡಲೇ ಅದರಲ್ಲಿರೋದು ಹೋದ ವರ್ಷದ ಎಲ್ಲ ಎಲೆಗಳು ಊದಿರಿ ಪೂರ್ತಿ ಬಿದ್ದೋಗ್ಬಿಡ್ತದೆ. ಅದನ್ನೇನು ಯಾರು ಒಣಗಿಸೋಗೋದು ಇಲ್ಲ, ಕೆಡವೋಗೋದು ಇಲ್ಲ. ಯಾಕೆ ಅಂತ, ಚೈತ್ರ ಮಾಸ ಬಂದ ಕೂಡಲೇ ಚಿಕ್ಕ ಇದನ್ನೆಲ್ಲ ಮನುಷ್ಯ ಮಾಡೋಕ್ಕಾಗತ್ತೇನ್ರಿ? ಹೀಗೆ ಒಂದು ಗಿಡ ಮರಗಳಿಂದ ಸ್ಥಾವರ ಜಂಗಮಗಳಿಂದ ಹಿಡಿದು ದೇವಾದಿ ದೇವತೆಗಳವರೆಗಿರ್ತಕ್ಕಂಥ 14 ಲೋಕಗಳ ಸಮಸ್ತ ಬ್ರಹ್ಮಾಂಡದ ವ್ಯಾಪಾರವೋ ಯತಃ ಪ್ರವೃತ್ತಿ ಯಾವ ಪರಮಾತ್ಮನ ಹಿನ್ನೆಲೆಯಿಂದ ನಡೆಯುತ್ತದೆಯೋ ಏನ ಸರ್ವವಿದಂ ತತಂ ಅಂದರು. ಯಸ್ಮಾತ್ ಉತ್ಪತ್ತಿ ಚೇಷ್ಟಾವ ಅಂತರ್ಯಾಮಿಣಃ ಈಶ್ವರಾತ್ 2 ಶಬ್ದ ಬರೆದು. ಆ ಅಂತರ್ಯಾಮಿಯಾದ ಪರಮೇಶ್ವರನಿಂದ ಪ್ರವೃತ್ತಿ ಜಗತ್ತಿನ ವ್ಯಾಪಾರವೆಲ್ಲ ನಡೀತಾ ಇದೆ. ಮಾಡದೆ ಬಿಟ್ರೆ ಅದು ಅವನ ತಪ್ಪು. ಆದರೆ ಪ್ರತಿಯೊಂದು ಕಾರ್ಯವೂ ಕೂಡ ಆ ಭಗವಂತನ ಹಿನ್ನೆಲೆಯಲ್ಲಿಯೇ ನಡೆಯತಕ್ಕಂಥದ್ದಾಗಿದೆ. ಏನ ಸರ್ವಮಿದಂ ತತಂ ಸಾಕು. ಭಗವದ್ಗೀತೆಯಲ್ಲಿ ಹೇಳಿರೋ ಎಲ್ಲಾ ಶ್ಲೋಕದ ಅರ್ಥವೂ ಒಂದಾಯ್ತು. ಯಾವ ಪರಮಾತ್ಮನ ಕೃಪೆಯಿಂದಲೇ ಇಡೀ ಜಗದ್ವ್ಯಾಪಾರ ಅಂದ್ರೇನು, ಚೇತನ ಅಚೇತನ ಸ್ಥಾವರ ಜಂಗಮ ಅಂತಕ್ಕ ಸೃಷ್ಟಿಯಲ್ಲಿರೋದಕ್ಕೆಲ್ಲ ಪ್ರಾಣಿಗಳ ವ್ಯಾಪಾರವು ಅಂದರೆ ಕ್ರಿಯೆಯೆಲ್ಲ ನಡೀತಾ ಇದೆಯೋ, ಹಾಗೆಯೇ ಆ ಯಾವ ಈಶ್ವರನು ಏನ ಈಶ್ವರೇಣ ಸರ್ವಂ ಇದಂ ಜಗತ್ತತಂ ವ್ಯಾಪ್ತಂ, ದಿ ಹೋಲ್ ವರ್ಲ್ಡ್ ಪೂರ್ಣವಾಗ ಭಗವಂತನಿಂದ ವ್ಯಾಪ್ತವಾಗಿದೆ ಅಂತ ಹಿಂದೆ ಬಂತು. ಬಹಿರಂತಶ್ಚ ಭೂತಾನಾಂ ಅಚರಂ ಚರಮೇವಚ ಅಂತ 13ನೇ ಅಧ್ಯಾಯದಲ್ಲಿ. ಯಾವ ಪರಮೇಶ್ವರನಿಂದ ಸಂಪೂರ್ಣವಾಗಿ ವ್ಯಾಪ್ತವಾಗಿದೆಯೋ, ತತಂ ಅಂದ್ರೆ ವ್ಯಾಪ್ತಂ. ಇದನ್ನು ಯಾಕೆ ಹೇಳ್ತಾರೆ? ಜ್ಞಾಪಕ ಇಟ್ಕೊಳ್ಳಿ. ದೇವರಿಲ್ಲ ಅಂತಲೋ ಇದಿಲ್ಲ ಅಂತಲೋ ತಪ್ಪಾಗಿ ಅರ್ಥ ಮಾಡಬೇಡಿ. ಸಮಸ್ತ ಜಗತ್ತು ಭಗವಂತನೇ, ಎಲ್ಲದರಲ್ಲೂ ಪರಮಾತ್ಮನೇ ಇರತಕ್ಕದ್ದು, ಅವನೇ ಎಲ್ಲವನ್ನೂ ವ್ಯಾಪಿಸಿರತಕ್ಕದ್ದು. ಆದ್ದರಿಂದ ಮೇಲೆ ಕೆಳಗೆ ಎಡಕ್ಕೆ ಬಲಕ್ಕೆ ಎಲ್ಲೆಲ್ಲಿಯೂ ಕೂಡ ಉಪನಿಷತ್ನಲ್ಲೂ ಇದೆ. ಆತ್ಮ ಪುರಸ್ತಾದ್ ಆತ್ಮ ಪಶ್ಚಾತ್ ಆತ್ಮ ದಕ್ಷಿಣತಃ ಆತ್ಮೋತ್ತರೇಣ ಆತ್ಮೈವೇದಂ ಸರ್ವಂ ಅಂತ ಉಪನಿಷತ್ತು. ಇದಯತಃ ಪ್ರವೃತ್ತಿರ್ಭೂತಾನ ಒಂದು ಶಬ್ದ ಅರ್ಥ. ಆಯ್ತು ಸ್ವಾಮಿ, ಪಾಠ ಆಗಿದೆ ನಮಗೆ. ಆತ್ಮ ಪುರಸ್ತಾತ್ ನೀವು ಹೇಳಿದ್ರಲ್ಲ, ಆ ಶ್ಲೋಕ ನಂಗೂ ಬರುತ್ತೆ. ನಿಮ್ಗೆ ಬಂದರೆ ಅಂತ ಪ್ರಯೋಜನ. ಆತ್ಮನನ್ನೇ ಎಲ್ಲೆಲ್ಲೋ ಕಾಣತಕ್ಕಂಥ ಹೃದಯವನ್ನು ಸಂಪಾದನೆ ಮಾಡಯ್ಯ. ಸಮಸ್ತವು ಮುಂದೆ ಹಿಂದೆ ಆತ್ಮ, ಹಿಂದೆಯೂ ಆತ್ಮ, ಎಡಗು ಮೇಲೆ ನೋಡಿ ಸ್ವಾಮಿ. ಇದೇನೋ ಒಂಥರ ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ಏನಾಗುತ್ತೆ? ಅದರಲ್ಲಿ ಏನೂ ಆಗೋದು. ಅಂದರೆ ಪ್ರತಿಯೊಂದರಲ್ಲಿಯೂ ಆ ಆತ್ಮ ಶಬ್ದದ ಅರ್ಥ ತಿಳ್ಕೊಳ್ಳಿ. ಏನಂತ ಆತ್ಮ ಅಂತ ಉಪನಿಷತ್ನಲ್ಲಿ ಹೇಳಿದೆ. ಅದು ಯಾವುದೋ ವಸ್ತು ಅಂತಲ್ಲ, ಸೆಲ್ಫ್ ಅಂತ ತಾನೇ ಕಣ್ರಿ. ಅದು ಹೊಸದಲ್ಲ. ಯಾರು ಹಾಕಿ ಕೇಳ್ತಾರೆ, ಸ್ವಾಮಿ ನಾನು ಅಂದ್ರೆ ಯಾರು ಗೊತ್ತಿಲ್ವಲ್ಲ ಅಂತ ಯಾರು ಕೇಳ್ತಾರೆ? ನನಗೆ ಇನ್ನೊಂದು ಗೊತ್ತಿಲ್ಲ ಅಂತ ಹೇಳ್ಬಹುದು. ನಾನು ಗೊತ್ತಿಲ್ಲ ಅಂತ ಯಾರಂತಾರೆ ಲೋಕದಲ್ಲಿ? ಆತ್ಮನಃ ಸ್ವತಃ ಸಿದ್ಧತ್ವ ಅದು ಶಂಕರಾಚಾರ್ಯ. ಆತ್ಮನಿಗೆ ಇನ್ನೊಂದು ಪ್ರಮಾಣ ಬೇಕಿಲ್ಲ, ಸ್ವತಃ ಸಿದ್ಧನಾಗಿದ್ದಾನೆ.
ಸಿದ್ಧೇ ಹ್ಯಾತ್ಮನಿ ಪ್ರಮಾತರಿ ಪ್ರಮಿತ್ಸೋ ಪ್ರಮಾಣಾನ್ವೇಷಣ ಭವತಿ. ಈ ಗೀತಾ ಭಾಷೆಯಲ್ಲಿ ಮೊದಲು ಬರ್ತದೆ. ಆತ್ಮ ಇದ್ದಾನೆ ಅಂತ ಆದಮೇಲೆ ಆ ಆತ್ಮನು ಪ್ರಮಾಣಗಳನ್ನು ಬಳಸಿ ಪ್ರಮೇಯ ತಿಳ್ಕೊತಾನೆ. ಅವೆಲ್ಲ ಅನಾತ್ಮ. ಅದು ಆತ್ಮನನ್ನು ತಿಳಿಸೋದಕ್ಕೆ ಪ್ರಮಾಣ ಬೇಕಿಲ್ಲ, ಶಾಸ್ತ್ರ ಬೇಕಿಲ್ಲ. ಯಾಕೆ? ಆ ಶಾಸ್ತ್ರ ಪ್ರಮಾಣಗಳನ್ನಾಗಿ ಮಾಡಿರೋನ ಆತ್ಮ, ಅದವನ ಹಿನ್ನೆಲೆ. ಆದ್ದರಿಂದ ಆ ಆತ್ಮ ಎಂಥವನು? ಸಮಸ್ತ ಪ್ರಾಣಿಗಳಲ್ಲಿಯೂ ಒಂದೇ ರೂಪನಾಗಿದ್ದಾನೆ. ಅವನ ಪ್ರೇರಣೆಯಿಂದಲೇ ಸಮಸ್ತ ಜಗತ್ತು ನಡೀತಾ ಇದೆ. ಏನ ಸರ್ವಮಿದಂ ತತಂ. ಈ ವಾಕ್ಯ ಹಿಂದೊಂದ್ಸಲ ಬಂದಿದೆ. ಅವಿನಾಶಿತ ತದ್ವಿಧಿ ಏನ ಸರ್ವಮಿದಂ ತತಂ. ನೋಡಿ, ಉಪಸಂಹಾರದಲ್ಲೂ ಆ ಶ್ಲೋಕ ಬಂತು, ಪ್ರಾರಂಭದಲ್ಲೂ ಬಂತು, ಕೊನೆಯಲ್ಲಿ ಬರ್ತಾ ಇದೆ. ಏನ ಸರ್ವಮಿದಂ ತತಂ. ಯಾವ ಆತ್ಮನಿಂದ ವ್ಯಾಪ್ತವಾಗಿದೆಯೋ. ಅಬ್ಬಾ, ಏನನ್ಸುತ್ತೆ ಅಂದರೆ, ನಮ್ಮ ಪುಣ್ಯ ಸದ್ಯ ವೇದವ್ಯಾಸರು ಈ ಭಗವದ್ಗೀತೆ ಬರೆದಿಟ್ರಲ್ಲ, ಭಗವಂತನೇನೋ ಯುದ್ಧರಂಗದಲ್ಲಿ ಅರ್ಜುನಿಗೆ ಉಪದೇಶ ಮಾಡಿದ ಅಂದರೆ ದ್ವಾಪರ ಯುಗದ ವಿಷಯ, ನಮಗೋ ಕಲಿಯುಗದವರು ನಮಗೋ ಅದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೋಗ್ತಿತ್ತು. ಆದರೆ ಭಗವಂತ ಏನು ಉಪದೇಶ ಮಾಡಿದ್ನೋ ಅದನ್ನು ಅನುಗ್ರಹ ಮಾಡಿ ಆ ವೇದವ್ಯಾಸರು ಬರೆದಿಟ್ರಲ್ಲಪ್ಪ, ಇವತ್ತು ಓದ್ತಾ ಇದ್ದೇವಲ್ಲ, ಅದಕ್ಕೆ ಕೈ ಮುಗಿಬೇಕು. ಇಲ್ಲದೆ ಹೇಗೆ ಗೊತ್ತಾಗ್ತಿತ್ತು ಭಗವಂತ ಏನು ಉಪದೇಶ ಮಾಡಿದ ಅರ್ಜುನಂಗೆ ಅಂತ? ಆ ದ್ವಾಪರ ಯುಗದಲ್ಲಿ ನಡೆದದ್ದನ್ನು ಈ ಕಲಿಯುಗದಲ್ಲಿ ನಾವು ಯಾರು ಹೇಳೋದು? ಏನು ಗೊತ್ತಾಗ್ತಿತ್ತು? ಆದರೆ ಆ ವೇದವ್ಯಾಸ ಸರ್ವಜ್ಞ ಭಗವಾನ್ ಅಂತ ಶಂಕರಾಚಾರ್ಯ ಎಷ್ಟು ಗೌರವದಿಂದ ಬರೀತಾರೆ. ತನ್ಧರ್ಮಂ ಭಗವತಾ ಯಥೋಪದಿಷ್ಟಂ ಅಂತ ಪ್ರಾರಂಭದಲ್ಲೇ ಬಂತ ಆ ವಾಕ್ಯ. ಅಂದ್ರೇನ? ಈ ಯಾವ ಪ್ರವೃತ್ತಿ ನಿವೃತ್ತಿ ಧರ್ಮಗಳು ಇವುಗಳನ್ನು ಹೇಗೆ ಅನುಷ್ಠಾನ ಮಾಡಬೇಕು ಅನ್ನೋ ವಿಷಯವನ್ನ. ಯಾಕೆ? ಧರ್ಮವೇ ಜಗತ್ತಿಗೆ ಆಧಾರ, ಜಗತಃ ಸ್ಥಿತಿ ಕಾರಣಂ. ಅದನ್ನು ಶಂಕರಾಚಾರ್ಯ ಬರೀತಾರೆ. ಆ ಧರ್ಮವನ್ನ ಭಗವಂತ ಯಥೋಪದಿಷ್ಟಂ ಹೇಗೆ ಅರ್ಜುನನಿಗೆ ಹೇಳಿದ್ನ ಹಾಗೇನೆ ವೇದವ್ಯಾಸರು 700 ಶ್ಲೋಕಗಳಿಂದ ಬರೆದಿಟ್ಟಿದ್ದಾರೆ. ಅಬ್ಬಾ, ಭಗವದ್ಗೀತೆಯ ಒಂದು ಯೋಗ್ಯತೆಯನ್ನು ಅಳತೆ ಮಾಡೋಕ್ಕೆ ಬರೋದಿಲ್ಲ. ಆ ವೇದವ್ಯಾಸರು ಬರೀದೆ ಹೋಗಿದ್ರೆ ಕೃಷ್ಣ ಭಗವಂತ ಅರ್ಜುನನಿಗೆ ಏನು ಹೇಳ್ದ ಅಂತ ಹೇಗೆ ಹೇಳೋದು? ಅಷ್ಟು ಚೆನ್ನಾಗಿದೆ. ಆದ್ದರಿಂದ ಏನ ಈಶ್ವರೇಣ ಸರ್ವವಿಧಂ ಜಗತ್. ಈ ಜಗತ್ತೆಲ್ಲ ಯಾವ ಪರಮಾತ್ಮನಿಂದ ವ್ಯಾಪ್ತವಾಗಿದೆಯೋ ಅಂತ ಭಗವಂತ ಹೇಳಿದ್ನಲ್ಲ, ಅದೇ ಇನ್ನೊಂದ್ಸಲ ಹೇಳಿದರು. ಯತಃ ಪ್ರವರ್ತಿರ್ಭೂತಾನಾಂ ಏನ ಸರ್ವಮಿದಂ ತತಂ ಅಂದರು. ಆಯಿತು, ಇಂಥ ಪರಮೇಶ್ವರ ಸರ್ವತ್ರವೂ ಇದ್ದಾನೆ. ಜಗತ್ತಿನ ಎಲ್ಲ ಪ್ರಾಣಿಗಳ ಒಂದಾನೊಂದು ವ್ಯಾಪಾರವು ಅವನ ಮೂಲಕವೇ ನಡೆಯುತ್ತೆ, ಅವನೇ ಅಂತರ್ಯಾಮಿ. ಇಷ್ಟು ಅರ್ಥ ತಿಳ್ಕೋಬೇಕಾದಂತಹ ವಿಷಯ ಏನೋ, ಭಗವಂತನಿಗೋಸ್ಕರ ನಾನೇನೋ ವಿಶೇಷವಾಗಿ ಪೂಜೆ ಮಾಡ್ತೇನೆ ಇಂತಲೋ, ಜಪ ಮಾಡ್ತೇನೆ ಇಂತಲೋ, ಧ್ಯಾನ ಮಾಡ್ತೇನೆ ಇಂತಲೋ, ಅದನ್ನು ಪ್ರತ್ಯೇಕವಾಗಿ ಮಾಡ್ತಕ್ಕಂಥದ್ದಿದ್ರೆ ಮಾಡಿ, ಅದನ್ನೇನು ಬೇಡ ಅಂತೇನು ಹೇಳೋದಿಲ್ಲ. ಆದರೆ ಆಯ್ತು, ಇಷ್ಟೇನು ಒಂದು ಎರಡೇ ಮಾತು. ಸ್ವಕರ್ಮಣ ತಮಭ್ಯರ್ಚ್ಯ. ಸ್ವಕರ್ಮಣ ತಮಭ್ಯರ್ಚ್ಯ ಅಂದ್ರೇನು? ನೀವು ಏನು ಕಾರ್ಯ ಮಾಡ್ತೀರೋ ಅದನ್ನೇ ಭಗವಂತನ ಪೂಜೆಯಾಗಿ ಪರಿವರ್ತನೆ ಮಾಡಿಬಿಡೋದು, ಅಷ್ಟು, ಇನ್ನೇನು ಇಲ್ಲ. ಯಾವುದಾರು ಆಗಲಿ ಕರ್ಮ. ಅದಕ್ಕೆ ಯದ್ಯತ್ ಕರ್ಮ ಕರೋಮಿ ತತ್ತದಖಿಲಂ ಶಂಭೋ ತವ ಆರಾಧನಂ ಅನ್ನೋ ಹಾಗೆ ಜಗತ್ತೆಲ್ಲವೂ ಯಾವ ಪರಮಾತ್ಮನ ಶಕ್ತಿಯಿಂದ ಕೆಲಸ ಮಾಡ್ತಾ ಇದೆಯೋ ಆ ಭಗವಂತನೇ ಎಲ್ಲ ವಸ್ತುಗಳಲ್ಲಿಯೂ, ಎಲ್ಲ ಪ್ರಾಣಿಗಳಲ್ಲೂ, ಎಲ್ಲ ಹೃದಯದಲ್ಲೂ ಇದ್ದಾನೆಯೋ ಅಂಥ ಯಾವ ಭಗವಂತನನ್ನು ಅರ್ಚನೆ ಮಾಡೋದು ಸುಲಭ. ಯಾಕೆ? ಅವನು ಹುಡುಕೊಂಡು ಹೋಗೋದಿಲ್ಲ, ಇರೋದೆಲ್ಲ ಅವನೇ ಅಂತ ಆದ್ಮೇಲೆ ಹುಡುಕೋದೇನು ಬಂತು? ಆದ್ದರಿಂದ ಸ್ವಕರ್ಮಣ ತಮಭ್ಯರ್ಚ್ಯ. ಸರಿ, ದೇವರನ್ನೇನೋ ನಾವು ಪತ್ತೆ ಮಾಡಿದಾಗಾಯಿತು. ಪೂಜೆ ಮಾಡೋದು, ಪೂಜೆಗೂ ಏನು ಶ್ರಮ ಇಲ್ಲ ಅಂತ. ಯಾಕೆ ಅಂದರು, ನೀನು ಏನು ಕೆಲಸ ಮಾಡ್ತೀಯೋ ಅದೇ ಪೂಜೆ ಅಂತ. ಯದ್ಯತ್ ಕರ್ಮ ಕರಾಮಿ ತತ್ತದಖಿಲಂ ಶಂಭೋತವಾನ. ಒಂದು ಕಸ ಗುಡಿಸ್ತೀಯ ಅನ್ನೋದು ಪರಮಾತ್ಮನ ಪೂಜೆ ಅಂತ ಅರ್ಥ. ಹೀಗಾಗಿ ಭಗವಂತನಿಗಾಗಿ ಅಂತ ನಾವೇನು ಪ್ರತ್ಯೇಕವಾಗಿ ಒಂದಾನೊಂದು ಕರ್ಮವನ್ನು ಸೃಷ್ಟಿ ಮಾಡಬೇಕಾಗಿಲ್ಲ. ಆದರೆ ಭಾವನೆ ಹೇಗಿರಬೇಕು? ಏನೇನು ಮಾಡ್ತೇವೋ ಅದೆಲ್ಲವೂ ಪರಮಾತ್ಮನ ಪೂಜೆಯೇ ಅನ್ನೋ ಭಾವನೆ ಬಂದ್ಬಿಟ್ರೆ, ಭಾಗವತಲ್ಲಿ ಆ ಕಥೆ ಬರೀತಾರೆ. ಗೋಪಿಕಾಸ್ತ್ರೀಯರು ಏನು ಮಾಡ್ತಾ ಇದ್ರು? ಕೃಷ್ಣ 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 ಅಂತ ಮಾಡ್ತಾ ಇದ್ರಂತೆ. ಅದಕ್ಕೆ ಬರೀತಾರೆ, ಯಾದೋಹನೇ ಅವಹನನೇ
ಮಥನೋಪಲೇಪ ಪ್ರೇಂಖೇಂಖನಾರ್ಭರ್ದಿತೋಕ್ಷಣ ಮಾರ್ಜನಾದೌ ಗಾಯಂತಿ ತೇನ ಮನುರಕ್ತಧಿಯೋಶ್ರುಕಂಠ್ಯ ಧನ್ಯಾಹ ವ್ರಜಸ್ತ್ರೀಯ ಉರುಕ್ರಮಚಿತ್ತ ಯಾನಾ. ಶ್ಲೋಕ ಬಹಳ ಚೆನ್ನಾಗಿದೆ, ನಮ್ಮೆಲ್ಲಿಗೆ ಅದನ್ನು ಅಭ್ಯಾಸ ಮಾಡಿದೆ. ಆ ಗೋಪಿಕಾ ಸ್ತ್ರೀಯರ ಒಂದು ವ್ಯವಹಾರ ಕೃಷ್ಣನ ಪರಮಾತ್ಮನ ಕಥೆ ಬರುತ್ತದೆ ಭಾಗವತಲ್ಲಿ. ಕೃಷ್ಣ ಗೋಕುಲದಲ್ಲಿ ತಾನೇ ಬೆಳೆದಿದ್ದು. ಆ ಗೋಪಿಯರಿಗೆ ಎಂಥ ಭಕ್ತಿ ಅಂದರೆ ಮತ್ತೆ ಅಲ್ಲಿ ಬರೀತಾರೆ ಶುಕಮಹಾಮನಿಗಳು ತೇ ನಾಧೀತ ಶ್ರುತಿಗಣ ಅಂದರು. ಅಲ್ರೇ ಇಷ್ಟೊಂದು ಭಗವಂತನಲ್ಲಿ ಭಕ್ತಿ ಮಾಡಬೇಕಾದ್ರೆ ಅವ್ರು ಎಂಥ ಎಜುಕೇಟ್ ಆಗಿರಬೇಕು ಅಂತ. ಅಯ್ಯೋ ಮಹಾರಾಯ, ಅವ್ರಿಗೆ ಯಾವ ಎಜುಕೇಷನ್ನು ಇಲ್ಲ. ನಾಧೀತ ಅವರೇನು ವೇದ ಓದಿಲ್ಲ, ಶಾಸ್ತ್ರ ಓದಿಲ್ಲ, ಸಪ್ತಾಹ ಮಾಡಿಲ್ಲ, ಉಪನ್ಯಾಸ ಮಾಡಿಲ್ಲ, ಕೇಳಿಲ್ಲ, ಏನೂ ಇಲ್ಲ. ಆದರೂ ಅವರ ಒಂದಾನೊಂದು ಮನಸ್ಸು ಹೇಗಿದೆ ಅಂದರೆ ದೋಹನೆ, ಹಾಲು ಕರೆಯುವಾಗ, ಅವಹನನೆ, ಭತ್ತ ಕೊಟ್ಟುವಾಗ, ಮಥನ, ಮೊಸರು ಕಳೆಯುವಾಗ, ಉಪಲೇಪ, ಮನೆ ಸಾರಿಸುವಾಗ, ಪ್ರೇಂಖೇಂಖನ, ಮಕ್ಕಳನ್ನ ಆಟ ಆಡಿಸುವಾಗ, ಹತ್ತಿರ ತೂಗುವಾಗ, ಇದಿಷ್ಟು ಯಾರ ಕೆಲಸ? ಮನೆಯಲ್ಲಿರೋ ಹೆಂಗಸರ ಕೆಲಸ. ಈ ಕೆಲಸದಲ್ಲಿ ಎಲ್ಲವುದನ್ನು ಮಾಡ್ತಾ ಇದ್ರು ಗಾಯಂತಿ ಕೃಷ್ಣ ಕೃಷ್ಣ ಅಂತ ಜ್ಞಾಪಿಸ್ಕೊಂಡು ಮಾಡ್ತಾ ಇದ್ದಾರಂತೆ. ಅದಕ್ಕೆ ಹೇಳ್ತಾರೆ, ಇನ್ನು ಅವ್ರು ಯಾವ ಸಾಧನೆ ಮಾಡಬೇಕು? ಮಾಡೋದೆಲ್ಲ ಯಜ್ಞದ ಕರ್ಮ ಕರೋಮಿ ತತ್ವದಕ್ಷಿಣೆ ಮಾಡಬೇಕು. ಹಾಗೆ ಸ್ವಕರ್ಮಣ ತಮಭ್ಯರ್ಚ್ಯ, ಹೊಸದಾಗಿ ನಾವು ದೇವ್ರ ಪೂಜೆ ಮಾಡಬೇಕಪ್ಪ, ಅದಕ್ಕೆ ಸಿದ್ಧತೆ ಮಾಡ್ಕೋಬೇಕು, ಶ್ರಮ ಬೇಡ, ಏನು ಮಾಡ್ತೀರೋ ಅದೆಲ್ಲವೂ ಭಗವಂತನ ಪೂಜೆ. ಇದನ್ನು ತುಂಬ ಚೆನ್ನಾಗಿ ಗೀತೆ ಒಳಗೆ ಸ್ವಕರ್ಮಣ ತಮಭ್ಯರ್ಚ್ಯ. ಇಲ್ಲಿ ಎಷ್ಟು ದೊಡ್ಡ ಅರ್ಥ ಇದೆ ಅಂದರೆ, ದೇವ್ರ ಪೂಜೆ ಯಾವುದೋ ಒಂದು ಅರ್ಧ ಗಂಟೆ ಮಾಡಿ ಎದ್ದು ಹೋಗ್ಬಿಡ್ತೀವಿ. ಆ ಮುಂದೆ ಮಾಡೋ ಯಾವ ಕೆಲಸನೂ ನಾವು ದೇವ್ರ ಪೂಜೆ ಅಂತ ಅನ್ನೋದಿಲ್ಲ. ಗೀತೆ ಹೇಳುತ್ತೆ, ಏನೇನು ಮಾಡ್ತೀಯೋ ಅದಷ್ಟು ಪರಮಾತ್ಮನ ಪೂಜೆ ಅಂತಲೇ ಮಾಡಯ್ಯ. ಬರಿತೀಯೋ, ಓದ್ತೀಯೋ, ವಿಚಾರ ಮಾಡ್ತೀಯೋ, ಹೇಳ್ತೀಯೋ, ಪ್ರತಿಯೊಂದು ಕೂಡ ಇದೆಲ್ಲವೂ ಭಗವಂತನ ಒಂದಾನೊಂದು ಪ್ರೇರಣೆಯಿಂದ ನಡೀತಾ ಇದೆ. ಇದಿಷ್ಟು ಪರಮಾತ್ಮನ ಪೂಜೆ ಅನ್ನೋ ಭಾವನೆಯಿಂದಲೇ ಮಾಡು. ಹೀಗಾದರೆ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ಇಲ್ಲಿ ಏನಾಯ್ತು ಗೊತ್ತಾ? ಅಧ್ಯಾತ್ಮ ಸಾಧನ ಮಾಡಕ್ಕೆ ನನಗೆ ಪುರುಸತ್ತಿಲ್ಲ, ಟೈಮ್ ಇಲ್ಲ, ಇದಕ್ಕೆಲ್ಲ ಶಿಕ್ಷೆ ಆಯ್ತು. ಇವಾಗ ಇದೇನು ಬರೀ ಉಪಾಯ ಹೇಳ್ತೀರ, ಹಾಗಲ್ಲ. ಯಾವ್ಯಾವ ಕೆಲಸ ಏನೇನು ಮಾಡ್ತೀರೋ ಅದೆಲ್ಲವನ್ನು ಈಗ ಗೋಪಿಕಾ ಸ್ತ್ರೀಯರ ವಿಷಯ ಹೇಳಿದ ಹಾಗೆ ಭಗವಂತನ್ನೇ ಚಿಂತನೆ ಮಾಡ್ತಾ ಅವ್ರ ಮನೆ ಕೆಲಸ ಎಲ್ಲ ಹೇಗೆ ಮಾಡ್ತಾ ಇದ್ರು, ಹಾಗೆ ನೀವು ಏನೇನು ಕರ್ಮ ಒದಗುತ್ತೋ ಅದು ಪ್ರತಿಯೊಂದನ್ನೂ ಕೂಡ ಭಗವಂತನನ್ನೇ ಸ್ಮರಣೆ ಮಾಡ್ತಾ ಮಾಡಿಬಿಟ್ರೆ ಅದಷ್ಟು ಪರಮಾತ್ಮನ ಪೂಜೆಯಾಗಿ ಹೋಯಿತು. ಸ್ವಕರ್ಮಣ ತಮಭ್ಯರ್ಚ್ಯ, ಇದರಿಂದ ಸಿದ್ಧಿಂ ವಿಂದತಿ ಮಾನವ ಅಂತ ಬಹಳ ಮಟ್ಟಿಗೆ ಭಗವದ್ಗೀತೆಯ ಒಂದು ವಿಶಿಷ್ಟವಾದಂತಹ ವಿಚಾರಗಳನ್ನೆಲ್ಲ ತಿಳ್ಕೊಂಡ ಹಾಗಾಯಿತು. ಇದನ್ನು ನಿಜವಾಗಿ ಅನುಷ್ಠಾನಕ್ಕೆ ತರೋದಕ್ಕೆ ಸ್ವಲ್ಪ ಆದರೂ ಪ್ರಯತ್ನ ಮಾಡಿ ನಮ್ಮ ಜೀವನವನ್ನೇ ಪರಮಾತ್ಮನ ಒಂದಾನೊಂದು ಸಾಧನೆಗೆ ಉಪಯೋಗ ಮಾಡ್ತಾ ಇದ್ದರೆ ಆ ಭಗವಂತನ ಕೃಪೆಯಿಂದ ನಾವು ಕೃತಾರ್ಥರಾಗ್ತೇವೆ. ಇದನ್ನೇ ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ ಅಂತ ಹೇಳಿ. ಹರಿ ಓಂ ಶ್ರೀಕೃಷ್ಣ.